8ನೇ ಕ್ಲಾಸ್ನಲ್ಲೇ ಮನೆ ಬಿಟ್ಟು ಹೋಗಿ ಎಲ್ಲೋ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರ್ತೀರಿ. ಏನು ಓಲೆ ಇರುತ್ತೆ, ಕಿವಿನಲ್ಲಿ ಕೈಲಿ ವಾಚ್ ಇರುತ್ತೆ, ಚೈನ್ ಇರುತ್ತೆ, ಎಲ್ಲದನ್ನೂ ಆತ ತೊಗೊಂಡ್ಬಿಡ್ತಾನೆ. ಕಳ್ಳರು ಕದೀತಾರೆ ಅಂತ ಅವನೇ ಕಳ್ಳ. ಮ್ಯಾನೇಜರ್ ಹೇಳ್ತಾನೆ, ಇನ್ನು ಹೋಗಿ ತೊಳಿಯಪ್ಪ ಅಂತ ಕೈ ಹಿಡ್ಕೊಂಡು ಕುದಿಗೆ ತೊಗೊಂಡು ದಬ್ತಾನೆ. ಇವತ್ತಿಗೆ ಸುಧಾಕರ್ ಶೆಟ್ಟಿ ಅವರು ಎಷ್ಟು ಸೊಫಿಸ್ಟಿಕೇಟೆಡ್ ಆಗಿದ್ದಾರೆ. ಆದರೆ ಆವತ್ತು ಅದೇ ಕೆಂಪೇಗೌಡ ರಸ್ತೆಯಲ್ಲಿ ಅವರು ಮಲಗಿದ್ರು ಅನ್ನೋದನ್ನ 4 ಕಾಲಿನ ಪೆಟ್ಟಿ ಅಂಗಡಿ ಕೆಳಗೆ ಮಲಗಲಿಕ್ಕೆ ಹೋದೆ, ಮಲಗ್ತಾ ಇದ್ದೆ. ಪಕ್ಕದಲ್ಲಿ ಒಬ್ಬ ಗೋಣಿ ಚೀಲ ಇಟ್ಕೊಂಡು ಮಲಗಿದ್ದ. ಅವನು ಕೊಟ್ಟ ಗೋಣಿ ಚೀಲದಲ್ಲಿ ನಾನು ಒಳಗೆ ತೂರಿ ಮಲಗಿ ಅಲ್ಲೇ ಮಲಗಿಬಿಡ್ತೇನೆ. ಫಸ್ಟ್ ಡೇ ಬಂದು ಯಾರೋ ಮಚ್ಚಿಟ್ಟಿದ್ರು ಹೋಟೆಲ್ ಒಳಗಡೆ ಅಂತ ಹೇಳಿ. ನಾನು ಸರ್ವೈವಲ್ ಆಗಬೇಕು, ನಾನು ದುಡ್ದಿದ್ದನ್ನು ಇನ್ಯಾರ ಬಂದು ಕೇಳ್ತಾನೆ ಅನ್ನೋ ಒಂದು ಕೋಪ. ಒಂದು ಮಾತು ಅವತ್ತಿಗೆ ಹೇಳ್ತೇನೆ, ಇದು ಸುಧಾಕರ್ ಶೆಟ್ಟಿ ಅಂತ. ಬಂಡವಾಳವನ್ನೇ ತೆಗೆದುಕೊಂಡು ಬರ್ತೀನಿ. 1.98 ಲಕ್ಷ ಕೋಟಿ. ನಾನು ಅಧ್ಯಕ್ಷನಾದಾಗ ನನ್ನ ಅದೃಷ್ಟ HD ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿಗಳು. ಆ ಸ್ನೇಹ ಹೇಗೆ ಹೋಯಿತು ಅಂದರೆ, ಪ್ರತಿದಿನ ವಿಧಾನಸೌಧ ಮತ್ತು FKC ಜೊತೆ ಕೆಲಸ ಮಾಡ್ತಾರೆ. ಮೋದಿಯವ್ರ ಜೊತೆಯಲ್ಲಿ ಒಬ್ಬ ಬಿಸ್ನೆಸ್ ಡೆಲಿಗೇಷನ್ ಆಗಿ ಕರ್ನಾಟಕದಿಂದ ಒಬ್ಬರೇ ಎಲೆಕ್ಟ್ ಆಗ್ತಾರೆ, ಅದು ಸುಧಾಕರ್ ಶೆಟ್ಟಿ ಅವರು. ಇವತ್ತಿಗೆ ಒಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ತಜ್ಞನಾಗಿ ಗುರುತಿಸಿಕೊಂಡಿದ್ದೀರಿ. ನಾನು ಒಂದು ವಿದ್ಯಾಸಂಸ್ಥೆ ಮಾಡಿ ಫ್ರೀ ಎಜುಕೇಷನ್ ಕೊಡಬೇಕಂತ ಮಾಡಿದೆ. 23 ಸ್ಟೂಡೆಂಟ್ಸ್ ಇದ್ದರು. ಅದೇ ಸ್ಕೂಲಲ್ಲಿ ನಮ್ಗೆ 17 ದೇಶದ ಮಕ್ಕಳು ಬರ್ತಾರೆ. ನಿಮ್ಮ ಇಡೀ ಜರ್ನಿ ನನ್ನ ಪ್ರಕಾರ ಎಷ್ಟೇ ಕಷ್ಟ ಬಂದ್ರೂ ಹೆದರಿಬೇಡ, ಎದೆಗುಂದಬೇಡ. ನಿನ್ನ ದಾರಿ ನಿನ್ನನ್ನು ಕರ್ಕೊಂಡು ಎಲ್ಲಿ ಯೋಚನೆ ಮಾಡಿದೆಯೋ ಆ ಗುರಿ ಮಾತ್ರ ಇರಲಿ ಅಂತ ಯೋಚನೆ ಮಾಡ್ತೇನೆ. ಅಲ್ಲಿವರೆಗೆ ನೀನು ಮುಂದುವರೆದ್ರೆ ಅದೇ ಸಾಧನೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಯಾರಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದಾಗ, ಅಯ್ಯೋ ನಮಗೆ ಅನುಕೂಲ ಎಲ್ಲಿದೆ, ನಮಗೆ ಅವಕಾಶಗಳು ಎಲ್ಲಿದ್ದಾವೆ, ನಮಗೆ ಯಾರಿದ್ದಾರೆ ಗಾಡ್ ಫಾದರ್ ಬೆನ್ನ ಹಿಂದೆ, ಈ ರೀತಿಯಾದಂಥ ನೆಪಗಳನ್ನು ಹೇಳುವಂಥವರ ಸಂಖ್ಯೆಯೇ ಬಹಳ ಜಾಸ್ತಿ. ಆದರೆ ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥ ವ್ಯಕ್ತಿ ಮನೇಲಿ ಅನುಕೂಲ ಇತ್ತು, ಆದರೆ 8ನೇ ಕ್ಲಾಸ್ಗೆ ಮನೆ ಬಿಟ್ಟು ಹೋಗ್ತಾರೆ. ಮನೆ ಬಿಟ್ಟು ಹೋದಂಥ ನಂತರದಲ್ಲಿ ತಮ್ಮ ಸ್ವಂತ ಪರಿಶ್ರಮದಿಂದ, ತಮ್ಮ ಸ್ವಂತ ಶಕ್ತಿಯಿಂದ ತಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನ ನಿರ್ಮಾಣ ಮಾಡ್ತಾರೆ. ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋದು ಸುಧಾಕರ್ ಶೆಟ್ಟಿಯವರು. ಮೈಸೂರಿನ ಪ್ರತಿಷ್ಠಿತ ಜ್ಞಾನ ಸರೋವರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು, ಚೇರ್ಮನ್, ಹಾಗೆ FKCCIನ ಮಾಜಿ ಅಧ್ಯಕ್ಷರು. ಅಷ್ಟು ಮಾತ್ರ ಅಲ್ಲ, ಸಮಾಜ ಸೇವಕರು, ಜೊತೆಗೆ ಖ್ಯಾತ ಉದ್ಯಮಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವರ ಬದುಕಿನ ಜರ್ನಿಯ ಬಗ್ಗೆ ಅವರಿಂದಾನೇ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನ್ಯೂಸ್ ಫಸ್ಟ್ನ ಎಲ್ಲ ವೀಕ್ಷಕರಿಗೂ. ಹೇಗಿದ್ದೀರಿ ಸರ್? ಭಾಳ ಆರಾಮಾಗಿದ್ದೇನೆ. ಸುಧಾಕರ್ ಶೆಟ್ಟಿ ಅವ್ರ ಬಗ್ಗೆ ಹೇಳುವಂಥ ಟೈಮ್ನಲ್ಲಿ ನೀವು ಮೈಸೂರಿನವರಿಗೂ ನಮ್ಮ ಮೈಸೂರಿನವರು ಅನ್ನುವಂಥ ಭಾವನೆ ಸುಧಾಕರ್ ಶೆಟ್ಟಿಯವರ ಬಗ್ಗೆ. ಚಿಕ್ಕಮಗಳೂರಿನವ್ರಿಗೆ ಕೇಳಿದರೆ ಇಲ್ಲಪ್ಪ ಅವ್ರು ನಮ್ಮೂರಿನವರು ಅನ್ನುವಂಥ ಭಾವನೆ. ಇನ್ನು ದಕ್ಷಿಣ ಕನ್ನಡದವ್ರಿಗೆ ಕೇಳಿದರೆ ಇಲ್ಲ ಅವ್ರ ಮೂಲ ನಮ್ಮೂರು ಅನ್ನುವಂಥದ್ದು ಅವ್ರ ಭಾವನೆ. ನಾನೆಲ್ಲ ಓದ್ತಾ ಇದ್ದೆ, ಆಡು ಮುಟ್ಟದ ಸೊಪ್ಪಿಲ್ಲ ಸುಧಾಕರ್ ಶೆಟ್ಟಿ ಅವರು ಕೈ ಹಾಕದೇ ಇರುವಂಥ ಕ್ಷೇತ್ರ ಇಲ್ಲ ಅಂಥೇಳಿ. ಎಷ್ಟು ಖುಷಿ ಇದೆ ಸರ್, ಇಷ್ಟು ವರ್ಷಗಳ ಈ ಜರ್ನಿ, ಇವತ್ತು ಈ ಸ್ಥಾನದಲ್ಲಿ ಬಂದು ನಿಂತಿದ್ದೀರಿ, ಸಮಾಜದಲ್ಲಿ ಇಷ್ಟು ಗೌರವ ಇದೆ, ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡನ್ನು ಸೃಷ್ಟಿ ಮಾಡಿದ್ದೀರಿ. ಎಷ್ಟು ಹೆಮ್ಮೆ ಇದೆ ಸರ್, ಎಷ್ಟು ಖುಷಿ ಇದೆ. ಸುಮಾರು 55 ವರ್ಷಗಳ ದೀರ್ಘ ಪಯಣ ಇದು. ಆ ಪಯಣದಲ್ಲಿ ಹಲವಾರು ಸಾರಿ ಏಳು ಬೀಳುಗಳನ್ನೆಲ್ಲ ನೋಡಿದ್ದೇನೆ. ಕೆಲವಾರು ಸಾರಿ ಟೀಕೆನೂ, ಅವಮಾನನೂ ಅಥವಾ ತುಳಿತ ಎಲ್ಲದನ್ನೂ ನೋಡಿದವನು ನಾನು. ಅದಾದಾಗಲೂ ಯಾವಾಗಲೂ ನಾನು ಮಾನಸಿಕ ಸ್ಥಿತಿಮತಿಯನ್ನು ಕಳ್ಕೊಂಡಿಲ್ಲ, ಅಥವಾ ನಾನೊಬ್ಬ ಭಾಳ ಸಾಧಕನಾಗಬೇಕು ಅಂತ ಯಾವತ್ತೂ ನಾನು ಯೋಚನೆ ಮಾಡಲಿಲ್ಲ. ನಾನು ಮಾಡೋ ಕರ್ತವ್ಯಕ್ಕೆ ನಾನು ಸಿನ್ಸಿಯರಾಗಿ ನಾನು ಸಂಪೂರ್ಣ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಹಾಗೆ ನನ್ನ ಜೀವನದ ಧ್ಯೇಯೋದ್ದೇಶಗಳಲ್ಲೂ ಅದು ಒಂದು. ಹಾಗೆ ಈ ದಿನದವರೆಗೂ ಬಂದಾಗಲೂ ನಾನು ಮೊದಲನೇ ದಿನ ಎಷ್ಟು ಕಷ್ಟಪಡ್ತಾ ಇದ್ದೇನೋ ಇವತ್ತಿಗೂ ಅದೇ ರೀತಿ ನನ್ನ ಪಯಣ ಅದೇ ರೀತಿ ಮುಂದುವರೆದಿದೆ ಬಿಟ್ಟು ಎಲ್ಲೋ ಹೂವಿನ ಹಾಸಿಗೆಯಲ್ಲಿ ಯಾವತ್ತೂ ಇರಲಿಲ್ಲ ನಾನು. ಆ ಕಲ್ಲು ಮುಳ್ಳುಗಳೇ ನಿಮ್ಮನ್ನು ಬಹಳ ಸ್ಟ್ರಾಂಗ್ ಮಾಡ್ತು, ಮತ್ತೊಬ್ಬರಿಗೆ ಮಾದರಿ ಮಾಡ್ತು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಬಟ್ ನನಗೆ ಆಶ್ಚರ್ಯ ಅನಿಸೋದು ಸರ್, ಎಲ್ಲೋ ಕೊಪ್ಪದಲ್ಲಿ ತುಮಕಾನೆ ಅನ್ನುವಂಥ ಒಂದು ಊರು, ಮನೆಯವರು ತುಂಬ ದೊಡ್ಡ ಜಮೀನ್ದಾರಾಗಿರ್ತಾರೆ, ಅನುಕೂಲಗಳು ಎಲ್ಲ ಇರುತ್ತೆ. ಹಾಗಿದ್ದಂಥ ಟೈಮ್ನಲ್ಲೂ 8ನೇ ಕ್ಲಾಸ್ನಲ್ಲೇ ಮನೆ ಬಿಟ್ಟು ಹೋಗಿ ಎಲ್ಲೋ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರ್ತೀರಿ, ಅದು ಕಾರ್ಮಿಕರಾಗಿ.
ಯಾಕೆ ಆ ನಿರ್ಧಾರವನ್ನು ಆ ಟೈಮಲ್ಲಿ ಯಾಕೆ ತಗೊಂಡ್ರಿ ಅಂತ ಹೇಳಿ, ನಿಮ್ಮ ಬದುಕಿನ ಹಾದಿ ಬದಲಾಯಿಸಿದಂಥ ಕ್ಷಣ ಅದು ಅಂತ ಹೇಳಿದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಏನಂದರೆ ಮ್ಯಾನ್ ಪ್ರಪೋಸ್ ಗಾಡ್ ಡಿಸ್ಪೋಸ್, ದೇವರ ನಿಯಮನ ಯಾರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನೇ ಒಬ್ಬ ಉದಾಹರಣೆ. ದೊಡ್ಡ ಜಮೀನ್ದಾರರು, ನಮ್ಮ ತಾತ ಸ್ವಾತಂತ್ರ್ಯ ಹೋರಾಟಗಾರರು, ಕುಡ್ಡಶೆಟ್ಟಿ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರು. ಆ ದೊಡ್ಡ ಕುಟುಂಬದಲ್ಲಿದ್ದವನು ಆಕಸ್ಮಿಕವಾದ ತಂದೆಯವರು ಯಾವತ್ತೂ ಜೋರು. ಅದಕ್ಕೆ ಎಲ್ರಿಗೂ ಮಕ್ಕಳಿಗೆ ಹೇಳ್ತೇನೆ ನಾನು, ಮಕ್ಕಳನ್ನ ಆಗಾಗ ದಂಡಿಸ್ತಾ ಇರಿ, ಗದರಿಸ್ತಾ ಇರಿ. ಇಲ್ಲದೇ ಆಕಸ್ಮಿಕ ಒಂದು ಸರಿ ದಂಡಿಸಿದ್ರೆ ಅದೇ ದೊಡ್ಡ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ ಅಂತ. ಹಾಗೇ ತಂದೆಯವರ ಒಂದು ಸಣ್ಣ ಗದರಿಕೆ ಅಥವಾ ಅವ್ರದ್ದೇನು ಬೇರೆ ತಂದೆಯವ್ರ ಥರ ಅವ್ರು ಬೇರೆ ಏನೂ ಅಲ್ವೇ ಇಲ್ಲ, ಯಾವುದೋ ಒಂದು ಪೂಜೆಯಲ್ಲಿ ಅವರು ಗದರಿದ ಮಾತು ನನ್ನ ಜೀವನದ ದಿಕ್ಕು ಬದಲಾಯಿಸಲಿಕ್ಕೆ ಕಾರಣ ಆಯಿತು. ಬಟ್ ನಾನಾಗಿ ಹೋಗಿದ್ದಲ್ಲ. ನನ್ನ ಕೆಲವು ಸರಿ ನಾನು ಯಾರೋ ಒಬ್ಬರು ಕೆಟ್ಟ ವ್ಯಕ್ತಿಯಿಂದ ಒಳ್ಳೆಯವನಾಗ್ತಾನೆ ಅನ್ನೋದಕ್ಕೆ ನಾನು ಒಬ್ಬ ಉದಾಹರಣೆ. ನನಗೆ ದಾರಿ ತೋರಿಸಲಿಕ್ಕೆ ನನ್ನ ಭಾಳ ಹತ್ತಿರದ ಸಂಬಂಧಿ ಒಬ್ಬ ನನ್ನ ಕರ್ಕೊಂಡೋಗಿ ಒಂದು ಹೋಟೆಲ್ನಲ್ಲಿ ಜೀತಕ್ಕೆ ಇಡ್ತಾರೆ. ಅವರು ಆಗಿನ ಕಾಲದಲ್ಲಿ ಹೋಟೆಲ್ಗಳಿಗೆ ಅವ್ರನ್ನ ಮಾರಾಟ ಮಾಡಿದಾಗೆ ಮಾಡ್ತಾರೆ. ಆಕಸ್ಮಿಕ ಇದೆಲ್ಲ. ಅವನು ಕರ್ಕೊಂಡು ಹೋದವನು. ನಿಮಗೆ ಅಪ್ಪನ ಮೇಲೆ ಸಿಟ್ಟು ಬಂದಿತ್ತು. ಆಗ ಅವನು ಅದನ್ನು ಗಮನಿಸ್ತಾನೆ. ಹಾಂ, ಗಮನಿಸಿ ಇಲ್ಲ ನಿನಗಿಂತ ಒಂದು ಸರಿ ಸಿಟಿ ಹೋಗೋಣ, ಅಪ್ಪನಿಗೆ ಬುದ್ಧಿ ಕಲಿಸೋಣ ಅಂತಾನೆ. ನಿಮ್ಮ ವಯಸ್ಸು 11 ವರ್ಷ? ನನಗೆ 12 ವರ್ಷ. 12 ವರ್ಷ. ಹಾಂ. ಆಗ ನನಗೇನೂ ಅರಿವಿರಲ್ಲ. ಏನೋ ಒಂದು ಸ್ವಲ್ಪ ಬೇಜಾರಾಗಿತ್ತು. ಕೂಡಲೇ ಅವನ ಜೊತೆಯಲ್ಲಿ ಬಸ್ ಹತ್ತಿ ಶಿವಮೊಗ್ಗಕ್ಕೆ ಕರ್ಕೊಂಡೋಗಿ ಒಂದು ಹೋಟೆಲಿಗೆ, ಅಲಂಕಾರ ಅನ್ನೋ ಹೋಟ್ಲಿಗೆ ನನ್ನನ್ನು ಸೇಲ್ ಮಾಡ್ತಾನೆ ಅಂತೇಳಿ. ಯಾವ ರೀತಿ ಅಂದರೆ ನಾನು ಹೋಗಿ ತಿಂಡಿ ಕೊಡಿಸ್ತಾನೆ, ದೋಸೆ ತಿಂತೇನೆ, ಎಲ್ಲ ಮಾಡುವಾಗ ಅವನು ಹೊರಡೆ ಹೋಗಿರ್ತಾನೆ. ನನ್ನ ಕೈಲಿ ಕಿವಿ ಏನು ಓಲೆ ಇರುತ್ತೆ, ಕಿವಿನಲ್ಲಿ ಕೈಲಿ ವಾಚ್ ಇರುತ್ತೆ, ಚೈನ್ ಇರುತ್ತೆ, ಎಲ್ಲದನ್ನೂ ಆತ ತೊಗೊಂಡ್ಬಿಡ್ತಾನೆ. ಕಳ್ಳರು ಕದೀತಾರೆ ಅಂತ ಅವನೇ ಕಳ್ಳ. ಅವನು ತೊಗೊಂಡ ಆಮೇಲೆ ಹೊರಡೆ ಬರೋ ದೋಸೆ ತಿಂದ ಮ್ಯಾನೇಜರ್ ಹೇಳ್ತಾನೆ, ಇನ್ನು ಹೋಗಿ ತೊಳಿಯಪ್ಪ ಅಂತ ಕೈ ಹಿಡ್ಕೊಂಡು ಕುತ್ತಿಗೆ ತೊಗೊಂಡು ದಬ್ತಾನೆ. ಅಷ್ಟು ದೊಡ್ಡ ಜಮೀನ್ದಾರರ ಮನೆ. ಆದರೆ ಅದೆಲ್ಲ ಕನಸು. ನಾವೆಲ್ಲ ಯೋಚನೆನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತೊಳೆಯುವ ಆಗಿನ ಪರಿಸ್ಥಿತಿ ಈಗಿನ ಥರ ಹೋಟೆಲ್ಲು ವೆಲ್ ಎಕ್ವಿಪ್ಡ್ ಇರಲಿಲ್ಲ. ಎಲ್ಲೋ ಒಂದು ಕಡೆ ಕಲ್ಲಿನ ಮೇಲೆ ನಿಂತು ತೊಳೆಯೋದು, ಕೈ ಕಾಲೆಲ್ಲ ಕೊಳೆತು ಹೋಗೋದು, ಅದೆಲ್ಲ ನಾನು ಅನುಭವಿಸಿದೆ. ಆಗ ಮತ್ತೆ ನಾನು ಊರಿಗೆ ಹೋದಾಗ ನನ್ನ ಅಜ್ಜಿ ನನ್ನನ್ನು ಹೋಟ್ಲಲ್ಲಿ ಹೆಂಗೆ ಊರಿಗೆ ಹೆಂಗೆ ಹೋದ್ರಿ ಅಂತ ಹೇಳಿ, ಹೆಂಗೆ ಅಲ್ಲಿಂದ ಬಚಾವಾದ್ರಿ? ಬಚಾವಾಗಲಿಕ್ಕೆ ಒಂದು ನಮ್ಮ ತಂದೆ ಆ ಭಾಗದಲ್ಲಿ ಸ್ವಲ್ಪ ಪ್ರತಿಷ್ಠಿತರಿದ್ದರು. ಶಿವಮೊಗ್ಗದಲ್ಲಿ, ಶಿವಮೊಗ್ಗಕ್ಕೆ ಹತ್ತಿರ ನಮ್ಮವರು. ನನ್ನ ತಾತ ಒಬ್ಬರು ಶಿವಮೊಗ್ಗದಲ್ಲಿ ಅವರು ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿದ್ರು. ಅವಲ್ಲೆಲ್ಲ ಹುಡುಕಿ ಹೋದಾಗ ಒಂದು ದಿನ ಆಕಸ್ಮಿಕ ಅವ್ರ ಅಂಗಡಿ ಎದುರುಗಡೆ ಹೋಗಿ ನನ್ನ ಹಿಡ್ಕೊಂಡ್ಬಿಡ್ತಾರೆ. ನಿನ್ನ ಅಪ್ಪ ಬಂದು ಹುಡುಕ್ತಾ ಇದ್ದ ಅಂತೇಳಿ ಕರ್ಕೊಂಡೋಗಿ ಮನೆ ಬಿಡ್ತಾರೆ ಅವರು. ಅವ್ರು ಹಿಡಿದೇ ಇದ್ರು ನಾನೇ ಹಿಡ್ಕೊಂಡ್ಬಿಡ್ತಿದ್ದೆ ಅವ್ರನ್ನ. ಆ ಪರಿಸ್ಥಿತಿ ಇತ್ತು. ಆಗ ಅಲ್ಲಿನ ಊರಿಗೆ ಹೋದಾಗ ನಮ್ಮ ಅಜ್ಜಿ ಇವರೆಲ್ಲ ಹೋಟ್ಲಲ್ಲಿ ಲೋಟ ತೊಳೆದು ನಮ್ಮ ಕುಟುಂಬಕ್ಕೆ ಅವಮಾನ ಮಾಡಿದ್ದಾನೆ ಅಂತೇಳಿ ಒಂದು ಕೊಡದಲ್ಲಿ ಗಂಜಲ ತಂದು ತಲೆ ಮೇಲೆ ಸುರಿತಾರೆ. ಅದಾದಮೇಲೆ ಮತ್ತೆ ನಾನು ಎಲ್ಲ ಸ್ಕೂಲಿಗೆ ಹೋದರೆ ಕಳ್ಳ ಓಡೋದವನು ಅನ್ಲಿಕ್ಕೆ ಶುರು ಮಾಡಿದ್ರು. ಮತ್ತು ಒಂದೇ ದಿನ, ಎರಡನೇ ದಿನಕ್ಕೆ ಮಾನಸಿಕ ಮೊದಲು ನಾನು ಆಕಸ್ಮಿಕ, ಎರಡನೇ ಬಾರಿ ಜಸ್ಟ್ ಮ್ಯಾಕ್ಸಿಮಮ್ ಅಂದರೆ ಒಂದು 3-4 ಡೇಸ್ ಇರ್ಬೋದು. ಇದು ಸರಿಯಲ್ಲ, ಇಲ್ಲಿ ಅವಮಾನ ಜಾಸ್ತಿ ಆಗುತ್ತೆ ನೋಡಿ. ಸಣ್ಣ ವಯಸ್ಸು ನಂದು, ಸ್ವಾಭಿಮಾನಿ ನಾನು ಆವಾಗಲೂ. ನಿಜ, ನಾನು ಅದನ್ನೇ ಗಮನಿಸ್ತಾ ಇದ್ದೆ. ಭಾಳ ಸ್ವಾಭಿಮಾನಿ. ನಾನು ಸ್ಕೂಲಲ್ಲಿ ಮೇಷ್ಟ್ರು ಒಂದು ಸರಿ ನನಗೆ ಹೊಡೆದು ಬೆಂಚ್ ಮೇಲೆ ನಿಲ್ಲಿಸ್ತೀನಿ ಅಂತ ಹೇಳಿದಾಗ, ಇಲ್ಲ ನಾನು ಮನೆ ಹೋಗ್ತೀನಿ, ತಪ್ಪು ಮಾಡಿಲ್ಲ ಅಂತೇಳಿ ಮನೆ ಹೋದವನು ನಾನು. ಜಸ್ಟ್ 5ನೇ ಕ್ಲಾಸ್ ಹುಡುಗ. ಇವತ್ತಿಗೂ ಈ ಮೇಷ್ಟ್ರು ಆಮೇಲೆ ಭಾಳ ವರ್ಷ ಹೇಳ್ತಿದ್ರು, ಸುಧಾಕರ್ ಶೆಟ್ಟಿ ಒಬ್ಬ ಸ್ವಾಭಿಮಾನಿಯಾಗಿ ಬೆಳಿತಾನೆ ಬಿಡಿ ಅಂತ. ಯಾಕಂದರೆ ಮನೆ ಹೋಗಿ ತಂದೆಯವರಿಗೆ ಹೇಳಿದೆ, ತಪ್ಪಾಗಿಲ್ಲ, ನನ್ನನ್ನು ಸುಮ್ಮನೆ ಯಾರಿಗೋ ಮಾಡಿದ್ದಾನೆ ಹೊಡೆದ್ರು ಅಂತೇಳಿ, ಬೆಂಚ್ ಮೇಲೆ ನಿಂತಿಲ್ಲ ಅಂತೇಳಿ. ನಮ್ಮ ತಂದೆ ಬಂದು ಮತ್ತೆ ಬೆಂಚ್ ಮೇಲೆ ನಿಲ್ಲಿಸ್ತಾರೆ. ಹಾಗಿದ್ದ ಸ್ವಾಭಿಮಾನಿ ನಾನು ಎರಡನೇ ಸರಿ ಬಂದಾಗ ಈ ಜನಗಳ ಅಥವಾ ನನ್ನ ಕ್ಲಾಸ್ಮೇಟ್ಸ್ಗಳ, ನಮ್ಮ ಕೆಲಸದವರ ಮಾತು ಎಲ್ಲಗೆ ಹೋಟ್ಲಲ್ಲಿ ಲೋಟ ತೊಳಿತಿದ್ದಂತೆ, ಯಾರ್ದೋ ಹೆಂಜಲ್ ತೊಳಿತಿದ್ದ. ಇದು 72. ಆಗಿನ ಕಾಲದಲ್ಲಿ ಭಾಳ ಇನ್ನೂ ಸ್ವಲ್ಪ ಮಡಿ ಮೈಲಿಗೆ ಜಾಸ್ತಿ ಇತ್ತು. ಎರಡನೇ ಸಾರಿ ನಾನು ಯೋಚನೆ ಮಾಡಿದ್ದು ಸರಿಯಲ್ಲ. ಸೀದಾ ಮತ್ತು ವಾಪಸ್ಸು ನಾನು ಏನೂ ಇರಲಿಲ್ಲ, ಹಾಗೆಯೇ ಬೆಂಗಳೂರಿಗೆ ಹೋಗಿ ಮತ್ತೆ ಹೋಟೆಲ್ ಕೆಲಸನಾದೆ. ನನಗೆ ಆ ಬೆಂಗಳೂರಿಗೆ ನೀವು ಜರ್ನಿ ಆರಂಭ ಮಾಡ್ತಿರಲ್ಲ, ಆ ಜರ್ನಿನಲ್ಲಿ ನೀವು ಹೇಳ್ತಾ ಇದ್ದಿದ್ದನ್ನು ಎಲ್ಲ ಕೇಳಿಸ್ಕೊಂಡೆ. ನನಗೆ ತುಂಬ ಶಾಕಿಂಗ್ ಅನಿಸಿದ್ದು, ಇವತ್ತಿಗೆ ಸುಧಾಕರ್ ಶೆಟ್ಟಿಯವರು ಎಷ್ಟು ಸೊಫಿಸ್ಟಿಕೇಟೆಡ್ ಆಗಿದ್ದಾರೆ, ಜನರ ಮಧ್ಯೆ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನೋದು ನಮಗೆ ಕಾಣಿಸುತ್ತೆ.
ಆದರೆ ಆವತ್ತು ಅದೇ ಕೆಂಪೇಗೌಡ ರಸ್ತೆಯಲ್ಲಿ ಅವರು ಮಲಗಿದ್ರು ಅನ್ನೋದನ್ನ ಬಹುಶಃ ಇವತ್ತಿಗೂ ಯಾರಿಗೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದೇನದು ಕತೆ ಸರ್? ಯಾಕೆ ಆ ರಸ್ತೆನಲ್ಲಿ ಮಲಗುವಂತ ಸಿಚುವೇಶನ್ ನಿರ್ಮಾಣ ಆಯ್ತು? ಬೆಂಗಳೂರಿಗೆ ಹೋದಾಗ ನನಗೆ ಯಾರು ಪರಿಚಯ ಇಲ್ಲ. ವಿಷ್ಣು ಭವನ್ ಅಂತ KG ರೋಡಲ್ಲಿ ಇತ್ತು ಆಗ. ಕೆಂಪೇಗೌಡ ಥಿಯೇಟರ್ ಅದೇ ಅದು. ಆಗ ನಾನು ಆ ಬೆಳಗ್ಗೆ ಹೋದವನು ರಾತ್ರಿ 8 ಗಂಟೆ ಆಗಿರುತ್ತೆ. ಆ ಸಮಯದಲ್ಲಿ ನನಗೆ ಯಾರನ್ನು ಕೇಳಬೇಕು ಅಂತ ಇಲ್ಲ, ಹೋಟ್ಲಲ್ಲಿ ಹೋಗಿ ಕೆಲಸ ಕೇಳಿದೆ. ಅವ್ರು ಹೇಳಿದ್ರು ಬೆಳಗ್ಗೆ ಬಾರಪ್ಪ ಮರಿ ಅಂದರು. ಏನೂ ಇಲ್ಲ, ಏನೂ ಇಲ್ಲದೆ ಇದ್ದಾನೆ ಅವನಿಗೆ ಎಲ್ಲಾದ್ರೂ ಮಲಗಬೇಕಲ್ಲ. ಅಲ್ಲೊಂದು ಗೂಡು ಅಂಗಡಿ ಇತ್ತು, ಪೆಟ್ಟಿ ಅಂಗಡಿ. ಅದರ ಕೆಳಗಡೆ 4 ಕಾಲಿನ ಪೆಟ್ಟಿ ಅಂಗಡಿ, ಕೆಳಗೆ ಮಲಗಲಿಕ್ಕೆ ಹೋದೆ, ಮಲಗ್ತಾ ಇದ್ದೆ. ಆಗ ಪಕ್ಕದಲ್ಲಿ ಒಬ್ಬ ಗೋಣಿ ಚೀಲ ಇಟ್ಕೊಂಡು ಮಲಗಿದ್ದ. ಆ ವ್ಯಕ್ತಿ ಹೇಳ್ತಾನೆ, ಯಾವ ಊರು ನಿಂದು? ನಾನು ತುಮಕಾನೆ ಅಂತ ಹೇಳಿದೆ. ಎಲ್ಲಿ ತುಮಕಾನೆ? ನಮ್ಮ ತುಮಕಾನೆ ಮಾತ್ರ ಗೊತ್ತು, ಬಿಟ್ಟರೆ ಹರಿಹರಪುರ ಸ್ಕೂಲು, ಹರಿಹರಪುರ ಅನ್ನುವಂಥ ನನ್ನ ವಿದ್ಯಾಸಂಸ್ಥೆ ಸ್ಕೂಲು. ಇಲ್ಲಿ ಮಲಗಿದ್ರೆ ಬೆಗ್ಗರ್ಸ್ ಕಾಲೋನಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾನೆ. ಆ್ಯಕ್ಚುಲಿ ನಮ್ಮ ಮಲೆನಾಡಿನ ಇಂಗ್ಲೀಷು ಅಷ್ಟು ಸೊಫಾಸ್ಟಿಕೇಟ್ ಆಗಿರಲಿಲ್ಲ, ವೊಕ್ಯಾಬ್ಲರಿ ಇಂಪ್ರೂವ್ ಆಗಿರಲಿಲ್ಲ. ಆ ಸಮಯ ಬೆಗ್ಗರ್ಸ್ ಕಾಲೋನಿಗೆ ಅಂದರೆ ಏನು ಎಲ್ಲವಲ್ಲ ಬೇಡವರಿಗೆ ಅನ್ನೋದಿತ್ತು. ನಾನು ಏನು ತಲೆ ಕೆಡಿಸ್ಕೊಂಡಿಲ್ಲ, ನಿದ್ದೆ ಬರ್ತಿದ್ದು. ಅವನು ಕೊಟ್ಟ ಗೋಣಿ ಚೀಲದಲ್ಲಿ ನಾನು ಒಳಗೆ ತೂರಿ ಮಲಗಿ ಅಲ್ಲೇ ಮಲಗಿಬಿಡ್ತೇನೆ. ಇವತ್ತಿಗೂ ನಾನು ಅವನನ್ನು ಯೋಚನೆ ಮಾಡ್ತೇನೆ, ಯಾವುದೋ ದೇವರು ನನಗೆ ಅವನನ್ನು ಕಳಿಸಿದ್ದ. ಇಲ್ಲರೆ ಚಳಿ ಬೆಳಗ್ಗೆ ಹೊರಗೆ ಮಲಗಿ ಅದೇ ಗೋಣಿ ಚೀಲ ಅವನು ಹುಡುಕಿದ್ರೆ ಅವನು ಸಿಗಲಿಲ್ಲ. ಮತ್ತು ಆ ಗೋಣಿ ಚೀಲ ಇಟ್ಕೊಂಡೆ ಒಂದು ಖಾಲಿ ಬ್ಯಾಗಿ. ಯಾಕಂದರೆ ಹೋಟ್ಲಿಗೆ ಹೋದಾಗ ಕೇಳ್ತಾರೆ ಎಲ್ಲಿದೆ ಲಗೇಜು ಅಂತ. ಅದೇ ಗೋಣಿ ಚೀಲನೇ ಲಗೇಜ್ ನನಗೆ. ಬೆಳಗ್ಗೆ ಅದೇ ಹೋಟ್ಲಲ್ಲಿ ಹೋಗಿ ಕಾರ್ಮಿಕನಾಗ್ತೇನೆ. ಹೋಟೆಲ್ನಲ್ಲಿ ಕಾರ್ಮಿಕನಾಗಿ ಸೇರ್ತೀರಿ. ಅದರ ಜೊತೆಗೆ ನಿಮ್ಮ ಓದುವ ಹವ್ಯಾಸ, ನಾನು ಅದನ್ನು ಓದಿದೆ, ತುಂಬ ಪುಸ್ತಕಗಳನ್ನು ಓದುವಂಥ ಅಭ್ಯಾಸ ಇತ್ತು ತಮಗೆ ಅಂಥೇಳಿ. ಇದೇ ಗ್ಯಾಪಲ್ಲಿ ಆ ಜರ್ನಿ ಎಲ್ಲಿ ತನಕ ಹೋಗುತ್ತೆ ಅಂತಂದರೆ, ಮೊದಲ ಹೋಟೆಲ್ನ ಬೆಂಗಳೂರಿನಲ್ಲೇ ಆರಂಭ ಮಾಡುವಷ್ಟರ ಮಟ್ಟಿಗೆ ಶಕ್ತಿಯುತವಾಗಿ ಬೆಳಿತೀರಿ. ಅಷ್ಟು ಕ್ವಿಕ್ಕಾಗಿ, ಅಷ್ಟು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರೋದಕ್ಕೆ, ಅಷ್ಟು ಧೈರ್ಯ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು? ಎಷ್ಟು ವರ್ಷಗಳನ್ನು ತಗೊಳ್ತು ಅದು ಬೆಂಗಳೂರಲ್ಲಿ ಅಂಥೇಳಿ? ನಿಮಗೆ ನಾನು ಮೊದಲೊಂದು ಸರಿ ಹೇಳಿದೆ ಸ್ವಾಭಿಮಾನಿ ಅಂತ. ನಾನು ಹೋಟ್ಲ್ ಕಾರ್ಮಿಕನಾಗಿ ಸೇರಿದಾಗ ಆಗಿನ ಸಮಯದಲ್ಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡ್ತಿರಲಿಲ್ಲ. ಬಿ ಶ್ರೀಪತಿರಾವ್ ಅಂತೇಳಿ ಈಗಲೂ ದೊಡ್ಡ ನಾಯಕರಿದ್ದಾರೆ. ಅವರು ಸಾರ್ವಜನಿಕ ಹಾಸ್ಟೆಲಲ್ಲಿ ವಾಸ ಮಾಡ್ತಿದ್ರು. ನನಗೆ ಅವರು ಕಾರ್ಮಿಕರ ಬಗ್ಗೆ ಮಾತನಾಡ್ತಿದ್ರು. ನಾನು ನಿಧಾನವಾಗಿ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಶುರು ಮಾಡಿದೆ. ಕಾರ್ಮಿಕ ನಾಯಕನಾದೆ. ರಾಜ್ಯದ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಆದೆ. ಹೌದು. ಅದಾದಾಗ ನಾನು ನಿಮಗೆ ಬಹುಶಃ 18 ವರ್ಷ, 16, 17, 18. ಆದರೆ ವೆಲ್ ಬಿಲ್ಟ್. ಆಗಲೂ ನನ್ನ ಮನಸ್ಸು ತಂದೆ ತಾಯಿ ಚಿಕ್ಕದಿಂದ ಸಾಕಾದ್ರಿಂದ ಚೆನ್ನಾಗಿದೆ. ವಯಸ್ಸಿಗಿಂತ ಒಂದು ಸ್ವಲ್ಪ ಮೀರಿ ಕಾಣ್ತಿದ್ದೆ ಅಂತ ಕಾಣುತ್ತೆ. ಆವಾಗ ನಾನು ಕಾರ್ಮಿಕ ನಾಯಕನಾಗ್ತೇನೆ. 18 ವರ್ಷಕ್ಕೆ ಕಾರ್ಮಿಕ ನಾಯಕ. ಆ ದೃಷ್ಟಿನಲ್ಲಿ ನಾನು ಕಾರ್ಮಿಕ ನಾಯಕವಾಗ ಹಲವಾರು ಪುಸ್ತಕಗಳನ್ನು ಓದ್ತಾ ಇದ್ದೆ ನಾನು. ಹೇಗೆ ಅಂದರೆ ಲೈಬ್ರರಿ ನನ್ನ ಮೊದಲನೆಯ ಕಿಚನ್. ನನಗೆ ಮೊದಲಿಂದಲೂ ಪ್ರಜಾವಾಣಿ ಓದೋದು ಅಂತ ಹೇಳಿದ್ರೆ ಭಾಳ ಇದು, ಪ್ರಜಾಮತ, ಸುಧಾ, ಈ ಬುಕ್ಗಳನ್ನು ಓದ್ತಾ ಇತ್ತಾ ನನ್ನ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೆ. ಅದೇ 8ನೇ ಕ್ಲಾಸಲ್ಲಿ ಓದು ಬಿಟ್ಟಿದ್ರು, ಓದಿನ ಮೇಲಿನ ಆಸಕ್ತಿ ನಿಮ್ಮನ್ನ ಕಡಿಮೆ ಮಾಡಿರಲಿಲ್ಲ. ಬಾಪೂಜಿ ಟ್ಯುಟೋರಿಯಲ್ಸ್ ಅಂತೇಳಿ ಶಿವಾಜಿನಗರದಲ್ಲಿ ನಾನು ಟ್ಯುಟೋರಿಯಲ್ಸ್ ಇರ್ತೇನೆ. ಅಲ್ಲಿ ನಾನು 10th ಕಟ್ತೇನೆ. ಹಾಗೆ ನಾನು ನೈಟ್ ಸ್ಕೂಲ್, ಅದು ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಗೆ ಅಲ್ಲಿ ಕೊಲೈಡ್ ಆಗಿತ್ತು. ಅಲ್ಲಿ ನಾನು 10th ಕಟ್ತೇನೆ. 12th ನಾನು 11th ಕಟ್ಟಿ ಅದಾದಮೇಲೆ ಮತ್ತೆ ಪಾತ್ ಬದಲಾವಣೆ ಆಗುತ್ತೆ. ಇದು ಯಾವುದು ಯಾರು ಹೇಳಿ ಮಾಡಿದ್ದಲ್ಲ, ಏನಿಲ್ಲ, ನಿಮ್ಮ ವೈಯಕ್ತಿಕ ಆಸಕ್ತಿ ಮಾಡಬೇಕು ಅಂತ ಅನಿಸಿ ಮಾಡಿದ್ದು. ನಾನು ಏನಾದರೂ ಓದಬೇಕು, ನಾನು ಒಬ್ಬ ಏನಾದರೂ ಸ್ವಲ್ಪನಾದರೂ ಸಮಾಜದಲ್ಲಿ. ಯಾಕೆ ನನ್ನ ಚಿಕ್ಕಪ್ಪ ಬೆಂಗಳೂರು ಯೂನಿವರ್ಸಿಟಿಯ ಪ್ರೊಫೆಸರ್, ಅವರು KS ಶೆಟ್ಟಿ, KSF ಶೆಟ್ಟಿ ಅಂತೇಳಿ. ಅವರು ಎಷ್ಟೋ ಸರಿ ನನ್ನನ್ನು ಪರಿಚಯ ಮಾಡ್ತಿರಲಿಲ್ಲ. ಯಾಕಂದರೆ ಅಣ್ಣನ ಮಗ ಒಬ್ಬ ಹೋಟ್ಲಲ್ಲಿ ಕಾರ್ಮಿಕ ಅಂತ ಮಾಡ್ತಿದ್ರೆ ಯಾರನ್ನೂ ಪರಿಚಯ ಮಾಡ್ತಿರಲಿಲ್ಲ. ಬಟ್ ನನಗೆ ಮನಸ್ಸಿಗೆ ಗೊತ್ತಾಗ್ತಿತ್ತು, ಇವ್ರು ಪರಿಚಯ ಮಾಡದೇ ಇರೋ ಕಾರಣವೂ ಗೊತ್ತಾಗ್ತಿತ್ತು. ಬಟ್ ನನಗೂ ಒಂದು ಸರಿ ಆ ಥರ ಒಳ್ಳೆಯ ವಿದ್ಯಾವಂತನಾಗಬೇಕಂತ ಆಸೆ ಇತ್ತು. ಬಟ್ ಆಗಲಿಲ್ಲ. ಡೆಸ್ಟಿನಿ ಇಟ್ ಹ್ಯಾಸ್ ಚೇಂಜ್ಡ್. ಆದ್ದರಿಂದ ನಾನು ಹಾಗೆ 76 ಆಗುವಾಗಲೇ ನಾನು ಈ ಕಾರ್ಮಿಕ ನಾಯಕತ್ವ ಎಲ್ಲ ಸಂಪೂರ್ಣ ನೋಡಿದ್ದೇನೆ ನಾನು, ಅದ್ರ ಮೇಲೆ ಕೀಳೆಲ್ಲ. ಒಂದು ದಿನ 75 ಇಡೀ ಕರ್ನಾಟಕದ ಹೋಟೆಲ್ ಮಾಲೀಕರ ಸಂಘ ಕರೆ ಕೊಟ್ಟ ಕಾರಣದಿಂದ ಹೋಟೆಲ್ಗಳನ್ನು ಕನಿಷ್ಠ ವೇತನಕ್ಕೋಸ್ಕರ ಒಂದು 8 ದಿನ ಬಂದ್ ಮಾಡ್ತೀವಿ. ಅದರಲ್ಲಿ ನಾಯಕತ್ವ ಇತ್ತು. ತದನಂತರ ಯಾಕೋ ಏನೋ ಅಲ್ಲಿನೂ ಜಿಗುಪ್ಸೆ ಬಂತು. ನಾನೇ ಯಾಕೆ ಒಂದು ಸಣ್ಣ ಹೋಟ್ಲು ಮಾಡಬಾರ್ದು ಅಂತೇಳಿ 1976ರಲ್ಲಿ ಮೊದಲನೇ ಉದ್ಯಮ ಸ್ಥಾಪಿಸ್ತೇನೆ ನಾನು, ಇಂದಿಗೆ 50 ವರ್ಷದ ಹಿಂದೆ. ವೆರಿ ಗ್ರೇಟ್ ಸರ್.
ರಾಮಚಂದ್ರಪುರದಲ್ಲಿ ಮಾಡೋ ಹೋಟೆಲ್ ಮೊದಲನೇ ಹೋಟೆಲು ರಾಮಚಂದ್ರಪುರ. ಇವತ್ತು ಅಲ್ಲಿ ಯಾವುದೋ ಮಹಲ್ ಎಲ್ಲ ಇದೆ, ಸುಬ್ರಹ್ಮಣ್ಯ ನಗರ. ಒಂದು ಭಾಳ ಒಂದು ಕಂಜೆಸ್ಟೆಡ್ ಏರಿಯಾ. ಯಾವಾಗಲೂ ಈ ಆಗಿನ ಕಾಲದಲ್ಲಿ ಈ ರೌಡಿಸಮ್ ಅನ್ನೋದಿದ್ದ ಏರಿಯಾ. ಅದೇ ನೋಡಿದೆ, ಫಸ್ಟ್ ಡೇ ಬಂದು ಯಾರೋ ಮಚ್ಚಿಟ್ಟಿದ್ರು ಹೋಟೆಲ್ ಒಳಗಡೆ ಅಂತ ಹೇಳಿ. ಹಾಗೆ ಅಲ್ಲಿ ಯಾರಾದರೂ ಅವನೊಬ್ಬ ಯಾರೋ ಬರ್ತಾನೆ, ನನಗೆ ದಿವಸ ಇಷ್ಟು ಕೊಡಬೇಕಂತ ಎತ್ತಿ ಇಡ್ತಾನೆ. ಯಾರು ಅಂತ ಗೊತ್ತಿಲ್ಲ, ನನಗೆ ಬದುಕಲಿಕ್ಕೆ ದಾರಿ, ನನ್ನ ಬದುಕೆ ದಾರಿ ಇವನು ಏನೋ ಇಡ್ತಾನಂತ ಮಚ್ಚಿನ ಎತ್ತಿ ರಸ್ತೆಗೆ ಬಿಸಾಡ್ತೇನೆ ನಾನು. ನೀನು ಬಂದರೆ ಇದು ಸುಧಾಕರ್ ಶೆಟ್ಟಿ ಗೊತ್ತಿರಲಿ ಅಂತೇಳಿ. ನಿಮಗೆ ಕಳ್ಕೊಳ್ಳುವಂಥ ಭಯ ಇರಲೇ ಇಲ್ಲ, ಏನೂ ಇರಲಿಲ್ಲ ನನ್ನ ಹತ್ರ, ಏನೂ ಇರಲಿಲ್ಲ. ಮತ್ತೇನಂದರೆ ನಾನು ಸರ್ವೈವಲ್ ಆಗಬೇಕು, ನಾನು ದುಡ್ದಿದ್ದನ್ನು ಇನ್ಯಾರ ಬಂದು ಕೇಳ್ತಾನೋ ಒಂದು ಕೋಪ. ಒಂದು ಮಾತು ಅವತ್ತಿಗೆ ಹೇಳ್ತೇನೆ, ಇದು ಸುಧಾಕರ್ ಶೆಟ್ಟಿ ಅಂತ. ನನ್ನ ಮನಸ್ಸು ಅವನಿಗೆ ಯಾರು ಅಂತ ಗೊತ್ತಿಲ್ವೇನೋ, ಬಟ್ ಅದೇ ಹೆಸರನ್ನ ಇವತ್ತಿಗೆ ಅದೇ ಥರ ಮೂವ್ ಮಾಡಿದ್ದೇನೆ. ಮತ್ತು ಅವ್ರು ಯಾರೂ ನನಗೆ ತೊಂದರೆ ಕೊಡಲಿಕ್ಕೆ ಯೋಚನೆ ಮಾಡಲಿಲ್ಲ. ಮತ್ತು ಜೀವನ ಸ್ಟಾರ್ಟ್ ಆಗಿ ಹೋಯಿತು. ಎಂದಿನವರೆಗೂ ಅದೇ ಥರದಲ್ಲಿ ಅದೇ ಜೀವನ. ಬೆಂಗಳೂರಲ್ಲಿ ಒಂದು ಎಷ್ಟು ಹೋಟೆಲ್ ಮಾಡಿದ್ರಿ ಸರ್? ಎಷ್ಟು ಹೋಟೆಲ್ ಇತ್ತು ನಿಮ್ಮದು? ಬೆಂಗಳೂರಿನಲ್ಲಿ ಮೊದಲು ಸುಬ್ರಹ್ಮಣ್ಯ ನಗರದಲ್ಲಿ ಮಾಡಿದೆ. ಅದಾದಮೇಲೆ ಜಾಲಹಳ್ಳಿ ವೆಸ್ಟ್ ಕಮ್ಮಗೊಂಡನಹಳ್ಳಿಲಿ ಅಂತೇಳಿ, ಅಲ್ಲಿ ರಾತ್ರಿ ನೀರು ನಾವೇ ಬಾವಿಯಲ್ಲಿ ಸೇದು ಒಂದು ಟ್ಯಾಂಕಿಗೆ ತುಂಬಿಸಿ ಬೆಳಗ್ಗೆ ನಲ್ಲಿಲಿ ಬರೋ ಥರ ಜನಗಳಿಗೆ ಬಿಟ್ಕೊಡ್ತಿದ್ವು. ಅಂದರೆ ಕಷ್ಟಪಡ್ತಿದ್ದೆ. ತದನಂತರ ಕಲಾಸಿಪಾಳ್ಯ, ಎಲ್ಲ ಏರಿಯಾಗಳು ಟಫ್ ಏರಿಯಾ, ಎಲ್ಲ ಏರಿಯಾಗಳು ಟಫ್ ಏರಿಯಾ. ಅದಾದಮೇಲೆ ಸುಬ್ರಹ್ಮಣ್ಯ ನಗರ. ಹಾಗೆ ಬೆಂಗಳೂರಿನಲ್ಲಿ ನಾನು 4 ಕಡೆಯಲ್ಲಿ ಹೋಟ್ಲು ಮಾಡ್ತೇನೆ. ಇದೆಲ್ಲದು 4-5 ವರ್ಷದಲ್ಲೇ ನಡೆದೋಗ್ಬಿಡ್ತು. ಹೇಗೆ ನಡೀತು ಅಂತಲೂ ಗೊತ್ತಿಲ್ಲ. ನಾನು 20ನೇ ವಯಸ್ಸಲ್ಲೇ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಬೇಗನೆ ರಾಮಯ್ಯನವ್ರ ಮುಖಾಂತರ ಹೋಟೆಲ್ ಉದ್ಯಮವನ್ನು ಇನಾಗ್ರೇಷನ್ ಮಾಡಿಸ್ತೇನೆ. ಹಾಗೆ ಮತ್ತೆ ಜೀವನ ಮಕ್ಕಳು ಓದ್ತಿರ್ತಾರೆ ಆ ವಯಸ್ಸಲ್ಲಿ. ಈಗಿನ ಮಕ್ಕಳು ಅಂದರೆ ಅಷ್ಟು ಜವಾಬ್ದಾರಿ ತಗೊಳ್ಬೇಕಲ್ಲ. ಏನಂದರೆ 28 ಜನ ಕೆಲಸಕ್ಕಿದಾರಿದ್ದರು, 20ನೇ ವಯಸ್ಸಲ್ಲಿ 28 ಜನ ಕೆಲಸಗಾರರಿದ್ದರು. ಅವರಿಗೆ ಪ್ರತಿ ತಿಂಗಳು ಸಂಬಳ ಕೊಡುವಂಥದ್ದು, ಅಥವಾ ಕರೆಂಟ್ ಬಿಲ್ ಕಟ್ಟುವಂಥದ್ದು, ಟ್ಯಾಕ್ಸ್ ಕಟ್ಟುವಂಥದ್ದು, ಇದನ್ನೆಲ್ಲ ನಾವು ರೂಢಿಸ್ಕೊಂಬಿಟ್ಟೆ. ಅದು ಜೀವನ ದಾರಿ ಕಲಿಸ್ತಾ ಬಂತು. ವ್ಯವಹಾರದ ಜ್ಞಾನವನ್ನು ಅಲ್ಲಿ ನೀವು ಪಡ್ಕೊಳ್ತೀರಿ. ಅದಾದ ನಂತರ ಈ ಮೈಸೂರಿನ ಪಯಣ, ಅದಿನ್ನೊಂದು ಮತ್ತೊಂದು ಅಧ್ಯಾಯ ನಿಮ್ಮ ಬಾಳಲ್ಲಿ. ಉದ್ಯಮದಲ್ಲಿ ನೀವು ಹೇಳಿದ ಹಾಗೆ, ನೀವಾಗಲೇ ಹೇಳಿದ್ರಿ, ಕಲ್ಲು ಮುಳ್ಳಿನ ಹಾದಿ ಇತ್ತು ನಿಮ್ಮ ಜರ್ನಿ ಅಂತ ಹೇಳಿ. ಸೋಲುಗಳು ಅಲ್ಲೂ ಎದುರಾಗಿದ್ದಿದೆ, ಬೀಗ ಹಾಕುವಂಥ ಸಿಚುವೇಶನ್ ಬಂದಿದ್ದಿದೆ. ಮೈಸೂರಿಗೆ ಯಾಕೆ ಬಂದ್ರಿ? ಮೈಸೂರಿನ ಜರ್ನಿ ಹೇಗೆ ಆರಂಭ ಆಯಿತು ಅಂತ ಹೇಳಿ? ಅದು ಆಕಸ್ಮಿಕನೇ. ನಾನು ಬ್ಯಾಂಕ್ ಲೋನ್ ತೊಗೊಂಡಿದ್ದೆ. ಆ ಬ್ಯಾಂಕ್ ಲೋನ್ ರೀಪೇಮೆಂಟ್ಸ್ ನನಗೆ, ಯಾಕಂದರೆ ವ್ಯವಹಾರ ಎರಡು ಬೇರೆ. ಯಾರು ಬೇಕಾದರೂ ವ್ಯಾಪಾರ ಮಾಡ್ಬೋದು. ವ್ಯವಹಾರಸ್ಥ ಮಾತ್ರ ಅವನು ವ್ಯಾಪಾರದಲ್ಲಿ ಸಕ್ಸಸ್ಫುಲ್ ಉದ್ಯಮಿ ಆಗ್ತಾನೆ, ಎಲ್ಲರೂ ಆಗಲಿಕ್ಕಾಗಲ್ಲ. ಆ ಬ್ಯಾಂಕ್ನವರು ನನಗೆ ಬಂದು ನೋಟಿಸ್ ಮಾಡಿ, ನೀವು ಹಣ ಕಟ್ಟಿಲ್ಲ, ಇಷ್ಟು ಸೀಸ್ ಮಾಡ್ತೀನಿ ಅಂತ ಹೇಳಿದಾಗ ಆ ಹೋಟೆಲ್ನ ಮಾರಾಟ ಮಾಡಿ ಬ್ಯಾಂಕಿಗೆ ಕಂಪ್ಲೀಟ್ ಕಟ್ಟಿ ಇನ್ನು ಮತ್ತೆ ಹೋಟ್ಲಲ್ಲಿ ಕೆಲಸ ಮಾಡಲೇಬೇಕು ಅನ್ನೋದು, ಯಾಕಂದರೆ ಅನಿವಾರ್ಯ ಆಯಿತು. ಎಲ್ಲದೂ ಕಳ್ಕೊಂಬಿಟ್ಟು ಮತ್ತು ಒಂದೇ ಸರಿ. ಅದಾದಾಗ ಮತ್ತೆ ಮೈಸೂರಿನಲ್ಲಿ ನನ್ನ ಕುಟುಂಬದವರೇ ಎಲ್ಲ ಇದ್ದರು. ನಮ್ಮ ಅಕ್ಕ, ನನ್ನ ಭಾವ, ಇವರೆಲ್ಲ ಮೈಸೂರಿನಲ್ಲಿ ಉದ್ಯಮಿಗಳಾಗ. ಅವರ ಕರೆ ಮೇರೆಗೆ ಮೈಸೂರಿಗೆ ಬಂದು ಮತ್ತೆ ಮೈಸೂರಿನಲ್ಲಿ ಒಂದು ಹೋಟೆಲ್ನಲ್ಲಿ ಮ್ಯಾನೇಜರಾಗಿ ಸೇರ್ತೀನಿ. ಮತ್ತೆ ನನಗದೇ ಶಾಕಿಂಗ್ ಅನ್ಸೋದು ಸರ್. ಈಗ ಅಷ್ಟು ಸಣ್ಣ ವಯಸ್ಸಿಗೆ 4 ಹೋಟೆಲ್ಗಳನ್ನು ಮಾಡ್ತೀರಿ, ಅಲ್ಲಿಂದ ಸಡನ್ನಾಗಿ ಮತ್ತೆ ಝೀರೋಗೆ ಬರ್ತೀರಿ. ಎಲ್ಲಿ ಆರಂಭ ಮಾಡಿದ್ರೋ ಆ ಜಾಗಕ್ಕೆ ಬಂದು ನಿಲ್ತೀರಿ. ಅದನ್ನು ಫೇಸ್ ಮಾಡೋದು ಎಷ್ಟು ಕಷ್ಟ ಆಗಿತ್ತು. ಮತ್ತಾರದ್ದು ಹೋಟೆಲ್ನಲ್ಲಿ ವರ್ಕ್ ಮಾಡ್ತೀರಿ. ಸಾಮಾನ್ಯರಿಗೆ ಇದು ಸಾಧ್ಯ ಇಲ್ಲ ಅಂತ ನಂಗೆ ಅನ್ಸುತ್ತೆ ಸರ್. ಯಾರೋ ನನ್ನ ಹೋಟ್ಲಲ್ಲಿ ಇರೋಂತ ಕರೆದ್ರು. ಕೊನೆಗೆ ಕುಟುಂಬದವ್ರ ಜೊತೆಯಲ್ಲಿ ಇರಬಾರ್ದು ಅಂತೇಳಿ ನಾನು ಆವಾಗಲೂ ಚಾಯ್ಸ್ ಮಾಡ್ತೇನೆ, ಯಾರ ಹತ್ರ ವ್ಯವಹಾರ ಕಲಿಬೇಕು ಅಂತ. ಒಬ್ಬರು ನನಗೆ ಆ ದಿನ 1,000 ರೂಪಾಯಿ ಸಂಬಳ ಕೊಡ್ತೀನಿ, ಮ್ಯಾನೇಜರ್ ಆಗು ಅಂತಾರೆ. ಇನ್ನೊಬ್ಬರು 125 ರೂಪಾಯಿ ಕೊಡ್ತೀನಿ, ಮ್ಯಾನೇಜರ್ ಆಗು ಅಂತಾರೆ. 1,000 ಕೊಟ್ಟವರು ಬೀಗ ಕೊಟ್ಟು ನೀನೇ ಓನರ್ ಅಂತಾರೆ. 125 ಕೊಡೋರು ನೋಡು ಒಳಗೆ ಇಷ್ಟಿದೆ, ಇದಿದೆ, ನೀವೆಲ್ಲ ಹಣಕಾಸು ಲೆಕ್ಕಾಚಾರ ಬೇಕು ಅಂತಾರೆ. ಅವ್ರ ಜೊತೆಯಲ್ಲಿ ಸೇರ್ತೀನಿ ನಾನು. ಸೇರಿ ನಾನು ಮತ್ತೆ 2ನೇ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡ್ತೇನೆ. ಸ್ಟಾರ್ಟ್ ಮಾಡಿ ನನ್ನ ಹತ್ರ ಆವಾಗಲೇ ನಾನು ಮಾರಾಟ ಮಾಡಿದ ಹಣ ಇತ್ತು ನನ್ನ ಹತ್ರ ಸ್ವಲ್ಪ, ಅಂದರೆ ಒಂದು 10,000 ರೂಪಾಯಿವರೆಗೆ ಇರ್ಬೋದು. ಮತ್ತೊಂದು ಸಣ್ಣ ಹೋಟ್ಲು ಉದ್ಯಮನ ಮಾಡ್ತೇನೆ, ಒಂದು ಬೇಕ್ರಿ ಅಲ್ಲಿದ್ದೇ ಮಾಡ್ತೇನೆ ನಾನು, ಏನು ಹೊರಡೆ ಹೋಗಿ ಅಲ್ಲ. ಒಂದು ಹೋಟ್ಲಲ್ಲಿ ಮ್ಯಾನೇಜರು, ನನ್ನ ತಮ್ಮನ್ನು ಕರ್ಕೊಂಬಂದು ಅಲ್ಲಿ ಬಿಡ್ತೇನೆ. ಮತ್ತೆ ಜೀವನನ ಮತ್ತೆ 81ರಲ್ಲೇ ಸ್ಟಾರ್ಟ್ ಮಾಡ್ತೇನೆ. ಈ ಗ್ಯಾಪಲ್ಲಿ ಎಲ್ಲೋ ಒಂದ್ಸಲ ಬಾಂಬೆಗೆ ಟಿಕೆಟ್ ಬುಕ್ ಮಾಡಿದ್ರಿ ನೀವು, ಅದ ನಂತರ ಕ್ಯಾನ್ಸಲ್ ಮಾಡಿದ್ರಿ ಅಂತ ಕೇಳಿದೆ ಸರ್. ಈ ಬಾಂಬೆಗೆ ಟಿಕೆಟ್ ಬುಕ್ ಮಾಡಿದ್ದು ಯಾವಾಗ? ಇದೆಲ್ಲ ಆಗೋಕ್ಕೆ ಮುಂಚೆನಾ ಆದಮೇಲೆ? ನಾನು ಬೆಂಗಳೂರಿನಲ್ಲಿ ಲಾಸ್ ಆದಾಗ ಸುಬ್ರಹ್ಮಣ್ಯ ನಗರದಲ್ಲಿ
ಹೋಟೆಲ್ ಭಗವತಿ ಅಂತೇಳಿ ಭಾಳ ದೊಡ್ಡ ಹೋಟೆಲ್, ಭಾಳ ಚೆನ್ನಾಗಿ ಮಾಡಿದ್ದೆ. ಇದೆಲ್ಲ ಲಾಸ್ ಆದಾಗ ನನಗೆ ಅನ್ನಿಸ್ತು, ನಾನು ಏನೋ ಒಂದು ಸರಿ ಜಿಗುಪ್ಸೆ ಬಂತು ನನಗೆ. ನಾನು ಸಣ್ಣ ಸ್ಕೂಟ್ರ್ ಇಟ್ಕೊಂಡು ಒಳ್ಳೆಯ ಜನಗಳ ಮಧ್ಯೆ ಇದ್ದವನು, ಒಂದೇ ಸರಿ ಜೀರೋ ಬಂದಾಗ ನಾನು ಹೊರಡಬೇಕು ಅಥವಾ ಏನೋ ಕೆಟ್ಟ ಕಲ್ಪನೆಯೂ ಬಂದಿತ್ತು. ಆವಾಗ ನಾನು ರೈಲ್ವೆ ಸ್ಟೇಷನ್ಗೆ ಹೋಗುವಾಗ ಹೋಗಿ ಏನೋ ಹೋಗೋದು ಅಂತಿದ್ದೆ. ನನ್ನ ಅಕ್ಕ ಒಬ್ಬರು ಸುನಂದಕ್ಕ ಅಂತೇಳಿ ಅವರು ಒಂದು ಟೆಲಿಗ್ರಾಮ್ ಬಿಡಿಸ್ತಾರೆ, ಸ್ಟಾರ್ಟ್ ಇಮ್ಮಿಡಿಯೇಟ್ಲಿ ಸೀರ್. ಅವ್ರನ್ನ ಭಾಳ ತಾಯಿಗಿಂತ ಪ್ರೀತಿ ಮಾಡ್ತಾಯಿದ್ದೆ, ಕಸಿನ್ ಸಿಸ್ಟರ್. ಹಾಗೆ ಮತ್ತೆ ಓಡಿ ಬಂದೆ ಮೈಸೂರಿಗೆ. ಇಲ್ಲದೆ ನಾನು ಹೊರಟೋಗ್ಬಿಡ್ತಿದ್ದೆ. ಒಂದು ಟೆಲಿಗ್ರಾಮ್ ಮೈಸೂರಿನತ್ತ ನಿಮ್ಮ ಪಯಣವನ್ನು ಒಂದು ಟೆಲಿಗ್ರಾಮ್ ಬದಲಾಯಿಸುತ್ತೆ. ಇವತ್ತಿಗೂ ನಾನು ನೆನಪು ಮಾಡ್ಕೊಳ್ತೇನೆ. ಟೆಲಿಗ್ರಾಮ್ ಕೊಟ್ಟವರು ಕುಂದರ್ ಅಂತೇಳಿ, ಇವತ್ತಿಗೂ ಅವರಿಗೆ ಭಾಳ ಗೌರವ ಇದೆ ನನಗೆ. ಹಾಗೆ ಆ ಟೆಲಿಗ್ರಾಮ್ ಹಿಡ್ಕೊಂಡು ಮೈಸೂರಿಗೆ ಬರ್ತೇನೆ. ಏನೂ ಆಗಿರಲಿಲ್ಲ. ಯಾಕೆ ಹೋಗ್ತೀಯ, ಏನೋ ನೀನು ಹೊರಡೆ ಹೋಗ್ತೀಯ ಅಂತ ಗೊತ್ತಾಯಿತು, ನಮ್ಮಲ್ಲೇ ಇರು ಅಂದರು. ಬಟ್ ನಾನು ಯಾರಲ್ಲೂ ಇರಲಿಲ್ಲ. ನಾನು ಒಬ್ಬ ಅವತ್ತು ಸ್ವಾಭಿಮಾನಿ, ಇವತ್ತಿಗೂ ಹಾಗೆ. ನಾನು ಇನ್ನೊಬ್ಬರ ಹತ್ರ ಕೆಲಸಕ್ಕೆ ಸೇರಿದೆ, ಮತ್ತೆ ಉದ್ಯಮನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾಗ ಜರ್ನಿ ಈ ಸರಿ ನಾನು ವ್ಯಾವಹಾರಿಕವಾಗಿ ಸ್ಟಾರ್ಟ್ ಮಾಡಿಕೊಂಡು ವೆಲ್ ಪ್ಲ್ಯಾನ್ಡ್ ಮತ್ತು ಸಿಸ್ಟಮ್ಯಾಟಿಕ್ ವೇನಲ್ಲಿ ಹೋದೆ. ಈ ಬೇಕರಿ ಹಾಗೆಯೇ ಒಂದು ಶಾರದಾ ಲಂಚ್ ಹೋಮ್ ಆರಂಭ ಮಾಡ್ತೀರಿ ನಿಮ್ಮ ಓನ್ ಆಗಿ. ಅದರ ಹಿಂದಿನ ಕಥೆ ಏನು ಅಂತ ಹೇಳಿ ಅಂದರೆ, ಇಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಮಾಡ್ತಾ ಇದು ಮತ್ತೊಂದು ಜರ್ನಿ, ಮತ್ತೊಮ್ಮೆ ಸ್ವ ಉದ್ಯಮವನ್ನು ಮಾಡುವಂಥ ಆ ಹುಮ್ಮಸ್ಸು ನಿಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಆ ಜರ್ನಿ ಹೇಗಿತ್ತು ಅಂತ ಹೇಳಿ. ಎಲ್ಲೋ ಜೀನ್ಸಲ್ಲೇ ನಾನು ಉದ್ಯಮಿ. ನನ್ನ ತಂದೆ ವ್ಯವಹಾರಸ್ಥರು. ನನ್ನ ತಂದೆ ಆವಾಗಿನ ಕಾಲದಲ್ಲೇ ಕೇರಳಕ್ಕೆ ಅಕ್ಕಿನ ಇಲ್ಲಿ ರೆಡಿ ಮಾಡಿಸಿ ಲೋಡ್ಗಟ್ಟಲೆ ಕಳಿಸ್ತಿದ್ದ ಉದ್ಯಮಿ ಅವರು ವ್ಯಾಪಾರಸ್ಥಾನೆ. ಹಾಗೆ ನಾನು ಮತ್ತೆ ಇಲ್ಲಿ ಬಂದಾಗ ನಾನು ಒಂದು ಶಾರದಾ ಲಂಚ್ ಹೋಮ್ ಅಂದರೆ ನನ್ನ ತಾಯಿ ಹೆಸರು, ಅದು ಶಾರದಮ್ಮ ಸಂಜೀವ್ ಶೆಟ್ಟಿ ಅವರು, ತಾಯಿ ಶಾರದಮ್ಮ. ಸಂಜೀವ್ ಶೆಟ್ಟಿ, ತಾಯಿ ಶಾರದಮ್ಮ. ಮತ್ತು ನಾನು ಅದೇ ಹೋಟ್ಲಲ್ಲಿ ಇದ್ದು ನಾನೊಂದು ಹೋಟ್ಲು ಮಾಡ್ತೇನೆ. ಆ ಹೋಟ್ಲನ್ನು ಕ್ಲೀನಾಗಿ ನಡೆಸ್ಕೊಂಡಿರ್ತೇನೆ. ಅದಾದ ಮೇಲೆ ಸಂತೋಷ್ ಕಾರ್ನರ್ ಅಂತ ಒಂದು ಬೇಕ್ರಿ ಮಾಡ್ತೇನೆ. ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ವು. ನನಗೆ ರೆಸ್ಟ್ ಟೈಮ್ ಇದ್ದಂಥ 4 ಗಂಟೆ ಟೈಮಲ್ಲಿ ನಾನು ಅದನ್ನು ಪೂರ್ಣವಾಗಿ ಮ್ಯಾನೇಜ್ ಮಾಡಿ ಬರ್ತಿದ್ದೆ. 2 ಗಂಟೆ ಹೋದರೆ 6 ಗಂಟೆ ಹೋದರೆ ರೆಸ್ಟ್ ಇತ್ತು ಹೋಟ್ಲಲ್ಲಿ. ಆ ಸಮಯದಲ್ಲಿ ನನ್ನ ಉದ್ಯಮ ನೋಡ್ತಿದ್ದೆ ಹೊರತು ಯಾವತ್ತೂ ನನ್ನ ಮಾಲೀಕರುಗಳಿಗೆ ನನ್ನ ನಿಷ್ಠೆನ ಬದಲಾಯಿಸಿರಲಿಲ್ಲ. ಅವರು ನನ್ನನ್ನು ಮಗನಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ರು ಯಾವತ್ತು. ಮತ್ತು ಎಲ್ಲ ಫ್ರೀಡಮ್ ಇತ್ತು, ಯಾಕಂದರೆ ನಾನು ಅಷ್ಟು ನಂಬಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆ ಉದ್ಯಮನೂ ಚೆನ್ನಾಗಿ ತಂದಿದ್ದೆ ಅವ್ರನ್ನ. ನನ್ನ ಉದ್ಯಮನೇ ಬೆಳೀತು. ತದನಂತರ 1985ರಲ್ಲಿ ಮತ್ತೆ ಶೀತಲ್ ರೆಸ್ಟೋರೆಂಟ್ ಅಂತ ಮಾಡಿದೆ. ಅದು ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡ್ತು. ವಿದ್ಯಾರಣ್ಯಪುರಮಲ್ಲಿ, ಮೈಸೂರಿನ ವಿದ್ಯಾರಣ್ಯಪುರಮ್ನಲ್ಲಿ 1985ರಲ್ಲಿ ಮಾಡ್ತೇನೆ. ಜೀವನದ ದಿಕ್ಕು ಸಂಪೂರ್ಣ ಬದಲಾಗ್ಬಿಡೋಗ್ಬಿಡುತ್ತೆ. ಯಾಕಂದರೆ ನಾನು ಕಲ್ಪನೆ ಮಾಡಿದ್ದಕ್ಕಿಂತ ಭಾಳ ದೊಡ್ಡ ಒಂದು ಬಿಸ್ನೆಸ್ ನನ್ನಲ್ಲಿ ಸೇರ್ಕೊಂಡ್ಬಿಡ್ತು. ನಾನು ಅದರಲ್ಲಿ ಎಲ್ಲ ರೀತಿಯೇ ಮಾಡ್ತಿದ್ದೆ. ಬೆಳಗ್ಗೆ ತಿಂಡಿ ರೆಡಿ ಮಾಡಿ ಬಂದು ಕ್ಯಾಶಿಗೆ ಕೂತು ಮತ್ತೆ ರಾತ್ರಿ ಲೆಕ್ಕ ಮಾಡ್ತಿದ್ದೆ. 3 ಕೆಲಸ ಮಾಡ್ತಿದ್ದೆ. ಆದ್ದರಿಂದ ನನಗೆ ಉದ್ಯಮ ಕೈ ಹಿಡಿದುಬಿಡ್ತು. ಮತ್ತು ದೈವ ಇಚ್ಛೆ, ನಾನು ಅವತ್ತಿನಿಂದನೂ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳ ಅವರ ಒಂದು ನಡೆ ನುಡಿ, ಅವರ ಆಚಾರ ವಿಚಾರಗಳು, ಅವರ ವಿಚಾರಧಾರೆಗಳಿಗೆ ಮಾರು ಹೋಗ್ಕೊಂಡು ಹಾಗೆಯೇ ಜೀವನ ಮುಂದುವರೆದು ಬಿಡ್ತು. ಅಷ್ಟು ಹೊತ್ತಿಗೆ ನೀವು ಪ್ರತಿಷ್ಠಿತ ಹೋಟೆಲ್ ಉದ್ಯಮಿಗಳಲ್ಲಿ ಒಬ್ಬರಾಗಿರ್ತೀರಿ. ನಾನು ಸುಧಾಕರ್ ಶೆಟ್ಟಿಯವ್ರ ಬಗ್ಗೆ ಆರಂಭದಲ್ಲಿ ಒಂದು ಉಲ್ಲೇಖ ಮಾಡಿದೆ. ಆಡು ಮುಟ್ಟಿದ ಸೊಪ್ಪಿಲ್ಲ, ಸುಧಾಕರ್ ಶೆಟ್ಟಿಯವರು ಕೈ ಹಾಕದೇ ಇರುವಂಥ ಕ್ಷೇತ್ರ ಇಲ್ಲ ಅಂಥೇಳಿ. ಹೈನುಗಾರಿಕೆಯನ್ನು ಮಾಡ್ತೀರಿ, ಅದರ ಜೊತೆಗೆ ಗ್ಯಾಸ್ ಏಜೆನ್ಸಿಗಳನ್ನು ತೆಗೆದುಕೊಳ್ತೀರಿ, ಅದರ ಜೊತೆಗೆ ಫೈನಾನ್ಸನ್ನು ಆರಂಭ ಮಾಡ್ತೀರಿ. ಇದಕ್ಕೆಲ್ಲ ಹೆಂಗೆ ಕೈ ಹಾಕಿದ್ರಿ? ಯಾಕೆ ಕೈ ಹಾಕಬೇಕು ಅನ್ನಿಸ್ತು? ಉದ್ಯಮವನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಥಾಟ್ ಬಂದಿದ್ದು ಹೇಗೆ ಅಂತ ಹೇಳಿ ಸರ್? ನನಗೆ ಭಾಳ ದೊಡ್ಡ ಸ್ಟ್ರೆಂತು ನನ್ನ ಹೆಂಡತಿ. ನಾನು ಹೋಟ್ಲ್ ಉದ್ಯಮ ಸ್ಟಾರ್ಟ್ ಮಾಡಿದಾಗಲಿಂದಲೂ ನನ್ನ ಜೊತೆಯಾಗಿ, ಹೌದು, ಅವರು 87ರಲ್ಲಿ ಮದುವೆ ಆಗ್ತೇವೆ. ಅವರು ಜೊತೆ ಕೈ ಸೇರಿದ ಮೇಲೆ ನಾವು ಇಬ್ಬರು ಆಗ್ತೀವಿ, ಒಬ್ರಿಗಿಂತ ಇಬ್ಬರು ಸ್ಟ್ರೆಂತ್ ಆಗುತ್ತೆ. ಅವರು ಮಾತಾಡಿದ ಕೆಲಸ ಮಾಡ್ತಿದ್ರು ನನಗೆ. ನಾನು 86ರಲ್ಲೇ ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿ, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೇನೆ. ನಾಯಕತ್ವಕ್ಕೆ ಮೊದಲಿಂದಲೂ ನಾನು ಹೇಳಿದ್ದೆ, ಸಣ್ಣ ವಯಸ್ಸಿರುವಾಗಲೇ ಕಾರ್ಮಿಕ ನಾಯಕ, ಈಗ ಮಾಲೀಕರ ನಾಯಕನಾಗಿ ಕೆಲಸ ಮಾಡ್ತೇನೆ. ಅದೇ ಸಮಯದಲ್ಲಿ ಗ್ಯಾಸಿನ ಭಾಳ ದೊಡ್ಡ ಶಾರ್ಟೇಜ್ ಆಫ್ ಗ್ಯಾಸ್ ಇತ್ತು. ಆವಾಗ ಪ್ರೈವೇಟ್ ಗ್ಯಾಸ್ ಇತ್ತು, CLPG ಅಂತ ಇತ್ತು, ವಿಷ್ಣು ಗ್ಯಾಸ್ ಅಂತ ಇತ್ತು. ಅವರಿಗೆ C&F ಏಜೆಂಟ್ ತೊಗೊಂಡು ಒಂದು 40 ಔಟ್ಲೆಟ್ಗಳನ್ನು ಈ 2 ಜಿಲ್ಲೆಗಳಲ್ಲಿ ಹಾಕ್ತೀನಿ, ಚಾಮರಾಜನಗರ ಮತ್ತು ಮೈಸೂರು. 40 ಔಟ್ಲೆಟು C&F ಏಜೆಂಟ್ ದಿನ 1-2 ಲೋಡ್ ಗ್ಯಾಸ್ ಬಂದರೆ ನಮ್ಮ ಮನೆಯವರು ಅದನ್ನು ಲೆಕ್ಕ ಮಾಡ್ತಿದ್ರು. ಅವರು ಮದುವೆ ಆದಮೇಲೆ ಡಿಗ್ರಿ ಮಾಡ್ತಾರೆ.
ಅವರು ಮದುವೆ ಆದಮೇಲೆ ಇಂಗ್ಲೀಷ್ ಆನರು, ಇಂಗ್ಲೀಷ್ ಗ್ರಾಮರು ಎರಡನ್ನೂ ಆನರ್ ಮಾಡ್ಕೊಳ್ತಾರೆ. ಅವ್ರು ನಾನು ಮದುವೆ ಅವಳಿಗೆ ಜಸ್ಟು PUC ಮಾಡಿದವಳು, ಸೆಕೆಂಡ್ PUC ಆದಮೇಲೆ ಮದುವೆ ಆದವಳು. ಬಟ್ ಜೊತೆಗೆ ಹೆಜ್ಜೆ ಹಾಕುತ್ತೀವಿ. ಹಾಗೆ ಗ್ಯಾಸ್ ಏಜೆನ್ಸಿ ಮಾಡ್ತೇನೆ. ಗ್ಯಾಸ್ ಏಜೆನ್ಸಿ ಮಾಡ್ತಾ ಒಂದು ಚೀಟಿ ಮಾಡ್ತೇವೆ, ಫೈನಾನ್ಸ್ ಮಾಡ್ತೇವೆ, ಭಗವತಿ ಫೈನಾನ್ಸ್ ಅಂತೇಳಿ, ಭಗವತಿ ಫೈನಾನ್ಸ್ ಅಂತ ಮಾಡ್ತೇವೆ. ಹೀಗೆ ನನ್ನ ಉದ್ಯಮದ ಹಲವಾರು ಮಜಲುಗಳು ದಾಟ್ಕೊಂಬರ್ತೇನೆ. ಅಷ್ಟರೊಳಗೆ ಹೋಟೆಲ್ ಅಸೋಸಿಯೇಷನಲ್ಲಿ ಬಹುದೊಡ್ಡ ನಾಯಕತ್ವ ಬರುತ್ತೆ. ಹಲವಾರು ಎಲ್ಲೆಂದರೆ ಯಾರು ಅವ್ರನ್ನ ತೊಡಸ್ಕೊಂಡು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾನೋ ಅವ್ರನ್ನ ಸಮಾಜ ಗುರುತಿಸುತ್ತೆ. ಅದು ನಂಬಿದವನು ನಾನು. ನೀನು ಅದರಲ್ಲೇನೋ ಸ್ವಾರ್ಥ ಇದ್ದರೆ ಗುರುತಿಸಲ್ಲ. ಹಾಗೆ ನನ್ನನ್ನು ಗುರುತಿಸ್ಕೊಂಡು ಈ ಹೋಟೆಲ್ ಉದ್ಯಮ ನನ್ನ ಮೇಲೆ ಕರ್ಕೊಂಡು ಹೋಯಿತು. ಅದೇ ಥರ ದಕ್ಷಿಣ ಕನ್ನಡಿಗರ ಒಕ್ಕೂಟ ಅಂತ ಮಾಡ್ತೀವಿ. ಹಾಂ, ಅದು ಒಂದು ದೊಡ್ಡ ಜರ್ನಿ ನಿಮ್ಮದು. ಅದಾಗಲಿಕ್ಕೆ ಕಾರಣ ಅಂದರೆ 1994-95 ಈಗಿನ ಮುಖ್ಯಮಂತ್ರಿಗಳು, ಆಗ ಫೈನಾನ್ಸ್ ಮಿನಿಸ್ಟರ್, ಡೆಪ್ಟಿ ಚೀಫ್ ಮಿನಿಸ್ಟರ್, ಸಿಟಿಲಿ ಒಂದು ಹೋಟೆಲ್ ಮಾಡ್ತೇನೆ, ಫಲಾರ್ದರ್ಶಿನಿ. ಮೈಸೂರಿಗೆ ಮೊಟ್ಟ ಮೊದಲನೇ ಒಂದು ಸೆಲ್ಫ್ ಸರ್ವಿಸ್ ರೆಸ್ಟೋರೆಂಟ್ ಫಲಾರ್ದರ್ಶಿನಿ ನಾವೇ ತಂದು. ಆ ಸ್ವಸಹಾಯ ಪದ್ಧತಿ ಆರಂಭ ಆಗಿದ್ದೇ ನಮ್ಮಿಂದ ಫಲಾರ್ದರ್ಶಿನಿ 1991ರಲ್ಲಿ. ಅದೇ ಸಿಟಿನಲ್ಲಿ ಮತ್ತೆ ನಾವು ಫಲಾರ್ದರ್ಶಿನಿ ಮಾಡಿದಾಗ ಇದೇ ಈಗಿನ ಮುಖ್ಯಮಂತ್ರಿಗಳು ಬಂದು ಹೇಳ್ತಾರೆ, ಇದೊಂದು ದೇವಲೋಕ ಅಂತ. ಜನ ದೇವಲೋಕ ನೋಡ್ಲಿಕ್ಕೆ ಬಂದು ವ್ಯಾಪಾರ ಜಾಸ್ತಿ ಆಯಿತು. ಎಲ್ಲರೂ ಒಂದೊಂದು ಮಾತುಗಳು ಹೇಳೋದು. ನಾನು ಮೊದಲು ಸಚ್ಚಿದಾನಂದ ಸ್ವಾಮಿಗಳು ಉದ್ಘಾಟನೆ ಮಾಡ್ತಾರೆ, ಅವ್ರ ಮಾತಿನ ಮೇಲೆ ಬಂದರು. ಹಾಗೆ ಒಂದೊಂದೇ ಲಿಂಕ್ ಆಗ್ತಾ ಹೋಯ್ತು. ದಕ್ಷಿಣ ಕನ್ನಡ ಜಿಲ್ಲಾ ಸಂಘ ಅನ್ನುವಂಥ ಕಾರಣ ನಾವು ಮಂಗಳೂರು ತುಳು ಮಾತಾಡಿದ ದಕ್ಷಿಣ ಕನ್ನಡಿಗರು. ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ, ನನಗೆ 5-6 ಕನೆಕ್ಟಿವಿಟಿ ಇರುವಂಥ ಜಾಗ ಇದೆ. ದಕ್ಷಿಣ ಕನ್ನಡಿಗರು ನಾನೊಂದು ದಕ್ಷಿಣ ಕನ್ನಡಿಗರ ಅಂತ ಹೇಳ್ತಾರೆ, ಮೈಸೂರಿನವರು ಅಂತ ಹೇಳ್ತಾರೆ, ಶೃಂಗೇರಿ ಚಿಕ್ಕಮಗಳೂರು ಅಂತ ಹೇಳ್ತಾರೆ. ಹಾಗೆ ದಕ್ಷಿಣ ಕನ್ನಡಿಗರ ಒಕ್ಕೂಟ ಸ್ಥಾಪನೆ ಮಾಡಿ ಸುಮಾರು 12,000 ಕುಟುಂಬ, ಅಂದರೆ 60,000 ಜನರದ ಒಂದು ಡೈರೆಕ್ಟ್ರಿ ಮಾಡ್ತೇನೆ. ಅದೇ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ನನಗೆ ಯಾಕೆ ನಾನು ಹೈನುಗಾರಿಕೆ ಬಗ್ಗೆ ಅಂದರೆ, ನಾನು ಗೋವನ್ನು ಭಾಳ ಮೊದಲಿಂದಲೂ ದೀಪಾವಳಿ ದಿನ ನಾವು ಗೋವು ಪೂಜೆ ಮಾಡೋರು. ಇವತ್ತಿಗೂ ಅದೇ ಪೂಜಾ ಸಂಸ್ಕೃತಿ ಇದೆ. ಗೋವನ್ನ ಭಾರತ ಮಾತೆ, ನಮ್ಮ ಜನ್ಮ ತಾಯಿಗೆ ಎಷ್ಟು ಗೌರವ ಕೊಡ್ತೀವಿ ಅಷ್ಟು ಕೊಡ್ತೀವಿ ನಾವು. ಯಾಕಂದರೆ ತಾಯಿ ಬಿಟ್ಟರೆ ನಾವು ಗೋವಿಂದನೇ ಬದುಕಿದವರು. ಹಾಗೆ ಆ ಗೋವುಗಳ ಒಂದು ಇಲ್ಲಿ ಬಂದಾಗಲಿ ಈ ಕಾಲೇಜಲ್ಲಿ ಫಸ್ಟ್ ನಾನು ಒಂದು 6 ಹಸು ತರ್ತೇನೆ. ಅದು 50 ಆಗುತ್ತೆ, 500 ಆಗುತ್ತೆ. 500 ಹಸು ಇರುತ್ತೆ. ಒಂದು 125 ಕರುಗಳಿರ್ತವೆ. 600 ಚಿಲ್ಲರೆ ಹಸುಗಳಿಂದ ಶೆಟ್ಟಿ ಡೈರಿ ಆ್ಯಂಡ್ ಫಾರ್ಮ್ ಅನ್ನೋದನ್ನು ಭಾಳ ಚೆನ್ನಾಗಿ ಮಾಡ್ತೇವೆ. ಮತ್ತು ಹಸುಗಳನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳೋದೇ ಇದ್ದರೆ ಅದು ಖಂಡಿತ ಉಳಿಯಲ್ಲ. ಡೈರಿ ಅಷ್ಟು ಸುಲಭ ಇಲ್ಲ. ಅದರಲ್ಲೂ ಪ್ರಖ್ಯಾತನಾಗ್ತೇನೆ. ಹೀಗೆ ಆಡು ಮುಟ್ಟೋದು ಸೊಪ್ಪಿನ ಇಲ್ಲ ನಿಮ್ಮ ಕ್ಷೇತ್ರಕ್ಕೂ ಬರ್ತೇನೆ. ಸಂಕ್ರಾಂತಿ ಅಂತ ಒಂದು ಪತ್ರಿಕೆ ಈವ್ನಿಂಗ್ ತಡ್ತೇನೆ. ಅದು ಒಂದು 50 ವರ್ಷ ಚಂದ್ರಶೇಖರ್ ಕುಕ್ಕಿಗಟ್ಟೆಯವರು ನಡೆಸಿದ್ದ ಪೇಪರು. ಅವರು ಕಾಲಾನ ಆಗುವಾಗ ನನಗೆ ಹೇಳಿದ್ರೆ ಇದನ್ನು ನಡೆಸಿ ಅಂತ. ಅದನ್ನು 6 ವರ್ಷ ನಡೆಸ್ತೇನೆ. ಅದನ್ನು ಹೇಗೆ ನಡೆಸಬೇಕು ಅನ್ನೋದು, ನಾನು ಲಂಡನ್ನಿಗೆ ಹೋದಾಗ ಅಲ್ಲಿ ಈ ಇದರಲ್ಲಿ ಈ ಮೆಟ್ರೋಗಳಲ್ಲಿ ಲಕ್ಷಾಂತರ ಪೇಪರ್ನ ಫ್ರೀ ಕೊಡ್ತಾರೆ. ಅದರಲ್ಲಿ 60 ಪುಟದಲ್ಲಿ 12 ಪುಟ ಮಾತ್ರ ನ್ಯೂಸ್ ಇರುತ್ತೆ. ನನಗೆ ಅನ್ನಿಸ್ತು 48 ಪುಟ ಅಡ್ವರ್ಟೈಸ್ಮೆಂಟು. ಅದೇ ಥರ ಫ್ರೀ ಕೊಡುವಂಥ ಕಾನ್ಸೆಪ್ಟ್ ತರ್ತೇನೆ ಮೈಸೂರಿಗೆ. ಒಂದು 30,000 ಸರ್ಕ್ಯುಲೇಷನ್ವರೆಗೆ ಹೋಗ್ತೇನೆ. ಎಲ್ಲದೂ ಒಂದೊಂದು ನನ್ನ ಪಯಣದಲ್ಲಿ ಅದು ಒಂದು ಮೈಲಿಗಲ್ಲು. ಬಟ್ ನನ್ನ ಶ್ರಮ ಎಲ್ಲ ಕಡೆಯಲ್ಲೂ ಇತ್ತು. ಬಟ್ ಭಾಳ ಸೆಂಟಿಮೆಂಟ್ ಇಟ್ಕೊಂಡಿರಲ್ಲ ನಾನು. ಅದು ಲಾಸ್ ಆಗುತ್ತೆ. ಅದು ಆಗೋದಿಲ್ಲ ಅಂದರೆ ನಾನು ವಾಪಸ್ ಹೊರಡೆ ಬಂದು ಮತ್ತೆ ಮುಂದಿನ ದಾರಿ ಹೋಗ್ತೇನೆ. ನಾನು ವೆರಿ ಪ್ರಾಕ್ಟಿಕಲ್ ಆ ವಿಚಾರದಲ್ಲಿ. ಅಂದರೆ ವ್ಯಾಪಾರದ ಜೊತೆಗೆ ವ್ಯವಹಾರವನ್ನ ಕಲಿಸಿದಂಥ ಪಾಠ ಅದು. ಓಕೆ, ನೀವಾಗಲೇ ನಾಯಕತ್ವದ ಬಗ್ಗೆ ಉಲ್ಲೇಖ ಮಾಡಿದ್ರಿ. ದಕ್ಷಿಣ ಕನ್ನಡ ಜಿಲ್ಲಾ ಸಂಘವನ್ನ ಮಾಡಿದ್ದು ಉಲ್ಲೇಖ ಮಾಡಿದ್ರಿ, ಹೋಟೆಲ್ ಮಾಲೀಕರ ಸಂಘದ ಹೇಳಿದ್ರಿ, ಕಾರ್ಮಿಕರ ನಾಯಕತ್ವವನ್ನು ವಹಿಸಿದ್ದು ಹೇಳಿದ್ರಿ, ಅದರ ಜೊತೆಗೆ ಮೈಸೂರು ಚೇಂಬರ್ ಆಫ್ ಕಾಮರ್ಸ್, ಹೀಗೆ ಹಲವು ಸಂಘಟನೆಗಳಲ್ಲಿ ತೊಡಗಿಕೊಂಡವರು ತಾವು. ನಾನು ಅದರಲ್ಲಿ ಬಹಳ ದೊಡ್ಡ ಲ್ಯಾಂಡ್ ಮಾರ್ಕ್ ಅಂತ ನನಗನ್ಸೋದು FKCCIನ ಅಧ್ಯಕ್ಷರಾಗಿ ನೀವು ಸೇವೆಯನ್ನು ಸಲ್ಲಿಸಿದ್ದು. ಆ ಸಂದರ್ಭದಲ್ಲಿ ಬಹುಶಃ ರಾಜ್ಯದ ಬಜೆಟ್ನ ಒಂದು ಅರ್ಧದಷ್ಟು ಪಾಲು ನೀವು ಬಂಡವಾಳವನ್ನೇ ತೆಗೆದುಕೊಂಡು ಬರ್ತೀರಿ. ಆ ಟೈಮ್ನಲ್ಲಿ ಬಜೆಟ್ ಅಂದರೆ ಅದಕ್ಕಿಂತಲೂ ಅರ್ಧಕ್ಕಿಂತ ಜಾಸ್ತಿ ಅಂತ ನಾನು ಭಾವಿಸ್ತೀನಿ. 1.98 ಲಕ್ಷ ಕೋಟಿ. ಆ ಜರ್ನಿ ಹೇಗಿತ್ತು ಸರ್, ಅದನ್ನು ತಿಳಿಸಬಹುದಾ ಅಂತ ಹೇಳಿ, FKCCIನ ಜರ್ನಿ? ನಾನು ಈಗಾಗಲೇ ಹೇಳಿದೆ, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷನಾಗಿ ಮೈಸೂರಿನಲ್ಲಿ ನನ್ನದೇ ಆದ ಫುಟ್ ಪ್ರಿಂಟ್ ಮಾಡ್ತೇನೆ. ಸುನಾಮಿ ಸಮಯದಲ್ಲಿ ನಾನು ಬುಚ್ಗೆ ಸುಮಾರು 200 ಮೂಟೆಗಳ ಅಕ್ಕಿಗಳ ಲೋಡ್ಗಳನ್ನು 5 ಲೋಡ್ ಕಳಿಸ್ತೀವಿ. ಎಲ್ಲ ಜನಗಳ ಹತ್ರನೇ ಕಲೆಕ್ಟ್ ಮಾಡಿ
ಎಲ್ಲ ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಬರುತ್ತೆ. ಯಾವುದು ಹೋಟೆಲ್ ಅಸೋಸಿಯೇಷನ್ನು. ನನಗೆ ಮೈಸೂರಿನ ದಸರಾ 1994ರಿಂದಲೂ ದಸರಾ ಸಮಿತಿಯ ಪ್ರತಿ ವರ್ಷದ ಸಮಿತಿಯಲ್ಲಿ ನಾನು ಸದಸ್ಯನಾಗ್ತೇನೆ. ಮೈಸೂರು ಯೂನಿವರ್ಸಿಟಿಯ ಸದಸ್ಯನಾಗ್ತೇನೆ. ಹೀಗೆ ಹಲವಾರು ವಿದ್ಯಾಸಂಸ್ಥೆಗಳು ಜೊತೆಗೆ ಬರುತ್ತೆ. ಮೈಸೂರು ಸೈನ್ಸ್ ಕಾಲೇಜಲ್ಲಿ ಡೆವಲಪ್ಮೆಂಟ್ ಕಮಿಟಿಯ ಚೇರ್ಮನ್ ಆಗಿ 16 ವರ್ಷ ಕೆಲಸ ಮಾಡ್ತೇನೆ. ಈ ನಾಯಕತ್ವಗಳೇ ಹೋದಲ್ಲಿ ನನ್ನನ್ನು ನಾನು ಬೆಳಗ್ಗೆ 5 ಗಂಟೆ ಬಿಟ್ಟರೆ 11 ಗಂಟೆವರೆಗೂ ಬೇರೆಯವ್ರ ಕೆಲಸದಲ್ಲೇ ಇದ್ದೆ. ಉದ್ಯಮನೂ ಚೆನ್ನಾಗೇ ನೋಡ್ಕೊಳ್ತಿದ್ದೆ. ಎಲ್ಲೂ ನಾನು ಎರಡಕ್ಕೂ ಮೋಸ ಮಾಡ್ತಿರಲಿಲ್ಲ. ಹಾಗೆ ನಾನು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗ್ತೇನೆ 2012ರಲ್ಲಿ 2012ರಲ್ಲಿ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗ್ತೇನೆ. 2003ರಲ್ಲಿ ಉಪಾಧ್ಯಕ್ಷನಾಗಿದ್ದೆ, 2008ರಲ್ಲಿ ಉಪಾಧ್ಯಕ್ಷನಾಗಿದ್ದೆ, 2012ರಲ್ಲಿ ಅಧ್ಯಕ್ಷನಾಗ್ತೇನೆ. ಆಗ ನಾನು ಒಂದು ಸರಿ FKCCಗೆ ಹೋಗ್ತೇನೆ. ಇಲ್ಲಿ ಏನಂದರೆ ಆ FKCC ಅನ್ನೋದೊಂದು ಪೇರೆಂಟಲ್ ಬಾಡಿ ಆಲ್ ದ ಚೇಂಬರ್ ಆಫ್ ಕಾಮರ್ಸ್ 30 ಚೇಂಬರಿಗೆ. ಅದು ಫಿಕ್ಕಿಯ ಜೊತೆಯಲ್ಲಿ ಆ ಒಂದು ಫ್ರಾಂಚೈಸಿಯಾಗಿ ಕೆಲಸ ಮಾಡುತ್ತೆ, ಓನ್ ಚೇಂಬರ್ ಆದ್ರೇನು. ಹಾಗೆ FKCC ಹೋದಾಗ ನಾನು ಆ ದಿವಸ ಮೀಟಿಂಗ್ ಕೂತಾಗ ಅಲ್ಲಿಯ ಸ್ಟಾಫ್ ಬಂದು ಹೇಳ್ತಾರೆ, ನೀವು ಹೊರಗಡೆ ಇರಬೇಕು, ಓನ್ಲಿ ಅಧ್ಯಕ್ಷರು ಬರಲಿಕ್ಕೆ ಸಾಧ್ಯ ಇದೆ ಅಂತ. ಆಗ ಮನಸ್ಸಿಗೆ ಬಂತು ನನಗೆ, ನಾನು ಒಂದು ಸಾರಿ ಇಲ್ಲಿ ಮೆಂಬರ್ ಆಗಬೇಕು ಅಂತ. ನನ್ನನ್ನು ಎಲ್ಲಿ ಹೊರಗೆ ಕಳಿಸಿದಾರೋ ಹೋಗಿದ್ದೀನಿ ನಾನು. ಎಲ್ಲಿ ನನ್ನನ್ನು ಹೊರಗೆ ಕಳಿಸಿದಾರೋ ಮತ್ತೆ ಛಲ ತೊಗೊಂಡು ಹೋಗಿದ್ದೇನೆ. ಅದಾದ ಮೇಲೆ ಅದೇ ಜಾಗದಲ್ಲಿ ಅದು ಯಾಕಂದರೆ ಸರ್ ಎಮ್ ಅವರು ಮೊದಲನೇ ಅಧ್ಯಕ್ಷರದು. ಸರ್ ಎಮ್ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಸಂಸ್ಥೆ. ಗೌರವಾಧ್ಯಕ್ಷರು ಮೈಸೂರಿನ ಮಹಾರಾಜರು. ಹಾಗೆ ಮತ್ತೆ ನಮಸ್ಕಾರ ಮಾಡಿ ಬಂದು ಮತ್ತೆ ಅಲ್ಲಿ ಚುನಾವಣೆ ನಿಲ್ತೇನೆ. 2013ರಲ್ಲಿ ಮತ್ತೆ ಚುನಾವಣೆಯಲ್ಲಿ ಗೆಲ್ತೀನಿ. ಕೊನೆಯವರೆಗೆ ಗೆಲ್ತಾನೆ ಇರ್ತೀನಿ, ಎಲ್ಲೂ ಸೋತಿಲ್ಲ. 2018ರಲ್ಲಿ ನಾನು ಅಧ್ಯಕ್ಷನಾಗ್ತೇನೆ. ಅದು ನನ್ನ ಜೀವನದ ಒಂದು ಮೈಲಿಗಲ್ಲು ಘಟ್ಟ. ಯಾಕಂದರೆ ಬೇರೆಯವರು ಎಲ್ಲದರಲ್ಲೂ ಅಧ್ಯಕ್ಷರಾಗ್ಬೋದು, FKCC ಅಧ್ಯಕ್ಷರಾಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂದರೆ 30 ಜಿಲ್ಲೆಯ ವ್ಯಾಪಾರೋದ್ಯಮಿಗಳು ಅವರಿಗೆ ವೋಟ್ ಮಾಡಬೇಕು, ಅವ್ರನ್ನ ಗೆಲ್ಲಿಸಬೇಕು, ಸುಲಭ ಇಲ್ಲ. ನಾಯಕನಲ್ಲಿ ಆ ವಿಶ್ವಾಸ ಅವರಲ್ಲಿ ಮೂಡಬೇಕು, ಮಾಡ್ತಾರೆ ಅಂತ. ಹೌದು, ನನಗೆ ಅಡ್ವಾಂಟೇಜ್ ಅಂದರೆ 2012ರಲ್ಲಿ ರಾಜ್ಯದ 30 ಜಿಲ್ಲೆಗೆ 11 ಸಾರಿ ನಾನು ರಾಜ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರವಾಸ ಮಾಡ್ತೇನೆ. ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್ ಆಗಿ ಶಿವಸಣ್ಮಗಮ್ಮನ ಅಧ್ಯಕ್ಷರು ನನ್ನನ್ನು ಅಲ್ಲಿ ಚಾಯ್ಸ್ ಮಾಡ್ತಾರೆ, ಮೊದಲಿಗೆ ಚಾನ್ಸ್ ಕೊಡ್ತಾರೆ. ಮತ್ತು ನಾನು ಅವರ ನಂಬಿಕೆಗೆ ಮೋಸ ಇಲ್ಲದೇ ಕೆಲಸ ಮಾಡ್ತೇನೆ. ಇಡೀ ರಾಜ್ಯ ಪ್ರವಾಸ ಇವತ್ತಿನ ರಾಜ್ಯದಲ್ಲಿ ಯಾವುದೇ ಮೂಲೆಗೆ ಹೋದ್ರೇನು ಸುಧಾಕರ್ ಶೆಟ್ಟಿಯವ್ರದ್ದೇ ಆದ ಸ್ನೇಹ ಬಳಗ ಇದೆ ಇವತ್ತಿಗೆ. ಹಾಗೆ ನಾನು ಅಧ್ಯಕ್ಷನಾಗಿ ಆಗುವಾಗಲೂ ಅಷ್ಟೇ, ಅದು ಮತ್ತು ಎಲೆಕ್ಷನ್ನು ನನ್ನ ವಿರುದ್ಧ ನಿಂತವರು ಸುಮಾರು ಸೀನಿಯರು ಮತ್ತು ಪ್ರತಿಷ್ಠಿತರು. ಅಂಥದ್ರಲ್ಲಿ ನಾನು ಓಟಲ್ಲಿ ಗೆದ್ದು ಅಧ್ಯಕ್ಷನಾಗ್ತೇನೆ. ಅದು ಜೀವನದ ಬಹುದೊಡ್ಡ ಸಾಧನೆ. ಅದರಲ್ಲಿ 2-3 ಮೈಲಿಗಲ್ಲು. ಒಂದು ನನಗೆ ಭಾಳ ಒಂದು ಇವತ್ತಿಗೂ ಸಮಾಧಾನ ಅಂದರೆ 2006ರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಇಲ್ಲಿಯ ಒಂದು ಉಪಚುನಾವಣೆಗೆ ಪ್ರಚಾರಕ್ಕೆ ಬರ್ತಾರೆ. ಆಗ ಸಾರಾ ಮಹೇಶ್ ಅಂತ ಒಬ್ಬರು MLA ಇದ್ದರು, ಈಗ ಅವರು ಮಾಜಿ ಇದ್ದಾರೆ. ಅವರು ನನ್ನ ಸ್ನೇಹಿತರು. ಅವರು ನಮ್ಮ ಮನೆಗೆ ಕರ್ಕೊಂಬರ್ತಾರೆ. ಅವರು ನಮ್ಮ ಮನೆಯಲ್ಲಿ ಸುಮಾರು 8 ಗಂಟೆಗಳ ಸಮಯ ಇರ್ತಾರೆ. ಅದು ನನ್ನ ಮನೆಯದ ಒಂದು ಅದೃಷ್ಟ. ನಾವು ಮಾಜಿ ಪ್ರಧಾನಿ ದೇವೇಗೌಡರನ್ನ ನೋಡುವಾಗ ನಾನು ಇವತ್ತಿಗೆ ಹೇಳ್ತೇನೆ, 100 ಸರಿ ಹೋಗ್ತೇನೆ, ಏನೂ ಕೇಳಲ್ಲ. ಏನು ಅವ್ರ ಹತ್ರ ಹೋದಾಗ ಯಾಕೋ ಏನೋ ಒಂದು ಅವ್ರ ಹತ್ರ ಆ ವ್ಯಕ್ತಿತ್ವ ಆಕರ್ಷಣೆ. ಅವರು ಒಳಗೆ ಬಂದಾಗ ನನ್ನ ತಂದೆ ತಾಯಿಗೆ ನಮಸ್ಕಾರ ಮಾಡ್ತಾರೆ. ಅಷ್ಟು ದೊಡ್ಡ ಮಾಜಿ ಪ್ರಧಾನಿ. ನಮ್ಮ ತಂದೆ ಕಣ್ಣೀರು ಹಾಕ್ಬಿಡ್ತಾರೆ, ಬಿಟ್ಬಿಡಿ ಯಾಕೆ ಈ ಥರ ಮಾಡ್ತೀರಿ ಅಂತ. ಇಲ್ಲ ಅಂತಾರೆ. ಹಾಗೆ ಅವರ ವ್ಯಕ್ತಿತ್ವದ ಮೇಲೆ ಹೀಗೇ ಬರುತ್ತೆ. ನಾನು ಅಧ್ಯಕ್ಷನಾದಾಗ ನನ್ನ ಅದೃಷ್ಟ HD ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿಗಳು. ಆ ಸ್ನೇಹ ಹೇಗೆ ಹೋಯಿತು ಅಂದರೆ ಪ್ರತಿದಿನ ವಿಧಾನಸೌಧ ಮತ್ತು FKCC ಜೊತೆ ಕೆಲಸ ಮಾಡ್ತು. ಆ ಸಮಯ ನನಗೆ ಇನ್ನೊಂದು ನೆನಪು ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನನಗೆ ಒಂದು ಜೀವನದ ಅದೃಷ್ಟ ಜಾಗ ಅಂತ ಹೇಳೋದು ಒಂದು ಸರಿ ಅಂತ ಹೇಳಿದ್ರೆ, ಮೋದಿಯವ್ರ ಜೊತೆಯಲ್ಲಿ ಒಬ್ಬ ಬಿಸ್ನೆಸ್ ಡೆಲಿಗೇಷನ್ ಆಗಿ ಕರ್ನಾಟಕದಿಂದ ಒಬ್ಬರೇ ಎಲೆಕ್ಟ್ ಆಗ್ತಾರೆ. ಅದು ಸುಧಾಕರ್ ಶೆಟ್ಟಿಯವರು. ನಾನು ಅವ್ರ ಜೊತೆಯಲ್ಲಿ ಉಗಾಂಡ, ರುವಾಂಡ 2 ದೇಶಗಳಿಗೆ ರಾಷ್ಟ್ರವನ್ನು ಪ್ರತಿನಿಧಿಸ್ತೇನೆ. ಅದು ನನಗೆ ದೊಡ್ಡ ಒಂದು ನನ್ನ ಜೀವನದ ಏನು ಬಯೋಗ್ರಫಿಲಿ ಅದು ನನ್ನ ದೊಡ್ಡ ಸಾಧನೆ. ಯಾಕಂದರೆ ಯಾರಿಗೂ ಅಷ್ಟು ಸಿಗಲ್ಲ.
ನಾವು ಹೋಗಿದ್ದೇವೆ ಅಂದ್ಕೊಳ್ಳಿ ಅವ್ರ ಜೊತೆಯಲ್ಲೇ ಕೂತು ಊಟ ಮಾಡಿದ್ದು ಅದೆಲ್ಲ ಸುಳ್ಳು, ಯಾರೋ ಹೇಳ್ತಾರೆ. ಅಂದರೆ ಆ ಡೆಲಿಗೇಷನಲ್ಲಿ ನಾವಿದ್ದು 212 ಜನರ ಡೆಲಿಗೇಷನ್, ಎಂಟೈರ್ ಈವನ್ ಬ್ಯೂರೋಕ್ರಾಟ್ಸ್ ಪೊಲಿಟಿಷಿಯನ್ ಸೇರಿ ಒಂದು 212 ಜನರ ಕಮಿಟಿ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್. ಆ ಒಂದು ಡೆಲಿಗೇಷನ್ ಟೀಮ್ ರೆಕಾರ್ಡಲ್ಲಿ ನಾನಿದ್ದೆ. ನನಗೆ ಅದು ದೊಡ್ಡ ಒಂದು ಸನ್ಮಾನ ಅಥವಾ ಅದೇ ಸರ್ಟಿಫಿಕೇಟ್. ಏಷ್ಯಾನ್ ಶೃಂಗಸಭೆ ಅದು ಇನ್ನೊಂದು ಮೈಲಿಗಲ್ಲು. ನೀವು FKCCIನ ಅಧ್ಯಕ್ಷರಾಗಿದ್ದಾಗ ಅದನ್ನು ಆಗಲೇ ಉಲ್ಲೇಖ ಮಾಡಿದೆ. ಅದು ಹೇಗಿತ್ತು ಸರ್? ಹೇಗೆ ನಡೆಸಿದ್ರಿ? ಆ ಹೂಡಿಕೆಗಳನ್ನು ತರುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಆಸಿಯಾನ್ ದೇಶಗಳು 10 ದೇಶಗಳ ಒಂದು ಒಕ್ಕೂಟ. ಆ ಸಮ್ಮೇಳನವನ್ನು ಕರ್ನಾಟಕದಲ್ಲಿ ಮಾಡಬೇಕು ಅನ್ನೊಂದು ನನಗೆ ನಮ್ಮ ಚೇಂಬರ್ನ ಒಂದು ವಿಷನ್ ಡಾಕ್ಯುಮೆಂಟಲ್ಲಿ ಕೊಟ್ಟಿದ್ದೆ ನಾನು. ಅದನ್ನು ಮಾಡಬೇಕು ಅಂತ ಹೇಳಿದಾಗ ಕೌಲಾಲಂಪುರದಲ್ಲಿ ಆಸಿಯಾನ್ ಸಮಿತಿ ಇರೋದು. ಅವ್ರನ್ನ ಹೋಗಿ ಭೇಟಿ ಮಾಡಿ ನಮಗೆ ಆಸ್ಪದ ಕೊಡಿ ಅಂತ ಹೇಳಿದಾಗ ಅವ್ರು ಒಪ್ಕೊಂಡ್ರು. ನಮ್ಮ ಎಲ್ಲ ಹಿಸ್ಟ್ರಿ ತೊಗೊಳ್ತಾರೆ, ಒಪ್ಕೊಂಡ್ರು. ನನಗೆ ಅದಕ್ಕೆ ಪರ್ಮಿಷನ್ ಕೊಟ್ಟರು. ಆದರೆ ಗೌರ್ಮೆಂಟ್ ಅಪ್ರೂವ್ ಮಾಡಬೇಕು ಅಂದರು. ಮೊದಲು ನಾನು ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವ್ರನ್ನ ಹೋಗಿ ಭೇಟಿ ಮಾಡ್ಕೊಳ್ತೇನೆ, ಈ ಥರ ಒಂದು ಸಮ್ಮೇಳನ ಮಾಡಬೇಕು ಅಂತೀನಿ, 27 ದೇಶಗಳನ್ನು ಇಲ್ಲಿಗೆ ಇನ್ವೈಟ್ ಮಾಡಬೇಕು ಅಂತೀನಿ. ಆಸಿಯಾನ್ 10 ದೇಶ ಅಲ್ವಾ ಸೆಟ್ರೆ ಅಂತಾರೆ. ನಾನು ಹೇಳಿದೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ, ಬಿಸ್ನೆಸ್ ಸಮಿಟ್ ಅಂತ ಮಾಡ್ತೀನಿ ಅಂದರು. ಆಗ್ಬೋದು, ಏನಾಗಬೇಕು ಅಂದರು. ನನಗೆ ಸರ್ಕಾರ ಸಹಕಾರ ಮಾಡಬೇಕು ಅಂದರು. ಆಯಿತು ಅಂತೇಳಿ ಸರ್ಕಾರ ಸಂಪೂರ್ಣ ಸಹಕಾರ ನೀಡಿತು. ಸಂಪೂರ್ಣ ಆರ್ಥಿಕವಾದನೂ ಸಹಕಾರ ನೀಡುತ್ತೆ. ಆಗ ಮೋದಿಜಿಯವ್ರನ್ನ ಇನಾಗ್ರೇಷನ್ಗೆ ಕರಿಬೇಕಂತ ಯೋಚನೆ ಮಾಡ್ತೇನೆ. ಅವ್ರನ್ನ ಹೋಗಿ ಭೇಟಿ ಮಾಡಿದ ಕ್ಷಣ ಇವತ್ತಿಗೂ ನೆನಪಿದೆ. ಅವರ ಆ ಚೇಂಬರು, ಅವರ ನಡವಳಿಕೆ, ಎದ್ದು ನಿಂತು ನಮ್ಮನ್ನು ಸ್ವಾಗತಿಸೋದು, ಅದೆಲ್ಲ ನಮ್ಮ ಇವತ್ತು ಯಾರೋ ಅವ್ರ ಬಗ್ಗೆ ಮಾತಾಡ್ತಾರೆ. ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಅವರು. ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಇರುವಂಥ ದೇಶದ ಬಗ್ಗೆನೇ ಚಿಂತನೆ ಮಾಡೋ ಒಂದು ವ್ಯಕ್ತಿನ ನೀವು ಭೇಟಿ ಮಾಡಿದಾಗ ಅಂತೇಳಿ ದೇವ್ರ ಮೇಟ್ ಮಾಡಿದಾಗ ಆಯಿತು. ಅವ್ರನ್ನ ಒಂದು ಮುಟ್ಟಿದ ಕ್ಷಣಗಳು, ಅವರಿಗೆ ಹಾರ ಹಾಕುವಾಗ ಇರ್ಬೋದು, ಪೇಟ ತೋರಿಸುವಾಗ ಇರ್ಬೋದು, ಅಥವಾ ಅವರಿಗೆ ನಮ್ಮ ಲಿಟ್ರೇಚರ್ ಕೊಡುವಾಗ, ಅವರು ಖಂಡಿತ ನಮಗೆ ಇವತ್ತಿಗೆ ಅವ್ರ ಲೆಟ್ರ್ ಹಾಗೇ ಇದೆ ನನಗೆ ಬರೆದಿರೋದು. ಹಾಗೆ ಆಸಿಯಾನ್ ಸಮ್ಮೇಳನ ಮಾಡ್ತೀವಿ. ಕುಮಾರಸ್ವಾಮಿಯವರ ಮತ್ತು ಈಗಿನ ಮಿನಿಸ್ಟ್ರುಗಳು ಎಲ್ಲರೂ ಭಾಳ ಜನ ಇದ್ದರು. ಹಾಗೆ ಆ ಆಸಿಯಾನ್ ಸಮ್ಮೇಳನದಲ್ಲಿ 27 ದೇಶಗಳ ಒಂದು ಸಮ್ಮೇಳನ. ಕರ್ನಾಟಕಕ್ಕೆ 1,98,000 ಕೋಟಿ ಇನ್ವೆಸ್ಟ್ಮೆಂಟ್ ಬರುತ್ತೆ. ಆಗ ಅದನ್ನು ನಿಮ್ಮ ಎಲ್ಲ ಪತ್ರಿಕೆಗಳು ಹೊಗಳುತ್ತೆ. ಮುಖ್ಯಮಂತ್ರಿಗಳು ನಮಗೆ ಪ್ರಶಂಸಾ ಪತ್ರ ಬರೀತಾರೆ, ಹಾಗೆ ಪ್ರಧಾನಮಂತ್ರಿಗಳು ಬರೀತಾರೆ. ಆ ಒಂದು 4 ದಿನ ಇಡೀ ಬೆಂಗಳೂರು, ಸಂಪೂರ್ಣ ಬೆಂಗಳೂರು ದೇಶ ವಿದೇಶ ಪ್ರಖ್ಯಾತರು ಇರುವಂಥ ಸ್ಥಳ ಆಯಿತು. ಅದನ್ನು ನಾನು ಏನು ವೆಸ್ಟ್ ಎಂಡ್ ಹೋಟ್ಲ್ ಇರ್ಬೋದು, ಅಶೋಕ ಹೋಟ್ಲೆಲ್ಲ ನಾವು ಸೈಕಲ್ ಹೊಡ್ಕೊಂಡು ಹೋಗುವ ಇದೊಂದು ಹೋಟ್ಲು, ಇದೊಂದು ಅರಮನೆ ಅಂತ ನೋಡ್ತಿದ್ದವರು. ಅಲ್ಲಿ ಗೆಸ್ಟ್ಗಳನ್ನು ಕೂರಿಸಿ 2 ದಿನದ ಸಮ್ಮೇಳನ, 3 ದಿನದ ಸಮ್ಮೇಳನ ಮಾಡಿದಾಗ ನಾನು ಜೀವನ ಸಾರ್ಥಕ ಕಂಡಿದ್ದೆ ಆಸಿಯಾನ್ ಸಮ್ಮೇಳನ. ಈ ದೇಶಕ್ಕೆ 1,98,000 ಕೋಟಿ ಇನ್ವೆಸ್ಟ್ಮೆಂಟು ಮತ್ತು 27 ದೇಶಗಳ ಒಂದು ಒಕ್ಕೂಟದ ಅಂಬಾಸಿಡರ್ಸು ಒಂದೇ ಜಾಗದಲ್ಲಿ. ಅದು ನನಗೆ ನನ್ನ ಜೀವನದ ಬಹುದೊಡ್ಡ ಕ್ಷಣ. ಬಹುಶಃ ಇದನ್ನು ಯಾರೂ ಕೂಡ ಇಮ್ಯಾಜಿನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ನೋಡಿ, ಬೆಂಗಳೂರಿಗೆ ಹೋಟೆಲ್ ಕಾರ್ಮಿಕನಾಗಿ ಬಂದಂಥ ಹುಡುಗ ಒಂದಷ್ಟು ವರ್ಷಗಳ ನಂತರ, ಒಂದಿಷ್ಟು ದಶಕಗಳ ನಂತರ ಅದೇ ಬೆಂಗಳೂರಿನಲ್ಲಿ FKCCIನ ಅಧ್ಯಕ್ಷನಾಗಿ ಆ ಬೆಂಗಳೂರಿಗೆ, ಆ ರಾಜ್ಯಕ್ಕೆ, ಇಡೀ ರಾಜ್ಯಕ್ಕೆ ಒಂದು ಹೂಡಿಕೆಯನ್ನು ತರ್ತಾನೆ ಅಂತಂದರೆ ಅದು ಕಲ್ಪನೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಸ್ಫೂರ್ತಿದಾಯಕ ಜರ್ನಿ. ಇಲ್ಲಿ ತನಕ ಒಂದು ಮೈಲಿಗಲ್ಲು ಸುಧಾಕರ್ ಶೆಟ್ಟಿಯವರು ಜೀವನದಲ್ಲಿ ಮಾಡಿತ್ತು. ಅದಾದ ನಂತರ ಪ್ರಮುಖವಾಗಿ ನಾವು ಉಲ್ಲೇಖ ಮಾಡಲೇಬೇಕಾಗಿರುವುದು ನಾವು ಕೂತಿರುವಂಥ ಈ ಜ್ಞಾನ ಸರೋವರ ಶಿಕ್ಷಣ ಸಂಸ್ಥೆ. 8ನೇ ಕ್ಲಾಸ್ನನ್ನು ಬಿಟ್ಟು ಹೋಟೆಲ್ ಉದ್ಯಮಕ್ಕೆ ಹೋದವರು, ಹೋಟೆಲ್ ಕಾರ್ಮಿಕನಾಗಿ ಹೋದವರು, ಆನಂತರ ಪ್ರೈವೇಟ್ ಆಗಿ ಎಜುಕೇಷನ್ನ ಕಂಟಿನ್ಯೂ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಿ. ಇವತ್ತಿಗೆ ಒಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ತಜ್ಞನಾಗಿ ಗುರುತಿಸ್ಕೊಂಡಿದ್ದೀರಿ. ಜ್ಞಾನ ಸರೋವರದ ಕಾನ್ಸೆಪ್ಟ್ ಯಾಕೆ ಹುಟ್ಕೊಳ್ತು? ಯಾಕೆ ಅನ್ನಿಸ್ತು ನಿಮಗೆ ನಾನೊಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಬೇಕು ಅಂತ ಹೇಳಿ? ನಾನು ಮೊದಲೇ ಹೇಳಿದ್ದೆ, ನಾನೊಬ್ಬ ಹೋಟ್ಲ್ ಕಾರ್ಮಿಕ. ಈ ಹೋಟೆಲ್ ಕಾರ್ಮಿಕರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಇತ್ತು ನನಗೆ. ಆ ಸಮಯದಲ್ಲಿ ನನಗೆ ಇದಕ್ಕೆ ದಾರಿದೀಪವಾಗಿರೋದು ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳು. ಅವರು ಒಂದು ವಿದ್ಯಾಸಂಸ್ಥೆ ತಗೊಳ್ತಾರೆ, ಸಿದ್ಧಾರ್ಥ ಲೇಔಟು ಒಂದು ವಿದ್ಯಾಸಂಸ್ಥೆ, SGS ತಗೊಳ್ತಾರೆ, 2 ಸಂಸ್ಥೆಗಳನ್ನು. ನನ್ನನ್ನು ಕರೆದು ಅವ್ರು ಹೇಳ್ತಾರೆ, ನಿನ್ನನ್ನು ಅದನ್ನು ನೋಡ್ಕೊಳ್ಳಿಕ್ಕೆ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಕಳಿಸಿದ್ದೀನಿ ಅಂತ. ನನಗೆ ಭಾಳ ಆಸೆ ಇತ್ತು. ಏನೋ ನಾನು ಸ್ವಲ್ಪ ಪ್ರಚಾರ ಪ್ರಿಯನು. ನಾನು ಅಲ್ಲಿ ಭಾಳ ದೊಡ್ಡದಂದರೆ ಏನೇ ಮಾಡಿದ್ರೇನೋ ಸಮಾಜದಲ್ಲಿ ಅದು ಕಾಣಬೇಕು ಅನ್ನೋನು. ಕಾರಣ 2 ಥರ. ಒಂದು ನನ್ನ ಪ್ರಚಾರ ದೃಷ್ಟಿ ಇರುತ್ತೆ, 2ನೇದು ಇನ್ನೊಬ್ಬನಿಗೆ ಅದು ಸ್ಫೂರ್ತಿ ಆಗಬೇಕು.
ನಾವು ಏನೇ ದಾನ ಮಾಡಿದ್ರೆ ಇನ್ನೊಬ್ರಿಗೆ ಕೊಡೋದು ಅಂದರೆ ಆ ಪ್ರಚಾರದಲ್ಲಿ ನಾನು ಒಂದು ತೊಗೊಳ್ಬೇಕು ಅನ್ನೋ ಸಮಾಜಕ್ಕೆ ಏನಾದ್ರು ಕೊಡ್ತಾರೆ ಅವರು. ಹಾಗೆ ನಾನು ಗುರುಗಳಿಗೆ ಕೇಳಿದೆ, ನಾನು ಮಠದಲ್ಲೇ ಇರ್ತೀನಿ, ಪ್ರತಿಷ್ಠಿತರೆಲ್ಲ ಬರ್ತಾರೆ ಅಂದರೆ, ನೀನು ಬೇಕಾಗುತ್ತೆ ಮಾಡು ಅಂದರು. ನಾನು ಅಲ್ಲಿ ಪ್ರತಿ ಸಾರಿ ನಾನು ಬಡವ್ರ ಬಗ್ಗೆ ಬಂದಾಗ ಸ್ಕೂಲ್ ಅಡ್ಮಿಷನ್ ನೋಡುವಾಗ ಭಾಳ ಇದಾಗ್ತಿತ್ತು. ನಾನು ಒಂದು ವಿದ್ಯಾಸಂಸ್ಥೆ ಮಾಡಿ ಫ್ರೀ ಎಜುಕೇಷನ್ ಕೊಡಬೇಕಂತ ಮಾಡಿದೆ. ಆಗ ಅವರು ಒಂದು ಮಾತು ಹೇಳಿದ್ರು, ನೋಡಿ ನೀನು ಏನೇ ಮಾಡು ಅದಕ್ಕೆ ಆದಾಯ ಇರಬೇಕು, ನೀನು ಒಂದು ಆದಾಯ ಬರೋ ಸ್ಕೂಲ್ ಮಾಡಿ ಏನಾದರೂ ಮಾಡು ಅಂತ ಹೇಳಿದ್ರು. ಆಗ ಸ್ಕೂಲ್ ಮಾಡಬೇಕು ಅಂತ ಹೊರಟೆ. ಆವಾಗಲೂ ನಾನು ಒಂದು ಸಾಧಾರಣ ಸ್ಕೂಲ್ ಮಾಡಬೇಕು ಅಂತಿದ್ದೆ. ನಾನು ಹೋಟ್ಲ್ ಉದ್ಯಮ ಹೇಳಿದ್ದೆ. ಆ ಸಮಯದಲ್ಲಿ ನಾನು ಇಲ್ಲಿ ಎಲ್ಲ ಇವೆಲ್ಲರ ಅಂತಲೇ ನಾನು ಒಂದು ಗೆಸ್ಟ್ ಹೌಸ್ ಮಾಡಲಿಕ್ಕೆ ಒಂದು ಮನೆ ಈ ಜಾಗ ತೊಗೊಂಡೆ. ಆಗ ಈ ಜಾಗದಲ್ಲಿ ಶಾಲೆ ಮಾಡಬೇಕು ಅನ್ನುವಾಗ ನಾನು ಯಾವುದನ್ನೇ ಮಾಡಬೇಕು ಸ್ಟಡಿ ಮಾಡ್ತೇನೆ. ಏನೇ ಕೆಲಸ ಮಾಡಬೇಕಾದ್ರೂ ನಾನು ಫಸ್ಟ್ ಸ್ಟಡಿ ಮಾಡ್ತೇನೆ. ಆ ಸ್ಟಡಿ ಮಾಡ್ತಾ ನಾನು ಹಲವಾರು ಕಿಂಗ್ಸ್ ಸ್ಕೂಲ್ ಅನ್ನುವಂಥ ಆಸ್ಟ್ರೇಲಿಯಾದ ಸ್ಕೂಲಿಗೆ ಹೋದೆ. ನಾನು ಎಲ್ಲ ದೇಶಗಳನ್ನು ಪರ್ಯಟನೆ ಮಾಡ್ತೇನೆ. ಒಳ್ಳೆ ಸ್ಕೂಲ್ ನೋಡ್ತಾ ಒಳ್ಳೆ ಆರ್ಕಿಟೆಕ್ಟ್ ಕೇಳ್ತೇನೆ. ನನಗೆ ಗ್ರಾಚಾರಕ್ಕೆ ಭಾಳ ದೊಡ್ಡ ಆರ್ಕಿಟೆಕ್ಟ್ ಸಿಕ್ಕಿದ್ರು. ಯಾಕೆಂದರೆ ಮಾಡೋದು ಭಾಳ ಕಷ್ಟ. ಅವರು ಕೊಟ್ಟ ಡಿಸೈನ್ ಮೇಲೆ ಕೇಂದ್ರ ಸರ್ಕಾರದ ಸಹಕಾರ ಹುಡ್ಕೋ ಮುಖಾಂತರ ಈ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಆಗ ಅನಂತ್ ಕುಮಾರ್ ಅಂತ ಮಿನಿಸ್ಟರ್, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದರು. ಅವರು ಇಲ್ಲಿಯ ರಾಮದಾಸ್ ಅಂತ MLA ನಾನು ಪರಿಚಯ ಮಾಡ್ತಾರೆ. ಅವ್ರು ನಿನಗೆ ಯಾಕೆ ಮಾಡಬೇಕು ಅಂತ ನಾನು ಹೇಳಿದೆ, 4 ಜನಕ್ಕೆ ಸಹಾಯ ಮಾಡಬೇಕು ಅಂತಿದ್ದೀನಿ, ಅದರಲ್ಲಿ ಸ್ಟಾರ್ ಸ್ಕೂಲ್ ಮಾಡಲಿಕ್ಕಾಗತ್ತಾ ನಿನಗೆ? ಇಲ್ಲ, ಅದರಿಂದ ಬರೋ ಆದಾಯದಿಂದ ಮಾಡ್ತೀನಿ ಅಂದೆ. ಒಳ್ಳೆಯ ಕಾನ್ಸೆಪ್ಟು ಅಂದ್ರೆ. ಹಾಗೆ ಈ ವಿದ್ಯಾಸಂಸ್ಥೆ 2002 ಸ್ಥಾಪನೆ ಮಾಡ್ತೇವೆ. ಅಷ್ಟರೊಳಗೆ ನನ್ನ ವೈಫು ಮನೆಯವರು ಸಹ ಅವರು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರ್ತಾರೆ. ಇಲ್ಲೇ ಇಂಗ್ಲೀಷ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಫ್ರಂಟ್ ಆಫೀಸ್ ಅವರು, ನಾನು ಅಕೌಂಟ್ಸು, ಎಲ್ಲ ವೇಷಗಳು. 23 ಸ್ಟೂಡೆಂಟ್ಸ್ ಇದ್ದರು, ಜಸ್ಟ್ 23 ಸ್ಟೂಡೆಂಟ್ಸ್. ಆ ಸ್ಟೂಡೆಂಟ್ಗಳ ಮುಖಾಂತರ ನಾವು ಸಂಪೂರ್ಣವಾಗಿ ಇನ್ವಾಲ್ವ್ ಆಗ್ತೇವೆ. 24/7 ಇಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತೇವೆ. ಅದೇ ಸ್ಕೂಲಲ್ಲಿ ನಮ್ಗೆ 17 ದೇಶದ ಮಕ್ಕಳು ಬರ್ತಾರೆ. ಕರೋನಾದವರೆಗೆ 17 ದೇಶದ ನ್ಯಾಷನಾಲಿಟಿಗಳಿದ್ದವು ಸ್ಕೂಲ್ ಇದು. ಇಡೀ ಪ್ರಪಂಚದ ಸ್ಟೂಡೆಂಟ್ಸ್ಗಳಿಗೆ ನಾವೇನು ಇಲ್ಲಿಗೋಸ್ಕರ ಮಾಡಲಿಲ್ಲ. ನಾನು ಈ ರಾಜ್ಯ ಮತ್ತು ಈ ದೇಶಕ್ಕೆ ವಿದೇಶಿ ಪ್ರಜೆಗಳನ್ನ ಕರ್ಕೊಂಬರ್ಬೇಕಂತ ಮಾಡಿದೆ. ರೆಸಿಡೆನ್ಷಿಯಲ್ ಸ್ಕೂಲ್ IGCSE ಅಂತೇಳಿ ನಾವು IGCSE ICSE ಎರಡೂ ಇಟ್ಕೊಳ್ತೀವಿ. ಪದವಿ ಪೂರ್ವ ಶಿಕ್ಷಣದವರೆಗೂ ಕೂಡ ಇದೆ ಇಲ್ಲಿ ತಗೊಂಡು. ಆದ್ದರಿಂದ ಇಲ್ಲಿ ಓದ್ದವರು ಇವತ್ತು ಭಾಳ ಪ್ರಖ್ಯಾತರಾಗಿದ್ದಾರೆ. ಯಾವ ದೇಶಕ್ಕೆ ಹೋದರೂ ನಮ್ಮ ಸ್ಟೂಡೆಂಟ್ಸ್ ಸಿಗ್ತಾರೆ. ನಾನು ಯಾವಾಗಲೂ ಹೇಳ್ತೇನೆ, ಅವರಿಗೆ ಸಂಸ್ಕಾರನ, ಸಂಸ್ಕೃತಿನ, ಧರ್ಮನ ಕಲಿಸ್ತೇನೆ. ಇಲ್ಲಿ ನೋಡ್ಬೋದು ನೀವು, ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿದ್ರೆ ಇದು ಪ್ಯೂರ್ ವೆಜಿಟೇರಿಯನ್. ಬೇರೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಆ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿರುವಂಥ ಎಲ್ಲ ಬಿಲ್ಡಿಂಗ್ಗಳಿಗೂ ಎಲ್ಲದೂ ನನ್ನ ಧರ್ಮದ ಮೇಲೆ ಇದೆ. ಇದು ಸಮರ್ಥ, ಸನ್ಮತಿ, ಸಾರಥಿ, ಮಂಥನ, ಸಂಸ್ಕೃತಿ, ಚೇತನ, ಈ ಎಲ್ಲ ಹೆಸರುಗಳು ನನ್ನ ಧರ್ಮಕ್ಕೆ ಮೂಲವಾದ ಇದು ಬಂತು. ಇದನ್ನೇ ಒಪ್ಪಿದವರು ಭಾಳ ಜನ ಇವತ್ತು ಸೇರಿದ್ರು. ಪ್ರತಿ ದಿನವೂ ನಾನು ಹೇಳ್ತೇನೆ ಮಕ್ಕಳಿಗೆ, ನೀನು ಸಂಸ್ಕಾರವಂತನಾಗಿ ಬದುಕು, ನಿನ್ನ ಕುಟುಂಬನ ಗೌರವಿಸು, ನೀನು ಮಾಡೋ ಉದ್ಯೋಗದಲ್ಲಿ ನೀನು ಯಾವುದೇ ಒಂದು ಲೋಪವಿಲ್ಲದೆ ನಿಷ್ಠೆಯಿಂದ ಮಾಡು ಅಂತೇಳಿ. ಹಾಗೆ ನನ್ನ ವಿದ್ಯಾರ್ಥಿಗಳ ಸಮೂಹನೂ ಹಾಗೇ ಇದೆ. ಎಂಡ್ ಆಫ್ ದ ಎಜುಕೇಷನ್ ಈಸ್ ಕ್ಯಾರೆಕ್ಟರ್. ಅದು ನನ್ನ ಸ್ಲೋಗನ್, ನನ್ನ ಇದರಲ್ಲೇ ಇರುತ್ತೆ ಸ್ಲೋಗನ್. ಅದಕ್ಕೆ ಇದುವರೆಗೆ ಅದನ್ನು ನಂಬಿ ಭಾಳ ಜನ ಪೇರೆಂಟ್ಸ್ ಇಲ್ಲಿಗೆ ಹಾಕ್ತಾರೆ. 23 ಜನ ವಿದ್ಯಾರ್ಥಿಗಳಿಂದ ಆರಂಭ ಮಾಡಿದ್ವಿ ಅಂತ ಹೇಳಿದ್ರಿ. ಆರಂಭದಲ್ಲಿದ್ದಿದ್ದು 23, ಈಗ ಎಷ್ಟು ಜನ ಇಲ್ಲಿಂದ ಓದ್ ಹೋಗಿದ್ದಾರೆ ಸರ್? ಜೊತೆಗೆ ಎಷ್ಟು ಜನ ಸ್ಟಾಫಿಂದ ಶುರುವಾಯಿತು, ಇವತ್ತು ಎಷ್ಟು ಜನರಿಗೆ ಈ ಶಿಕ್ಷಣ ಸಂಸ್ಥೆಯ ಮೂಲಕ ಉದ್ಯೋಗ ಕೆಡುವಂತಹ ಕೆಲಸವನ್ನು ಸುಧಾಕರ್ ಶೆಟ್ಟಿಯವರು ಮಾಡಿದ್ದಾರೆ ಅಂತ ಹೇಳಿ? ಇದುವರೆಗೆ 2186 ಹುಡುಗರು ಇಲ್ಲಿಂದ ಪಾಸಾಗಿ ಹೋಗ್ಬಿಟ್ಟಿದ್ದಾರೆ. ಅದು ಎಲ್ಲೆಲ್ಲೋ ಇದ್ದಾರೆ. ಹೆಚ್ಚಿಗೆ 10th ಆದ್ಗಳು ಹೋಗ್ಬಿಡ್ತಾರೆ, ಕೆಲವರು 12th ಇರ್ತಾರೆ. ಇವಾಗಲೂ 120 ಜನ ಸ್ಟಾಫ್ ಇದ್ದರೆ ಒಂದು 400 ಜನಕ್ಕೆ ಇಲ್ಲಿ ಕೆಲಸ ಸಿಗುತ್ತೆ. ಇಲ್ಲಿ ಎವ್ರಿ ಮಂತ್ ನಿಯರ್ಲಿ 40 lakhs ನಮ್ಮ ಸ್ಯಾಲ್ರಿ ಆಗುತ್ತೆ. ಆದ್ದರಿಂದ ಇದು ಭಾಳ ಜನಕ್ಕೆ ಈ ಸುತ್ತಮುತ್ತ ಇರುವವರಿಗೆ ಒಂದು ಜೀವನಕ್ಕೆ ಆಧಾರ ಆಗುತ್ತೆ. ನಾನು ಯಾವಾಗಲೂ ಹೇಳ್ತೇನೆ, ನಾನು ಮಾಡಿದ ಉದ್ಯಮನ ಯಾವುದು ಅಂತ ಯೋಚನೆ ಮಾಡಬಾರ್ದಂತೆ, ಅದನ್ನು ಭಾಳ ಗೌರವ ಕೊಡಬೇಕು. ನಾನು ನನ್ನ ಉದ್ಯಮನ ಫಸ್ಟ್ ಗೌರವಿಸ್ಕೊಡ್ಬೇಕು, ನನ್ನ ಕೆಲಸನ ಗೌರವದಲ್ಲಿ ಕಾಣಬೇಕು. ಇದಕ್ಕೆ ನನಗೆ ಉದಾಹರಣೆ ಒಂದು ಸಣ್ಣ ನಿಮಗೆ ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 1972 ಅಂತ ಹೇಳಿದ್ದೆ, ಹೋಟ್ಲ್ ಕಾರ್ಮಿಕ. ಆವಾಗ ರಾಜ್ಕುಮಾರು ಈ ರಾಜ್ಯದ ಭಾಳ ದೊಡ್ಡ ನಟರು, ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರನ್ನ ನೋಡೋದು ಅಂದ್ರೇ ಏನೋ ಒಂದು ಥರ. ಈಗ ನನಗೆ ಅವ್ರದ್ದು ಆಟೋಗ್ರಾಫಿಗೆ ಹೋಗೋನು ನಾನು. ದಿನಾನು ಆಟೋಗ್ರಾಫಿ ಹೋಗೋ 3ನೇ ದಿವಸ ಕೇಳ್ತಾರೆ, ಏನಪ್ಪ ಸುಮಾರು ಸರಿ ಇದನ್ನೇನು ಸೈನ್ ತೊಗೊಂಡು ಹೋಗ್ತೀಯಲ್ಲ, ಏನು ಮಾಡ್ತೀಯ ನೀನು?
ಏನಂತ ಗೊತ್ತಿಲ್ಲ, ನಿಮ್ಮ ಸೈನ್ ತೊಗೊಳ್ಲಿಕ್ಕೆ ಬಂದು ನನಗೆ ಆ್ಯಕ್ಚುಲಿ ಕೆಲವು ಸಾರಿ ಬ್ಲೈಂಡ್ ನಾನು. ಕೆಲವ್ರು ನಂಬಿದ್ರೆ ಗುರುಗಳನ್ನ ನಂಬ್ತೀನಿ, ಎಚ್ ಡಿ ದೇವೇಗೌಡರು ನಂಬ್ತೀನಿ. ಈಗ ಈ ಥರ ಕೆಲವ್ರನ್ನ ನಾನು ಅವ್ರು ರಾಜ್ಕುಮಾರ್ ಅವ್ರನ್ನ ನಾನು ಮಾಡಿದಾಗ ಹೇಳಿದ್ರು, ಏನು ಮಾಡ್ತಿದ್ದೀಯಾ ಕೇಳಿದ್ರು. ನಾನು ಒಳ್ಳೆ ಸ್ಟೈಲಲ್ಲಿ ಹಿಪ್ಪಿ ಬಿಗ್ ಬಿಟ್ಕೊಂಡು ಭಾಳ ಚೆನ್ನಾಗಿ ಸ್ಟೈಲಲ್ಲಿ ಹೋಗಿದ್ದೆ. ಏನಿಲ್ಲ, ಏನು ಮಾಡ್ತಿದ್ದೀಯಾ ಹೇಳೋದು. ನಾನು ಹೇಳ್ಕೊಳ್ಳಿಕ್ಕೆ ನಾಚಿಕೊಳ್ತೀನಿ, ಯಾಕೆ ನಾನೊಬ್ಬ ಲೋಟ ತೊಳೆಯೋನು ಹೋಟ್ಲಲ್ಲಿ. ಅದಕ್ಕೆ ಅವರು ಏನು ಮಾಡ್ತಿದ್ದೀಯ ಹೇಳು, ಇಲ್ಲೇ ಸೈನ್ ಹಾಕಲ್ಲ ಅಂತ. ಇಲ್ಲ, ನಾನು ಇಲ್ಲೇ ಹೋಟ್ಲಲ್ಲಿ ಕಾರ್ಮಿಕನಿದ್ದೇನೆ. ಏನು ಮಾಡ್ತಿದ್ದೀಯಾ? ಕ್ಲೀನ್ ಮಾಡ್ತೀನಿ ಅಂದೆ. ಯಾಕೆ ನಾಚ್ಕೊಳ್ತಿದ್ದೀಯಾ ಅಂದರು. ಯಾಕೆ ನಾಚ್ಕೊಳ್ತಿದ್ದೀಯಾ? ನೀನು ಏನು ಕೆಲಸ ಮಾಡ್ತೀಯ ಅದಕ್ಕೆ ಭಾಳ ಗೌರವ ಕೊಡು, ಅದನ್ನು ಹೇಳಲಿಕ್ಕೆ ನಾಚ್ಕೋಬೇಡ. ನೀನು ಕೆಟ್ಟ ಕೆಲಸನ ಮಾಡಿದ ಮಾತ್ರ ನಾಚ್ಕೋಬೇಕು. ನೀನು ದುಡಿದು ಜೀವನ ಮಾಡ್ತೀಯ, ನಾಚ್ಕೋಬೇಡ. ನೀನು ಧೈರ್ಯವಾಗಿ ಹೇಳು, ಏನೂ ಆಗಲ್ಲ. ನೀನು ಮೊದಲು ತಂದೆ ತಾಯಿ ಬಗ್ಗೆ ಮಾತಾಡ್ತೀಯ, ಬರುವ ಕುಂಕುಮ ಇಟ್ಕೊಳ್ತೀಯ, ಎಲ್ಲ ಒಂದು ಕುಟುಂಬಸ್ಥರ ಮನೇಲಿ ಹುಟ್ಟಿದ್ದೀಯ, ಆಕಸ್ಮಿಕ ಬಂದಿದ್ದೀಯ, ಯೋಚನೆ ಮಾಡಬೇಡ ಅಂತಾರೆ ಇವತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು. ಆಮೇಲೆ ಅದೇ ವ್ಯಕ್ತಿ ನಮ್ಮಲ್ಲಿ 2002ರಲ್ಲಿ ನಮ್ಮ ಮನೇಲಿ ಒಂದು ದಿವಸ ಬಂದು ಅವ್ರ ಜೊತೆಯಲ್ಲಿ ಇಡೀ ದಿವಸ ಇರುವಂಥ ವಾಸ ನಮಗೊಂದು ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಸೇವಾರತ್ನ ಪ್ರಶಸ್ತಿಯನ್ನು ನಮಗೂ ಸೇವಾರತ್ನ ಪ್ರಶಸ್ತಿ. ಹಾಗೆ ಅವರೆಲ್ಲ ಮೈಲಿಗಲ್ಲು ಈ ದೇಶಕ್ಕೆ, ಈ ದೇಶದ ಒಂದು ಧರ್ಮ ಸಂಸ್ಕೃತಿಗೆ ಅವ್ರ ಒಂದು ಮೈಲಿಗಲ್ಲು. ಹಾಗೆ ಒಂದೊಂದು ವರ್ಡ್ಗಳನ್ನೂ ತೊಗೊಳ್ತೀನಿ ನಾನು. ಯಾರೇ ನನಗೆ ಒಂದು ವಿಷಯ ಹೇಳಿದ್ರೆ ಅದನ್ನು ತೊಗೊಳ್ತೀನಿ. ಅಕಸ್ಮಾತ್ ಯಾರಾದರೂ ಬೈದ್ರೇನು ನಾನು ತೊಗೊಳ್ತೀನಿ. ಅಲ್ಲೊಂದು ಹಾಕಿರ್ತೀನಿ, 100 ಜನ ಹೊಗಳ್ಬೋದು, ಆದರೆ ಒಬ್ಬನು ನಿಮ್ಮ ತಪ್ಪನ್ನು ತೋರಿಸಿ ಅವನೇ ನಿನಗೆ ನಿಜವಾದ ಗುರು ಅಂತ ನಾನು ಬರೆದಿರ್ತೀನಿ. 100 ಸನ್ಮಾನಕ್ಕಿಂತ 1 ಅವಮಾನ ಮೇಲು ಅಂತ ಹೇಳ್ತೀನಿ ನಾನು ಅವಮಾನನೇ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ತೀನಿ, ಪಾಠ ಆಗಿ ತೊಗೊಳ್ತೀನಿ. ಯಾಕೆ ಅವಮಾನ ಮಾಡ್ದ ಅಂತೇಳಿ, ಯಾಕೆ ಇವರು ಅವಮಾನ ಮಾಡಿದ್ರು ಅಂತೇಳಿ ನಾಳೆಯಿಂದ ಅದಕ್ಕೆ ನಾನು ಸನ್ಯಾಸತ್ವ ಸ್ವೀಕರಿಸ್ತೀನಿ ಸರಿ ಮಾಡ್ಕೊಳ್ಳಿಕ್ಕೆ. ಹಾಗೆ ಈ ಸಂಸ್ಥೆ ಇವತ್ತು ಸುಮಾರು 500 ಜನರವರೆಗೆ ಇರುವಂಥ ಸಂಸ್ಥೆ ಇದೆ. ಖುಷಿ ಇದೆ ನನಗೆ. ಮತ್ತು ಶಿಕ್ಷಣ ಸಂಸ್ಥೆಯಲ್ಲೇ ಒಂದು ಮೈಲಿಗಲ್ಲಾಗಿ ಕೆಲಸ ಮಾಡ್ತಾಯಿದೆ. ಇದೀಗ ನನ್ನ 2ನೇ ಜನ್ರೇಷನ್. ನನ್ನ ಮಗ ಇಲ್ಲೇ ಕೂರ್ತಾನೆ, ನನ್ನ ಮಗಳು ಇಲ್ಲೇ ಕೂರ್ತಾಳೆ, ನನ್ನ ಅಳಿಯ ಕೂರ್ತಾರೆ, ನನ್ನ ಸೊಸೆ ಒಂದು ಮೆಡಿಕಲ್, ಅವಳು ಒಂದು ಮೆಡಿಕಲ್ ಇದರಲ್ಲಿ ಲೈನಲ್ಲಿದ್ದಾರೆ. ಎಲ್ಲರೂ ಇನ್ವಾಲ್ವ್ ಆಗಿ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಬರೇ ಜ್ಞಾನ ಸರೋವರ ಮಾತ್ರ ಅಲ್ಲ, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಇವತ್ತು ನಿಮ್ಮ ಪಾತ್ರ ಇದೆ, ಅದರಲ್ಲಿ ಮೆಂಬರ್ ಆಗಿದ್ದೀರಿ ಹಲವು ಸಂಘಟನೆಗಳಲ್ಲಿ ಅಂತ ನೋಡಿದೆ. ನಾನು 1912ರಲ್ಲಿ CBSE ICIS ಸ್ಕೂಲ್ಗಳ ಒಂದು ಸಂಘಟನೆ ಸ್ಥಾಪನೆ ಮಾಡ್ತೀವಿ. ಅದರಲ್ಲಿ ನಾನೇ ಫೌಂಡರ್ ಚೇರ್ಮನ್. 240 2012ರಲ್ಲಿ ಅದರಲ್ಲಿ CBSE ICIS ಸ್ಟೇಟ್ ಬೋರ್ಡ್ ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಂತೇಳಿ 240 ಸ್ಕೂಲ್ಗಳು, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೂರ್ಗು, ಹಾಸನ 5 ಜಿಲ್ಲೆಗಳ ಒಕ್ಕೂಟ. ಇವತ್ತಿಗೂ ಆ ಸಂಸ್ಥೆ ಭಾಳ ಪ್ರವರ್ಧಮಾನದಲ್ಲಿ ಕೆಲಸ ಮಾಡ್ತಾಯಿದೆ. ನನಗೂ ಸಂತೋಷ. ಕಾರಣ ಅಂದರೆ ಆ 240 ಸ್ಕೂಲಿನ ಪ್ರಿನ್ಸಿಪಲ್ಗಳು, ಮ್ಯಾನೇಜ್ಮೆಂಟ್ಗಳು ನನ್ನನ್ನು ಒಪ್ಪಿ ಒಂದು 13 ವರ್ಷ ನನ್ನ ಅಧ್ಯಕ್ಷನಾಗಿ ಇಟ್ಕೊಂಡಿದ್ದರು. ಇತ್ತೀಚೆಗೆ ಬೇರೆ ಬೇರೆ ಎಲ್ಲ ಅಸೋಸಿಯೇಷನ್ಗಳನ್ನು ಕಮ್ಮಿ ಮಾಡಿದ್ದೇನೆ, ಯಾಕಂದರೆ ಟೈಮ್ ಕೊಡಲಿಕ್ಕೆ ಆಗ್ತಾಯಿಲ್ಲ, ಏಜು ಆಗಿಬಿಡ್ತು. ಆದ್ದರಿಂದ ನಾನೇನು ಮಾಡ್ತಿದ್ದೀನಿ, ಕಡಿಮೆ ಮಾಡ್ತೀನಿ. ಬಟ್ ನಾನು ಸ್ಟಿಲ್ ಐ ಆಮ್ ದ ಮ್ಯಾನೇಜ್ಮೆಂಟ್ ಕಮಿಟಿಗೆ ಮೆಂಬರ್ ಆಲ್ ದ ಆರ್ಗನೈಸೇಷನ್ಸ್. ಓಕೆ, ಈಗ ಮತ್ತೊಂದು ಪ್ರಮುಖವಾದಂಥ ಮೈಲಿಗಲ್ಲು ನಿಮ್ಮ ಲೈಫ್ನಲ್ಲಿ, ಅದು ಬಹಳ ಹಿಂದೆಯೇ ಶುರುವಾಗಿರುವಂಥ ಒಂದು ಜರ್ನಿ, ನಿಮ್ಮ ಅಮ್ಮ ಫೌಂಡೇಶನ್. ಅಂದರೆ ಸಮಾಜದಿಂದ ಇಷ್ಟನ್ನು ಪಡ್ಕೊಂಡು ಇಂಥದ್ದೊಂದು ದೊಡ್ಡ ಬ್ರ್ಯಾಂಡ್ ಆಗಿ ಸಮಾಜಕ್ಕೆ ಇನ್ಸ್ಪೈರ್ ಆದಂಥ ವ್ಯಕ್ತಿ, ಸಮಾಜಕ್ಕೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ ಆರಂಭದ ದಿನಗಳಲ್ಲೇ ಆ ಶಾಲೆಯನ್ನು ದತ್ತು ಪಡ್ಕೊಂಡು ನಿಮ್ಮ ಆ ಸಮಾಜ ಸೇವೆಯ ಜರ್ನಿ ಶುರುವಾಗುತ್ತೆ. ಅದು ಯಾಕೆ ಮಾಡಬೇಕು ಅಂತ ಸುಧಾಕರ್ ಶೆಟ್ಟಿ ಅವರಿಗೆ ಅನ್ನಿಸ್ತು? ಏನೂ ಇಲ್ಲದೆ ಶುರು ಮಾಡಿದಂಥ ಬಿಸ್ನೆಸ್ನ ಶುರು ಮಾಡಿದಂಥ ಸುಧಾಕರ್ ಶೆಟ್ಟಿ ಅವರಿಗೆ ಸಮಾಜಕ್ಕೆ ನಾನೇನೋ ಕೊಡಬೇಕು ಅನ್ನುವಂಥ ತುಡಿತ ಬಂದಿದ್ದು ಹೇಗೆ ಅಂತ ಹೇಳಿ? ಯಾವಾಗಲೂ ಮನುಷ್ಯನಿಗೆ ಯಾವುದು ಇರಲ್ವ ಅದನ್ನು ಅವನು ಆಸೆ ಪಡ್ತಾನೆ, ಯಾವುದು ಸಿಕ್ಕಿರಲ್ವ ಅದನ್ನು ಅವನು ಆಸೆ ಪಡ್ತಾನೆ, ಯಾವುದು ಇದು ಭಾಳ ವ್ಯಾಲ್ಯೂಯೇಬಲಿಂದ ಅದನ್ನು ಆಸೆ ಪಡ್ತಾನೆ. ನನಗೆ ಮೊದಲಿಂದಲೂ ಶಿಕ್ಷಣ ನನ್ನ ಕೈಗೆ ನನಗೆ ಬರಲಿಕ್ಕೆ ಆಗಲಿಲ್ಲ. ಕಾರಣ ನನ್ನ ಉದ್ಯಮ ಅಥವಾ ನನ್ನ ಕಷ್ಟಕರ ಜೀವನಗಳಿಂದ. ನಾನು 1999ರಲ್ಲಿ ಗುಬ್ಬಚ್ಚಿ ಸ್ಕೂಲ್ ಅಂತ ಕೃಷ್ಣಮೂರ್ತಿಪುರಂ ಸ್ಕೂಲನ್ನು ದತ್ತು ತೊಗೊಳ್ತೇನೆ. ನಾನು ಹೋಟೆಲ್ ಅಸೋಸಿಯೇಷನ್ ಸೆಕ್ರೆಟರಿಯಾಗಿ ದತ್ತು ತೊಗೊಂಡ್ರೆ ಅದು ಬರೀ ದಲಿತರೇ ಓದುವಂಥ ಸ್ಕೂಲ್ ಅದು ಇವತ್ತೇ ಕೃಷ್ಣಮೂರ್ತಿಪುರಮಲ್ಲಿ. ಅದನ್ನು ಮೊದಲು ದತ್ತು ತೊಗೊಂಡು ಒಂದು 16 ವರ್ಷ ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಕೊಡೋದನ್ನು ಕೊಡ್ತಾಯಿದ್ದೆ. ಅದಾದಮೇಲೆ ಬೂತಹಳ್ಳಿ ಮತ್ತು ಮೆಲ್ಲಹಳ್ಳಿ, ಹುಳ್ಳಿಕ್ಯಾತ್ನಹಳ್ಳಿ, ಹಂಚಿಯ 4 ಒಂದು ಗ್ರಾಮಗಳ ಶಾಲೆಗಳನ್ನು ದತ್ತು ತೊಗೊಂಡು ಅಲ್ಲಿ ಯಾರೂ ಡ್ರಾಪ್ಔಟ್ಸ್ ಆಗಬಾರ್ದು ಹೆಣ್ಮಕ್ಳು ಅಂತಿದ್ದೆ ನಾನು.
ಆ ಥರ ನಾನು ಓದಿಸಿದವರು ಇವತ್ತೊಬ್ಬಳು IAS ಮಾಡ್ತಿದ್ದಾಳೆ. ಇವತ್ತು ಪೂರ್ಣಿಮಾನ ಏನಿದೆ ಅವಳು. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರ್ಗೂ ಕೂಡ ಪ್ರತ್ಯೇಕವಾಗಿ ಪ್ರೋತ್ಸಾಹವನ್ನು ಮೊದಲಿಂದಲೂ ಪ್ರೋತ್ಸಾಹ ಕೊಟ್ಕೊಂಬಂದೆ. ಹಾಗೆ ಈ ಶಾಲೆಯಿಂದ ನನಗೇನಾಯಿತು ಅಂದರೆ ಈ ಅಮ್ಮ ಫೌಂಡೇಶನ್ ಅನ್ನೋದು ನಮ್ಮ ತಾಯಿ ಭಾಳ ಸದ್ಗುಣಿ, ಅವರು ಭಾಳ ಸಂಸ್ಕಾರವಂತೆಯವರು. ನನಗಿಬ್ಬರು ಸಂಸ್ಕಾರವಂತರು. ನನ್ನ ತಂದೆ ಯಾವಾಗಲೂ ನಮಗೆ ಚಿಕ್ಕಂದಲೂ ಅವರು ರಾಮಾಯಣ ಮಹಾಭಾರತನ ನಮ್ಮ ಬಿದ್ರಗೋಡಿನ ಒಂದು ಗ್ರಾಮ ದೇವಸ್ಥಾನದಲ್ಲಿ 36 ವರ್ಷ ಪಾರಾಯಣ ಮಾಡಿದವರು. ದಿನ ರಾತ್ರಿ ನಮಗೆ ರಾಮಾಯಣ ಮಹಾಭಾರತದಲ್ಲಿ ಯಾವತ್ತೂ ಊಟ ಆಗ್ತಿರಲಿಲ್ಲ. ಆವಾಗ ಅವ್ರ ಮೇಲೆ ಬೇಸರ ಇತ್ತು. ಇವತ್ತು ಆ ಒಂದೊಂದು ಅಧ್ಯಾಯಗಳು ನಮ್ಮ ತಲೆಯಲ್ಲಿ ಕೂತ್ಬಿಟ್ಟಿದ್ದಾವೆ. ನನ್ನ ತಂದೆ ಕೊಡುಗೆ, ತಾಯಿಯ ರೀತಿಯಿಂದ ನಾನು ಎಲ್ಲೋ ಒಂದು ಅವರ ಮೇಲೆ ಭಾಳ ಅವಲಂಬಿತನಾಗಿತ್ತೆ ಅನ್ನೋದಕ್ಕಿಂತ ಅವ್ರನ್ನ ಭಾಳ ಹಚ್ಕೊಂಡ್ಬಿಟ್ಟಿದೆ ಇಬ್ಬರನ್ನು. ಹಾಗೆ ಅಮ್ಮ ಫೌಂಡೇಶನ್ನು ಸ್ಥಾಪನೆ ಮಾಡ್ತೇವೆ. ಸುತ್ತಮುತ್ತ ಶಾಲೆಯ ಹುಡುಗರಿಗೆ ಯಾರು ಡ್ರಾಪ್ಔಟ್ಸ್ ಆಗಬಾರ್ದು ಅಂತೇಳಿ ಅವರಿಗೆ ಓದಿಸ್ಲಿಕ್ಕೆ ಶುರು ಮಾಡ್ತೇವೆ. ಅವ್ರನ್ನ ಡಿಗ್ರಿ ಪಾಸ್ ಆಗೋಲ್ಲರಿಗೆ ಓದಿಸ್ತೇನೆ. ಇವತ್ತು ಹೇಳಿದ್ರೆ ಆ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂಥ ಓದುವ ಹೆಣ್ಮಕ್ಕಳು ಅವಳು ಇವತ್ತು KS ಮಾಡಿ ಏನೋ ಮಾಡಿದ್ದಾಳೆ ಅವರು. ಹಾಗೆ ನನ್ನ ಪುಸ್ತಕದಲ್ಲಿ ಇದೆ, 41ನೇ ಪೇಜಲ್ಲಿ ಅಮ್ಮ ಫೌಂಡೇಶನ್ ಬುಕ್ನಲ್ಲಿ ಸಿಗುತ್ತೆ ನಿಮಗೆ. ಹಾಗೆ ಇಲ್ಲಿರುವಂಥ ಎಲ್ಲ ಹುಡುಗರು, ಇಲ್ಲೊಬ್ಬ ಹುಡುಗ ಇದ್ದಾನೆ, ಅವನನ್ನು ನಾನೇ ಓದಿಸೋ ಹುಡುಗ. ಅವ್ರ ತಂದೆ ಸತ್ತು ಹೋಗ್ತಾರೆ. ಆಕಸ್ಮಿಕ ಅವನು ಬರ್ತಾನೆ, ಅವ್ರ ತಾಯಿ ಬಂದು ಕೇಳ್ತಾರೆ ಇನ್ನೊಬ್ಬಳು ಮಗಳಿಗೆ ಓದಿಸ್ಬೇಕು. ನಾನು ಹೇಳಿದೆ, ನಿನ್ನ ಮಗನ ಇಲ್ಲಿ ಕೊಟ್ಬಿಡಮ್ಮ, ನಿಮ್ಮ ತಂದೆ ತೀರೋ, ಅವ್ನು ನನಗೆ ಭಾಳ ಬೇಕಾದವನು. ಇವತ್ತು ನಾನೇ ಓದಿಸೋ ಹುಡುಗ ನನ್ನಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ. ಹಾಗೆ ನನಗೆ ಒಂದು ಸಂತೋಷ ಎಲ್ಲ ಆಗುತ್ತೆ ಅಂದರೆ, ನಾನು ಯಾರಿಗೆ ಸಹಕಾರ ನೀಡಿದ್ದೇನೆ ಅವನು ಸ್ವಾವಲಂಬಿಯಾಗಿ ಅವನು ಪ್ರತಿಷ್ಠಿತ ವ್ಯಕ್ತಿ ಆದರೆ ಅದೇ ವಾಪಸ್ ಕೊಡುವ ಕೊಡುಗೆ. ಒಬ್ಬರು ಇವತ್ತು ಲಂಡನ್ನಲ್ಲಿ ಮಂಜುನಾಥ್ ಅಂತ ಗಣಿಗರವರು, ನಮ್ಮ ದಕ್ಷಿಣ ಕನ್ನಡಿಗರು, ಅವರು MBBS ಮಾಡುವಾಗ ಅವರಿಗೆ 3 ವರ್ಷಗಳ ಕಾಲ ಅವರಿಗೆ ನನ್ನದೇ ಆದ ಸಹಕಾರ ನೀಡ್ತೇನೆ. ಸಾಂಸ್ಕೃತ್ ಸ್ಕೂಲಿನ ಹುಡುಗರಿಗೆಲ್ಲ ಮಧ್ಯಾಹ್ನದ ಹೊತ್ತು ಆಗಿನ ಕಾಲದಲ್ಲಿ ಇಲ್ಲಿ ಮೈಸೂರಿನವ್ರ ಸಾಂಸ್ಕೃತ್ ಕಾಲೇಜ್ ಭಾಳ ಚೆನ್ನಾಗಿತ್ತು. 400 ವಿದ್ಯಾರ್ಥಿಗಳಿದ್ದರು, ಇವತ್ತು ಇಲ್ಲವೇ ಇಲ್ಲ. ಆ ವಿದ್ಯಾರ್ಥಿಗಳಿಗೆ ಫಲಾರದರ್ಶಿನಲ್ಲಿ ಒಂದು 5 ವರ್ಷ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೊಡ್ತೇನೆ. ಹೀಗೆ ನನಗೆ ಎಲ್ಲೋ ಒಂದು ಕಡೆ ಅಮ್ಮ ಫೌಂಡೇಶನ್ ಅನ್ನುವಂಥದ್ದು ಮೊದಲಿಂದಲೂ ಅಮ್ಮನ ಜೊತೆಯಲ್ಲಿಯೇ ಬಂದುಬಿಡ್ತು. ಅಮ್ಮನಿಗೂ ಭಾಳ ಖುಷಿ ಆಗ್ತಿತ್ತು. ಯಾಕೆ ನನ್ನ ಮಗ ಓದಲಿಲ್ಲ, ಯಾರಿಗಾದರೂ ಓದಿಸ್ತಾನೆ ಅವನು ಅಂತ. ಫೌಂಡೇಶನ್ ಸ್ಟಾರ್ಟ್ ಆಯಿತು. ವಿದ್ಯಾ ಕ್ಷೇತ್ರಕ್ಕೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಇವತ್ತು ಫೌಂಡೇಶನ್ನು ಭಾಳ ದೊಡ್ಡ ಕಾರ್ಯ ಮಾಡ್ತಿದೆ. ವಿಶೇಷವಾಗಿ ಶೃಂಗೇರಿ ಕ್ಷೇತ್ರ. ನಾನು ಅಲ್ಲಿ ಹೋದ್ಮೇಲೆ ಅಲ್ಲಿ ನಾನು ಅಮ್ಮನ ಶೃಂಗೇರಿ ಕ್ಷೇತ್ರದಲ್ಲಿ ಹಲವು ಆರೋಗ್ಯ ಶಿಬಿರಗಳು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಅಮ್ಮ ಫೌಂಡೇಶನ್ನು ಶೃಂಗೇರಿ ಕ್ಷೇತ್ರದಲ್ಲಿ ನಾನು ಮೈಸೂರಿನ ಶೃಂಗೇರಿ ಕ್ಷೇತ್ರಕ್ಕೆ ಆಕಸ್ಮಿಕ ನನ್ನ ಪ್ರಯಾಣ ಅದು ಉದ್ದೇಶಪೂರ್ವಕವಾಗಿ ಅಲ್ಲ. ಕರೋನಾ ಬಂತು. ಎಲ್ಲರೂ ಕರೋನಾ ಬಂದಾಗ ಎಲ್ಲರೂ ಈ ದೇಶದಲ್ಲಿ ಇನ್ನು ಮುಂದೆ ಜನಸಂಖ್ಯೆ ಕಡಿಮೆ ಆಗುತ್ತೆ ಅಂತು. ಆ ಕಡಿಮೆ ಆಗುವ ಜನಸಂಖ್ಯೆಯಲ್ಲಿ ನಾವು ಒಬ್ಬರು ಅಂತ ಮನಸ್ಸಿಗೆ ಬಂತು. ಕಡಿಮೆ ಆಗ್ಬೋದು ಅನ್ನೋ ಜನಸಂಖ್ಯೆ ನಾನು ಒಬ್ಬ ಆಗ್ಬೋದು ಅಂತ. ಹಾಗೆ ತಾಯಿನ ಉಳಿಸ್ಕೋಬೇಕಂತ ಅಲ್ಲಿ ಹೋಗ್ತೀವಿ. ಅಲ್ಲಿ ನಾವು ಈ ಸೇವಾ ಕಾರ್ಯನ ಮುಂದುವರಿಸ್ತೇನೆ. ಯಾಕಂದರೆ ಕರೋನಾದಲ್ಲಿ ಎಲ್ಲ ಕಳ್ಕೊಳ್ತೀವಿ, ಇರೋದನ್ನು ಸ್ವಲ್ಪ ದಾನ ಮಾಡಿಬಿಡೋಣ ಅಂತೇಳಿ ಕಳ್ಕೊಳ್ತೀವಿ. ಆ ಸಾರ್ಥನೇ ಇತ್ತು, ಒಳಗಿಟ್ಟು ಯಾರ ತಿನ್ನೋ ಬರಲಿ ಜನಗಳಿಗೆ ಕೊಡೋಣ ಅಂತೇಳಿ. ಒಂದು 12,000 ಫುಡ್ ಕಿಟ್ ಕೊಡ್ತೀವಿ. ಹಾಗೆ ಸ್ಟಾರ್ಟ್ ಆಗುತ್ತೆ ಜರ್ನಿ. ಇವತ್ತು ಆ ಭಾಗದಲ್ಲಿ ಅಮ್ಮ ಫೌಂಡೇಶನ್ನು ಒಂದು ಸಮಾಜ ಸೇವೆಯಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹಲವಾರು ಜನಗಳು ಅದಕ್ಕೆ ಕೈ ಜೋಡಿಸಿದ್ದಾರೆ. ನಾನು ಒಬ್ಬನೇ ಅಲ್ಲ, ಹಲವಾರು ನನ್ನ ಕುಟುಂಬ ಪೂರ್ಣ ಜೋಡಿಸಿದೆ. ಅದ್ರ ಜೊತೆಲಿ ಕೆಲಸ ಮಾಡೋರು ಇರ್ಬೋದು, ನಿಸ್ವಾರ್ಥ ಸೇವೆ ಮಾಡುವಂಥ ಪೂರ್ಣಾವಧಿ ಕಾರ್ಯಕರ್ತೆಯರು ಸಾವಿರಾರು ಜನ ಇದ್ದಾರೆ. ಅದರಲ್ಲಿ ಆ್ಯಕ್ಟಿವ್ ಟೀಮ್ ಲೀಡರ್ ಅಂದರೆ ಬರೀ ಹೆಣ್ಣುಮಕ್ಕಳೇ. ಅಲ್ಲಿ ಎಲ್ಲ ಆ್ಯಕ್ಟಿವ್ ಟೀಮ್, ಯಾರೂ ಅದಕ್ಕೆ ಜೆಂಟ್ಲ್ಮ್ಯಾನು ಲೀಡ್ರ್ ಆಗೋದಿಲ್ಲ ಅಲ್ಲಿ. ಕಾರಣ ನನ್ನ ಕನಸು ಮಹಿಳೆ ಒಂದು ಸಬಲವಾದರೆ ಈ ಸಮಾಜನೇ ಸಬಲವಾಗುತ್ತೆ. ಮಹಿಳೆ ಒಬ್ಬ ವಿದ್ಯಾವಂತರಾದರೆ ಈ ಸಮಾಜನೇ ವಿದ್ಯಾವಂತರಾಗ್ತಾರೆ. ಮಹಿಳೆಗೆ ಸಂಸ್ಕಾರ ನೋಡಿದರೆ ಸಮಾಜ ಸಂಸ್ಕಾರ ಆಗುತ್ತೆ ಅನ್ನೋದನ್ನು ಮಹಿಳೆ ಬಗ್ಗೆ ನಾನು ಭಾಳ ಗೌರವ ಇರೋನು. ಯಾವುದೇ ಮಹಿಳೆ ನೋಡಿದ್ರೆ ನನ್ನ ತಾಯಿ ಅಂತೇಳಿ ತಿಳ್ಕೊಂಡು ಕೆಲಸ ಮಾಡೋದು. ಹಾಗೆ ಅಮ್ಮ ಇವತ್ತು ಭಾಳ ಕೆಲಸ ಮಾಡ್ತಿದೆ. 37 ಆರೋಗ್ಯ ಶಿಬಿರ ನಡೆಸಿದೆ. 68 ನೆನ್ನೆವರೆಗೆ 68 ಜನಕ್ಕೆ ವೀಲ್ ಚೇರ್ ಕೊಟ್ಟಿದೆ. ವಾಟರ್ ಬೆಡ್ನ 17 ವಾಟರ್ ಬೆಡ್ ಕೊಟ್ಟಿದೆ. 264 ಜನಕ್ಕೆ ಐ ಸರ್ಜರಿ ಮಾಡಿಸಿದೆ. 3,000 ಜನ ಕನ್ನಡಕ ಹಾಕ್ಕೊಳ್ತಾರೆ ಇವತ್ತು ಆ ಭಾಗದಲ್ಲಿ. ಹಲವಾರು ಮನಸ್ಸಿಗೆ ಸಮಾಧಾನ. 1,000 ಜನ ಹುಡುಗರು ಓದ್ತಾರೆ ಇವತ್ತು ನಮ್ಮ ಇದರಲ್ಲಿ. ನಾವು ಅಡಾಪ್ಷನ್ ಮಾಡುವಂಥ ಮೊನ್ನೆ ಯಾವುದೋ ಒಂದು ನೋಡಿದೆ ನಾನು. ಅವರು ಕೊಪ್ಪದಲ್ಲಿ ಅವನ ತಂದೆಗೆ ಸ್ಟ್ರೋಕ್ ಆಗಿದೆ. ಹೆಂಡತಿ ಮುರಾರ್ಜಿಸ್ಕಲ್ಲಿ ಅಡುಗೆ ಮಾಡಿ ಇಡೀ ಜೀವನ ಸಾಗಿಸ್ಬೇಕು. ಆ ಮಗಳು ನಾನು ಇಂಥ ಸೆಂಟ್ ಜೋಸಫಿಗೆ ಹೋಗ್ತೀನಿ, ನಾನು ಬಿಡಲ್ಲ ಅಂತಾಳೆ. ತಾಯಿಗೆ ಓದಿಸ್ಲಿಕ್ಕಾಗಲ್ಲ. ಆ ಹುಡುಗಿನ ನಾವು ದತ್ತು ತೊಗೊಳ್ತೀವಿ. ಈಗ ಆ ಥರ ದತ್ತು ತೊಗೊಂಡು ಹುಡುಗರೇ ನಮ್ಮಲ್ಲಿ ಈಗ ಮೈಸೂರು ಮಾರಣಿಸ್ ಕಾಲೇಜಲ್ಲಿ ಭಾವೈಕ್ಯ ಅಂತ ಓದ್ತಾಳೆ. ಸುಮಾರು ಹೆಣ್ಮಕ್ಳನ್ನ ನಾವು ಮೇಯ್ನ್ ದತ್ತು ತೊಗೊಂಡ್ಬಿಡ್ತೀವಿ. ತೊಗೊಂಡವರು ಜೀವನಕ್ಕೆ ಬೇಕಾದನ್ನು. ಆದರೆ
ನಾವು ಅವರಿಗೆ ಟಾಪ್ ಸ್ಕೂಲ್ಗಳಿಗೆ ಈ ಥರ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರಿಸಲ್ಲ. ನಾವು ಒಳ್ಳೆ ಸರ್ಕಾರಿ ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಸೇರಿಸಿ ಅವರಿಗೆ ಬೇಕಾದ ಶಿಕ್ಷಣ ಕೊಡ್ತೇವೆ. ಹಾಗೆ ಅಮ್ಮ ಫೌಂಡೇಶನ್ ಒಂದು ಸಾರ್ಥಕ ಸೇವೆಗೆ ಮತ್ತೊಂದು ಹೆಸರೇ ಅಮ್ಮ ಅಂತ ಹೇಳ್ತೇನೆ. ಅದು ನನ್ನ ತಾಯಿ ಹೆಸರಿನಲ್ಲಿ ಮಾಡ್ತಿರೋದು. ನಿಮ್ಮ ಮನಸ್ಸಿಗೆ ತುಂಬ ತೃಪ್ತಿ ಕೊಟ್ಟಿರುವಂಥ ಭಾಳ. ಈಗ ಅದನ್ನು ಹೇಳ್ತಾ ಹೋದರೆ ಎಷ್ಟು ಹೊತ್ತು ಬೇಕಾದ್ರೆ ಹೇಳ್ಬೋದು, ನಾನು ಎಷ್ಟು ಹೊತ್ತು ಬೇಕಾದ್ರೆ ಏನು ಓದ್ಬೋದು. ಯಾವುದೇ ವ್ಯಕ್ತಿಯೇ ಆಗಲಿ, ಆತ ತಾನು ಏನು ದುಡಿತಾನೋ ಅದರಲ್ಲಿ ಒಂದಿಷ್ಟು ಸಮಾಜಕ್ಕೆ ಕೊಡೋದನ್ನು ಅವನು ಯೋಚನೆ ಮಾಡಬೇಕು. ರಿಟರ್ನ್ಸ್ ನನಗೆ ಭಾಳ ಜನ ರಿಟರ್ನ್ಸ್ ಬಂದು ಕೊಡ್ತಾರೆ. ನಾನು ಹೇಳಿದೆ ಮಂಜುನಾಥ್ ಅಂತ, ಅವ್ರು ಬರುವಾಗ ಒಳ್ಳೆ ಪ್ಲೇಸಸ್ ಯಾವುದೋ ಇತ್ತು ತಂದು ಕೊಟ್ಟರು ಆರ್ಟಿಕಲ್ಸ್. ನಾನು ಹೇಳಿದೆ ನನಗೇನು ಬೇಡ, ನೀನು ನಂತರ ನೀನು 4 ಜನಕ್ಕೆ ಓದಿಸಿ, ಅದೇ ನೀವು ನನಗೆ ಕೊಡೋ ಕೊಡುಗೆ ಅಂತ. ನಾನು ಯಾರ ಹತ್ರನೂ ತೊಗೊಳ್ಳೋದಿಲ್ಲ. ಅದೊಂದು ನನ್ನ ಸಂಪ್ರದಾಯ ಇದೆ. ಹಾಗೆ ಸಮಾಜಕ್ಕೆ ಯಾರಿಗೇ ಆದರೂ ಅವ್ನು ಸಾಧನೆ ಮಾಡಬೇಕು ಅಂತ ಏನೋ ಒಂದು ಉದ್ದೇಶದಿಂದ ಮಾಡಿದ್ರೆ ಯಾರೂ ಮಾಡಲಿಕ್ಕಾಗಲ್ಲ. ಅದು ಆರ್ಟಿಫಿಷಿಯಲ್ ಆಗುತ್ತೆ. ನಾನು ಏನು ಮಾಡಬೇಕೋದೇನೋ ಅದನ್ನು ಅವನು ಮನಸ್ಸಾಕ್ಷಿಯಾಗಿ ಸತ್ಯವಾಗಿ ಅವನು ಸಮಾಜಕ್ಕೆ ಕೊಡಬೇಕು, ಹಾಗಾಗತ್ತೆ. ಸುಧಾಕರ್ ಶೆಟ್ಟಿಯವರ ಇಷ್ಟೆಲ್ಲ ಸಾಮಾಜಿಕ ಕಾರ್ಯಗಳಿಗೆ ಬಂದಿರುವಂಥ ಪ್ರಶಸ್ತಿಗಳು ಅಲ್ಲಿ ಮೇಲ್ಭಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸಾಲು ಸಾಲು ಪ್ರಶಸ್ತಿಗಳಿದ್ದಾವೆ, ಇನ್ಕ್ಲೂಡಿಂಗ್ ಆರ್ಯಭಟ ಪ್ರಶಸ್ತಿ, ಮ್ಯಾನ್ ಆಫ್ ದಿ ಇಯರ್ ಅವಾರ್ಡ್ ಬಂದಿದೆ, ಜೊತೆಗೆ ಗ್ಲೋಬಲ್ ಮ್ಯಾನ್ ಅವಾರ್ಡ್ ಬಂದಿದೆ. ಲಿಸ್ಟ್ ಬಹಳ ದೊಡ್ಡದಿದೆ. ಈ ಪ್ರಶಸ್ತಿಗಳು ಎಷ್ಟು ಹುಮ್ಮಸ್ಸು ಕೊಟ್ಟಿದೆ ಅಂತ ಹೇಳಿ ಸುಧಾಕರ್ ಶೆಟ್ಟಿಯವರಿಗೆ. ನಾನು ಆವಾಗಲಿಂದಲೂ ಹೇಳ್ತಾ ಇದ್ದೀನಿ, ಪ್ರಶಸ್ತಿಗಳು ಬಂದಾಗ ನನ್ನನ್ನು ಎಚ್ಚರಿಸುತ್ತೆ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಈ ಪ್ರಶಸ್ತಿ ಕೊಡಬೇಕಾದಂಥ ವ್ಯಕ್ತಿಗಳು ಯಾವುದೋ ನನ್ನ ಕೆಲಸನ ನೋಡಿ ಪ್ರಶಸ್ತಿ ಕೊಟ್ಟಿದ್ದಾರೆ, ಅದನ್ನು ಕಂಟಿನ್ಯೂ ಮಾಡಬೇಕು ನಾನು ಅನ್ಸುತ್ತೆ. ಆ ಒಂದೊಂದು ಪ್ರಶಸ್ತಿಗಳು ಇವತ್ತಲ್ಲಿ ಕಾಣೋ ಪ್ರಶಸ್ತಿಗಳು ನನ್ನ ಒಂದು ಚೂರು ತಪ್ಪು ನಡಿಗೆ ಇದ್ದರೆ ನನ್ನ ಎಚ್ಚರಿಸುತ್ತೆ. ಈ ಪ್ರಶಸ್ತಿ ನಿನಗೆ ಹೊಂದಬೇಕಂದ್ರೆ ಇದೇ ಥರ ನಡಿಬೇಕು ಅಂತ. ಎಲ್ಲ ವ್ಯಕ್ತಿಗಳು ಮನುಷ್ಯನ ಒಳಗಿನ ಕನ್ನಡಿ ಭಾಳ ಮುಖ್ಯ. ನಾವು ನೋಡ್ತಿರೋವಂಥ ಮಿರರು ನಮ್ಮ ದೇಹದ ಸೌಂದರ್ಯ, ಒಳಗಿನ ಸೌಂದರ್ಯ ಕಣ್ಮುಚ್ಚಿ ನೋಡಿದ್ರೆ ಅದು ಹೇಳುತ್ತೆ. ಹಾಗೆ ಪ್ರತಿಯೊಂದು ಪ್ರಶಸ್ತಿಗಳು ನನ್ನ ಕನ್ನಡಿಗಳು. ಅದು ನೋಡಿ ಭಯಪಡ್ತೀನಿ, ನಾನು ಇವತ್ತಿಗೂ ಭಯಪಡ್ತೇನೆ. ಒಬ್ಬ ನಾಯಕನಾಗಿ ಬೆಳಿಬೇಕು ಅಂದರೆ ಅವನ ಹಿಂದೆ ಇರುವಂಥ ಆ ಟೀಮ್ ಅಂಥದ್ದೊಂದು ಸಪೋರ್ಟನ್ನು ಆತನಿಗೆ ಕೊಡಬೇಕು ಅಂತ ಹೇಳ್ತಾರೆ. ನಿಮ್ಮ ಫ್ಯಾಮಿಲಿ ಇರಬಹುದು ಅಥವಾ ನಿಮ್ಮ ಅತ್ಯಾಪ್ತ ಸ್ನೇಹಿತರ ಬಳಗ ಇರಬಹುದು, ಎಷ್ಟು ಕೃತಜ್ಞರಾಗಿದ್ದೀರಿ? ಯಾವ ಥರ ನಿಮ್ಮ ಜೊತೆಗೆ ಅವ್ರು ನಿಂತಿದ್ದಾರೆ ಅಂತ ಹೇಳಿ ಸರ್. ನನಗೆ ನಮ್ಮ ಮನೆಯವರು ಹೇಳ್ತಾರೆ, ನೀವು ಫ್ಯಾಮಿಲಿ ಬಳಗದ ಯಾವುದೇ ಕಾರ್ಯಕ್ರಮಕ್ಕೆ ಬರಲ್ಲ, ಸ್ನೇಹಿತರ ಬಳಗದ ಕಾರ್ಯಕ್ರಮಕ್ಕೆ ನೀವು ಹೋಗ್ತೀರಿ ಅಂತ. ಕಾರಣ ನಾನು ಇದುವರೆಗೂ ನಾನು ಬೆಳೆದಿದ್ದ ಜರ್ನಿ ಪೂರ್ಣ ನನ್ನ ಬಳಗದಿಂದನೇ ಬೆಳೆದಿರೋದು. ನಾನು ಒಬ್ಬನೇ ಸಾಧನೆ ಮಾಡಿ, ನಾನು ಪಟ್ಟಿ ಮಾಡಲಿಕ್ಕೆ ಹೋದರೆ ಶ್ರೀಪತಿಯವರು ಹೇಳಿದ್ರೆ ಶಂಕರನಾರಾಯಣ 1975ರಿಂದ ನನ್ನ ಬಳಗ, ನನ್ನನ್ನು ಮೆಟ್ಲು ಎಲ್ಲರೂ ನನ್ನನ್ನು ಬೆಳೆಸಿದ್ದಾರೆ. ಇವತ್ತಿಗೂ ನನ್ನ ಜೊತೆಯಲ್ಲಿರುವಂಥ ಟೀಮು ಭಾಳ ದೊಡ್ಡ ಟೀಮು. ನೀವು ಶೃಂಗೇರಿ ಕ್ಷೇತ್ರಕ್ಕೆ ಬಂದರೆ ಒಂದು 200 ಜನರು ನಿಸ್ವಾರ್ಥವಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಅವರು ಇವರು ಅಂತ ಹೇಳಿಬಿಟ್ರೆ ಇನ್ನಿಬ್ಬರಿಗೆ ತೊಂದರೆ ಆಗಿಬಿಡುತ್ತೆ. ಹಾಗೆ ನಾನು ಹೋಟ್ಲ್ ಉದ್ಯಮದಲ್ಲೂ, ನಾನು ಒಂದು ಸರಿ ಹೋಟೆಲ್ ಉದ್ಯಮದಲ್ಲಿ ಅಧ್ಯಕ್ಷನಾಗಿದ್ದಾಗ ಮೈಸೂರಿನಲ್ಲಿ ಭಾಳ ದೊಡ್ಡ ಚಿಲ್ಲರೆ ಅಭಾವ, ಕಾಯಿನ್ಸ್ ಸಿಗ್ತಿರಲಿಲ್ಲ. ಆಗ ರಿಸರ್ವ್ ಬ್ಯಾಂಕಿಗೆ ಲೆಟ್ರ್ ಬರಿತೇನೆ ನಾನು, ನೋಡಿ ಚಿಲ್ಲರೆ ನೀವು ಕೊಟ್ಟರೆ ನಾನು ಹೋಟೆಲ್ನವರಿಗೆ ಸಪ್ಲೈ ಮಾಡ್ತೇನೆ ಅಂತ. ಅವರು ಆಯಿತು ಅಂತ ಹೇಳ್ತಾರೆ. ಬಂದು ಅವ್ರ ಮೀಟಿಂಗಲ್ಲಿ ನಮ್ಮ ಮೀಟಿಂಗಲ್ಲಿ ಅವರಿಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದಾಗ ಹೇಳಿದ್ರು, ಆಯಿತು ನೀವು ಒಂದು ಸರಿಗೆ ನೀವು 15 ಲಕ್ಷ ರೂಪಾಯಿ ಚಿಲ್ಲರೆ ತೊಗೊಳ್ಬೇಕು ಒಂದೇ ಸರಿ ಅಂತ. ಅದು 15,000 kg ಬರುತ್ತೆ. ಅದನ್ನು ನಾವು ಲಾರಿಲಿ ಹಾಕ್ಕೊಂಬಂದು ಇಲ್ಲಿ ವಿಂಗಡಣೆ ಮಾಡಿ ಇದು ಊರಿಗೆಲ್ಲ ಹಂಚ್ತಿದ್ವು, ಏನೇ ಒಂದು ಫಲಾಪೇಕ್ಷೆ ಇಲ್ಲದೆ ಹೋಟೆಲ್ ಮಾಲೀಕರ ಸಂಘ. ಆಗ ಒಂದು ಸರಿ ನಾವು ರಾಮನಗರ ಬರುವಾಗ ಆ ಗಾಡಿ ಪಂಚರ್ ಆಗಿಬಿಡುತ್ತೆ. ಆಗ ನಾವು 4 ಜನ ಇದ್ದು, ಒಬ್ಬ ರಾಘವೇಂದ್ರ ಭಟ್ಟು, ನಾನು, ಒಬ್ಬ ಪೂರ್ಣೇಶ್, ಒಟ್ಟು 4 ಜನ ಇದ್ದು. ಆ 4 ಜನ ಅಷ್ಟು ಕೆಜಿನ ಇನ್ನೊಂದು ಲಾರಿ ಶಿಫ್ಟ್ ಮಾಡ್ತೀವಿ, ನಾವೇ ಶಿಫ್ಟ್ ಮಾಡ್ತೀವಿ. ಹಾಗೆ ನನಗೆ ನನ್ನ ಜೊತೆಗಾರರು ನೀವು ಕೇಳಿದ ಕ್ವಶನಿಗೆ ಪೂರಕ, ಇವತ್ತಿಗೆ ಮುಕುಂದ್ ಅಂತಿದ್ದಾರೆ, 20 ವರ್ಷ ಆಯಿತು ನನ್ನ ಜೊತೆಯಲ್ಲಿದ್ದು. ಈಗ ಪವನ್ ನನ್ನ ಮಗ ಇದ್ದಾನೆ, ನನ್ನ ಅಳಿಯ ವಿಜಯರಾಜ್ ಇದ್ದಾರೆ. ಇವರೆಲ್ಲ ಜೊತೆಯಲ್ಲಿ ಈ ಸಂಸ್ಥೆ ಉದ್ಧಾರ ಆಗಲಿಕ್ಕೆ ಮಾಡ್ತಿದ್ದಾರೆ. ಹಾಗೆ ಹಲವಾರು ಕ್ಷೇತ್ರಗಳು, ಶಿಕ್ಷಣ ಕ್ಷೇತ್ರ ಬಂದಾಗ ವೆಂಕಟೇಶ್ ಇರ್ಬೋದು, ಮಂಜುನಾಥ್ ಇರ್ಬೋದು, ಶಾಸ್ತ್ರಿ ಇರ್ಬೋದು, ಹೀಗೆ ಸುಭಾಷಿಣಿ ಇರ್ಬೋದು, ಇವರೆಲ್ಲ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಅವರೆಲ್ಲರೂ ನನ್ನ ತಂದೆ ಸ್ಥಾನದಲ್ಲೇ ಕೆಲಸ ಮಾಡಿದ್ದಾರೆ. ನನ್ನೊಬ್ಬ ಹಿರಿಯಣ್ಣನ ಸ್ಥಾನದಲ್ಲೇ ಕೆಲಸ ಕೊಟ್ಟಿದ್ದಾರೆ. ಅದು ಯಾಕಂತ ಗೊತ್ತಿಲ್ಲ, ನನಗಿಂತ ವಯಸ್ಸಾದವರು ಸಹಿತ ನನ್ನ ಹಿರಿಯಣ್ಣ ಸ್ಥಾನದಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಎಲ್ಲ ಕೆಲಸಗಳು ನಾನೇನು ಮಾಡ್ತಿದ್ದೇನೋ ಅದು ಸಮಾಜಕ್ಕೆ ಏನಾದರೂ ಅದರಿಂದ ಕೊಡುಗೆ ಆಗುತ್ತೆ ಅಂತ ಮಾಡ್ತೇನೆ. ನಿಸ್ವಾರ್ಥವಾಗಿ ಮಾಡಿ, ನೀವು ನಿಮ್ಮನ್ನು ಸಮಾಜ ಗುರುಸುತ್ತೆ. ಮತ್ತು ಯಾವುದಕ್ಕೆ ಭಯ ಪಡಬೇಡಿ, ಟೀಕೆ ಟಿಪ್ಪಣಿಗಳಿಗೆ ಭಯಪಡಬೇಡಿ ಅಂತ ಹೇಳ್ತೀನಿ. ವೆರಿ ವೆಲ್ ಸರ್. ನೀವು ಒಂದು ಸರಿ ಟೀಕೆಗೆ ಭಯಪಟ್ಟರೆ ಆ ಟೀಕೆಗಳು ನಿಮ್ಮನ್ನು ನುಂಗಾಕ್ಬಿಡ್ತವೆ. ಮತ್ತೇನು ಮಾಡೋಕ್ಕೆ ಸಾಧ್ಯ, ಏನು ಮಾಡ್ಲಿಕ್ಕೆ ನಾವು ಟೀಕೆ ಅಲ್ವೇ ಇಲ್ಲ ಅಂತ ಅದು ನನಗೆ ಕೊಡುಗೆ ಅಂತ ಮಾಡ್ಕೊಳ್ತೀನಿ. ನಾನು
ಯಾರು ನನ್ನನ್ನು ಟೀಕೆ ಮಾಡಿದ್ರು ಕೊಡುಗೆ ಅಂತ ಮಾಡ್ಕೊಳ್ಳಿ. ಅಲ್ಲಿ ನಾನು ವಿದ್ಯಾರ್ಥಿಗಳಿಗೆ, ನನ್ನ ಸಹಪಾಠಿಗಳಿಗೆ ಹೇಳೋದು, ನೀನು ಅದನ್ನು ಯೋಚನೆ ಮಾಡ್ತೀರ, ಅದು ಬೆಂಡ ಬುತ್ತ ಆಗಿಬಿಡುತ್ತೆ. ಪ್ರತಿದಿನ ಟೀಕೆಯಲ್ಲಿರೋ ಜಾಗನೇ ಇಲ್ಲ. ಯಾಕಂದರೆ ನಮ್ಮ ದೇಹದಲ್ಲಿ ಉಗುರಿದ್ದಾಗ ಎಷ್ಟು ಬೇಕು ಅಷ್ಟೇ ಕರಿಬೇಕು, ಇಲ್ಲದಿರೋದು ಅಲರ್ಜಿ ಆಗಿಬಿಡುತ್ತೆ. ಹಾಂ, ಆದ್ದರಿಂದ ನಾವು ಅದನ್ನೆಲ್ಲ ಭಾಳ ಕೇರಾಗಿ ನಾನು ಯೋಚನೆ ಮಾಡ್ತೇನೆ. ಪ್ರತಿಯೊಂದು ನಿಮಿಷವೂ ನಾನು ಪಾಠ ಆಗುತ್ತೆ. ಮತ್ತು ಯಾವುದೇ ನಿಮ್ಮ ನೋವುಗಳನ್ನು ಇನ್ನೊಬ್ಬರ ಹತ್ರ ನೀವು ಹಂಚ್ಕೊಳ್ಳಿಕ್ಕೆ ಹೋದ್ರಿ ಅಂದರೆ ಅವರು ಅದರಲ್ಲಿ ನಿಮ್ಮ ವೀಕ್ನೆಸ್ ಇದೆ ಅಂತ ತಿಳ್ಕೊಳ್ತಾರೆ. ಯಾವ ನೋವುಗಳನ್ನು ನಾನು ಹಂಚ್ಕೊಳ್ಳೋದಿಲ್ಲ, ಹೇಳೋದೇ ಇಲ್ಲ. ನನ್ನ ನೋವು ನನಗೆ. ಅಷ್ಟು ಗಟ್ಟಿ ಇದ್ದೀರಿ ತಾವು. ಅಷ್ಟು ಗಟ್ಟಿಯಲ್ಲಿ ಕೆಲಸ ಮಾಡ್ತೇನೆ. ಸೋಲೆ ಗೆಲುವಿನ ಸೋಪಾನ ಅನ್ನೋದನ್ನು ಜೀವನದಲ್ಲಿ ಅಳವಡಿಸಿಕೊಂಡವರು ತಾವು. ಸೋಲುಗಳು ಎಷ್ಟು ಎದುರಾಯಿತು ಅನ್ನೋದನ್ನು ಹೇಳಿದರೆ, ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅನ್ನುವಂಥ ಪಾಠವನ್ನು ಹೇಳಿದ್ದೀರಿ. ನಿಮ್ಮ ಇಡೀ ಜರ್ನಿ, ನನ್ನ ಪ್ರಕಾರ ಇದು ಒಂದು ಎಪಿಸೋಡು ನಮ್ಮ ನ್ಯೂಸ್ ಫಸ್ಟನ್ನು ವೀಕ್ಷಣೆ ಮಾಡುವಂಥ ವೀಕ್ಷಕರಿಗೆ ಒಂದು ಸ್ಫೂರ್ತಿದಾಯಕ ಎಪಿಸೋಡ್ ಅಂತ ಭಾವಿಸ್ತೀನಿ. ಎಷ್ಟೋ ಜನ ನಿಮ್ಮ ಜರ್ನಿಯನ್ನು ನೋಡಿ ಇನ್ಸ್ಪೈರ್ ಆಗ್ಬೋದು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸರ್, ಇಷ್ಟು ಹೊತ್ತು ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ, ನಿಮ್ಮ ಇಡೀ ಜರ್ನಿಯನ್ನು, ಲೈಫ್ ಜರ್ನಿಯನ್ನು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ನನಗೂ ನ್ಯೂಸ್ ಫಸ್ಟು ಒಂದು ಆಸ್ಪದ ಮಾಡಿಕೊಟ್ಟಿದೆ. ಯಾಕಂದರೆ ಸಾವಿರಾರು ಜನ, ಲಕ್ಷಾಂತರ ಜನ, ಇವತ್ತು ನಿಮ್ಮನ್ನು ಕೋಟ್ಯಾಂತರ ಜನ ನಿಮ್ಮ ವೀಕ್ಷಕರಿದ್ದಾರೆ. ಎಲ್ರಿಗೂ ಒಂದೇ ನಾನು, ನಿನ್ನ ಎಷ್ಟೇ ಕಷ್ಟ ಬಂದ್ರೂ ಹೆದರಬೇಡ, ಎದೆಗುಂದಬೇಡ. ನಿನ್ನ ದಾರಿ ನಿನ್ನನ್ನು ಕರ್ಕೊಂಡು ಎಲ್ಲಿ ಯೋಚನೆ ಮಾಡಿದೆಯೋ ಆ ಗುರಿ ಮಾತ್ರ ಇರಲಿ ಅಂತ ಯೋಚನೆ ಮಾಡ್ತೇನೆ. ಅಲ್ಲಿವರೆಗೆ ನೀನು ಮುಂದುವರೆದ್ರೆ ಅದೇ ಸಾಧನೆ. ನನಗೆ ಇವತ್ತು ಸಾಧನೆಗೆ ಮತ್ತೊಂದು ಮೇಲಿಕಲ್ಲು ಇವತ್ತು ನ್ಯೂಸ್ ಫಸ್ಟ್ನ ಜೊತೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಿರುವಂಥದ್ದು. ಸಾವಿರಾರು ಯಾರಿಗಾದರೂ ಇದು ಒಂದು ಮಾರ್ಗದರ್ಶನವಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅವರು ತುಂಬ ಹಠವಾದಿನೇ, ನಾನು ಆವಾಗಿಂದ ನೋಡ್ತಾನೇ ಇದ್ದೇನೆ. ಮದುವೆ ಆದಾಗಿಂದ ಸಹ ಹಾಗೆ. ಅವರು ಏನಾದರೂ ಆಗಬೇಕಂದ್ರೆ ಆಗಲೇಬೇಕು, ಅವರಿಗೆ ಕಾಂಪ್ರಮೈಸ್ ಇಲ್ಲ, ಯಾವುದರಲ್ಲೂ ಕಾಂಪ್ರಮೈಸ್ ಮಾಡ್ತಾ ಇರಲಿಲ್ಲ. ಯಾವುದೇ ಒಂದು ವಿಷಯ ಫ್ಯಾಮಿಲಿಯಲ್ಲೂ ಮನೇಲಿ ಏನೊಂದು ವಸ್ತು ಬೇಕಂದರೆ ಅವರು ಅದಾಗಲೇಬೇಕು ಅವ್ರಿಗೆ. ನಾವು ಯಾರು ಹೇಳಿದ್ದವ್ರಿಗೆ ಇದು ಮಾಡ್ತಿರ್ಲಿಲ್ಲ, ಅವರು ಒಪ್ಕೋತಾ ಇರಲಿಲ್ಲ ಯಾವುದಕ್ಕೂ. ಅಂದರೆ ಅವ್ರು ಕರೆಕ್ಟೇ ಇತ್ತು ಅವ್ರ ಸ್ಟ್ಯಾಂಡ್, ಅದೇ ಥರ ಅವ್ರು ಇದು ಮಾಡ್ತಾಯಿದ್ರು. ಆಮೇಲೆ ನಾವು ಹೌದು ಕರೆಕ್ಟ್ ಅವ್ರು ಹೇಳಿದ್ದು ಒಳ್ಳೆಯದು ಸರಿ ಆಯಿತು ಅಂತೇಳಿ ನಾವು ಇದು ಮಾಡ್ತಾಯಿದ್ವಿ. ಜರ್ನಿ ಅಂದರೆ ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಯಾಕಂದರೆ ಅವರು ಏನೋದ್ರು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರ್ತಾನೆ ಇರಲಿಲ್ಲ. ತಪ್ಪಾದರೆ ಹೇಳ್ತಿದ್ರು ಡೈರೆಕ್ಟು, ನಾನೇನು ಮಾತಾಡ್ತಿರಲಿಲ್ಲ, ಒಪ್ಕೊಳ್ತಾ ಇದ್ದೆ. ಅದರಿಂದ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗಲೂ ಇತ್ತು, ಜಗಳ ಅನ್ನೋದು ಇರಲೇ ಇಲ್ಲ, ಈಗಲೂ ಇಲ್ಲ. ಯಾವ ವಿಷಯದಲ್ಲೂ ನಾನು ಸಜೆಷನ್ ಕೊಟ್ಟರು ಒಪ್ಕೊಳ್ತಿದ್ರು, ಕೆಲವೆಲ್ಲ ಅವರು ಖುಷಿ ಪಡ್ತಾಯಿದ್ರು ಹೌದು ಅಂತೇಳಿ. ಈಗಲೂ ಹಾಗೇ, ಏನಾದ್ರು ತಪ್ಪು ಸ್ವಲ್ಪ ಇದಾದ್ರೂ ನಾನು ಹೇಳ್ತೇನೆ ಅವರಿಗೆ, ಆ ಥರ ಎಲ್ಲ ಈ ಥರ ಮಾಡಿದರೆ ಹೌದು ಅದು ಕರೆಕ್ಟ್ ಅಂತ ಇದು ಮಾಡ್ತಾರೆ. ಕೆಲವೆಲ್ಲ ಅವ್ರು ಸರಿ ಅನಿಸಿದ್ದು ಅವರು ವಾದ ಮಾಡಿ ಸರಿ ಅಂತ ಒಪ್ಕೊಳ್ತಾರೆ. ಏನು ಮನೆಯಲ್ಲೂ ಅಷ್ಟೇ, ಫ್ಯಾಮಿಲಿ ಅತ್ತೆ ಮಾವ ಎಲ್ಲ ಜಾಸ್ತಿ ನನ್ನ ಪರನೇ ಇದ್ದರು. ಆದ್ದರಿಂದ ಅವರಿಗೂ ಇದಾಗ್ತಿತ್ತು, ನಮಗೂ ಖುಷಿ ಆಗ್ತಿತ್ತು. ತಂದೆ ಯಾವಾಗಲೂ ಹೇಳ್ತಾಯಿದ್ರು, ಗಂಡ ಏನೇ ಮಾಡಿದರೂ ನಿನ್ನ ಸಪೋರ್ಟ್ ಇರಲೇಬೇಕು. ಅವ್ರು ಮಾಡೋದೇ ಹೆಂಡತಿ ಮಕ್ಕಳಿಗೋಸ್ಕರ, ಏನಿದ್ರು ಫ್ಯಾಮಿಲಿಗೋಸ್ಕರ ಮಾಡೋದು. ನೀನು ಖುಷಿಯಾಗೇ ಅದನ್ನು ಮಾಡಿ ನಡ್ಸ್ಕೊಂಡು ಹೋಗ್ಬೇಕು. ಏನು ಏರು ತಗ್ಗು ಮೇಲೆ ಕೆಳಗೆ ಆದ್ರೂ ಯು ಹ್ಯಾವ್ ಟು ಅಡ್ಜಸ್ಟ್, ನೀನು ಅಡ್ಜಸ್ಟ್ ಆಗಿಯೇ ಇರಬೇಕು ಎಲ್ಲದಕ್ಕೂ ಅಂತ. ಆ ಜರ್ನಿನೂ ಅಷ್ಟೇ. ಅವರು ಹೋಟೆಲ್ಗೆ ಹೋದಾಗ ನಾನು ಅವ್ರ ಜೊತೆನೇ ಹೋಗ್ತಾಯಿದ್ದೆ, ಇಲ್ಲಾಂದರೆ ಅವ್ರು ಸ್ವಲ್ಪ ಬೇಗ ಹೋಗ್ತಿದ್ದೆ. ಅಷ್ಟೊತ್ತಿಗೆ ನನಗೆ ಮನೇಲಿ ಕುಕ್ಕಿ ಅದು ಇದೆಲ್ಲ ಕೆಲಸ ಇದು ಮುಗಿಸ್ಕೊಂಡು ಒಂದೋ ಬಸ್ಸಲ್ಲಿ ಹೋಗ್ತಿದ್ದೆ, ಇಲ್ಲಾಂದರೆ ಕಾರ್ ಡ್ರೈವರ್ ಬರ್ತಿದ್ರು, ಕಾರಲ್ಲಿ ಹೋಗ್ತಾಯಿದ್ದೆ ಸಿಟಿಗೆ. ಹೋಟೆಲು ನೋಡ್ಕೊಳ್ತಾ ಇದ್ದೆ. ಫಿನಾನ್ಸು ಅದು ಇದು ಎಲ್ಲ ಚೆನ್ನಾಗಾಗ್ತಿತ್ತು, ಏನು ಪ್ರಾಬ್ಲಮ್ಮೇ ಇರಲಿಲ್ಲ ನಮಗೆ, ಯಾವುದೂ ಬೇಜಾರು ಇರಲಿಲ್ಲ, ಏನೂ ಇರಲಿಲ್ಲ, ಚೆನ್ನಾಗಿ ನಡೀತಿತ್ತು ಎಲ್ಲ. ಇದು ಖುಷಿಯಾಗಿ. He is an institution by himself. He can be considered as a role model for any upcoming child or any personality for that matter. He is a man from nowhere to somewhere. He has accomplished great heights in life with a firm grit in him, willpower, work culture, and many things to follow. Shri Sudhakar S. Shetty has traveled a journey of hardships, joy, pleasure, and sadness in every walk of his life. But at the ultimate, we all feel that working with him is a joy, and we all wish him the very best of luck. And I personally feel every human being cannot be a leader.
But working with a leader like this gentleman is our fortune, and let us all utilize it to the best of our abilities. ಆದರೆ ಇಂಥ ಒಬ್ಬ ಧೀರ ವ್ಯಕ್ತಿಯನ್ನು ನಾನು ನನ್ನ ಜನ್ಮದಲ್ಲಿ ಈ ಥರ ದುಡಿಯುವಂಥ ವ್ಯಕ್ತಿಯನ್ನು ನಾನು ನನ್ನ ಜನ್ಮದಲ್ಲಿಯೇ ನೋಡಿಲ್ಲ. ಯಾಕಂದರೆ ನಾನು ನೋಡಿದ ಪ್ರಕಾರ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ದುಡಿಯೋ ವ್ಯಕ್ತಿಯವರು. ಬಟ್ ಇವರು ಅವರ ಸ್ವಂತ ಪ್ರಭಾವದಿಂದಲೇ ಬಂದದ್ದು. ಯಾವುದೇ ಒಂದು ಕುಟುಂಬದಿಂದಾಗಲಿ ಅಥವಾ ಹೊರಗಡೆಯಿಂದಾಗಲಿ ಯಾವುದೇ ಬಲ ಇರಲಿಲ್ಲ. ಅವರು ಬಂದದ ಸ್ಥಿತಿ ಈಗ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿದರು. ಇವರು ತುಂಬ ಓದಿ ಬಂದವರು ಅಲ್ಲ, ತುಂಬ ದೊಡ್ಡದ್ದು ಬಂದವರು ಅಲ್ಲ. ಆದರೆ ಇಷ್ಟು ಯಶಸ್ವಿಯಾಗಿ ಅದನ್ನು ನಡೆಸಿದ್ದು ಅದೊಂದು ಅಚ್ಚರಿಯ ವಿಷಯ. ನಮ್ಮ ಎಲ್ಲ ಇಂಡಸ್ಟ್ರಿಯವರಿಗೆ, ಹೋಟ್ಲವರಾಗಿರಲಿ, ಬೇರೆ ಇಂಡಸ್ಟ್ರಿಯರಾಗಿರಲಿ, ಎಲ್ಲರಿಗೂ ಅವರಿಂದ ಅನುಕೂಲ ಆಗಿದೆ. ಇದಲ್ಲದೆ ಇವರು ನಮ್ಮ ಪರಶುರಾಮ ಬಡಾವಣೆ ಅಂತೇಳಿ ಒಂದು ಬಡಾವಣೆ ಇದೆ. ಅಲ್ಲಿ ಬರೀ 72 ರೂಪಾಯಿಗೆ ಸ್ಕ್ವೇರ್ ಫೂಟ್, 72 ರೂಪಾಯಿಗೆ ಏನು ಅವತ್ತಿನ ಕಾಸ್ಟಿಗೆ ನಮ್ಮವ್ರಿಗೆ ಎಲ್ಲರಿಗೂ ಒಂದು ಸೈಟ್ ಕೊಡಬೇಕು ಅಂತೇಳೋ ಉದ್ದೇಶದಿಂದ ಇವತ್ತೊಂದು ಸಾವಿರಾರು ಜನರಿಗೆ ಆ ಬಡಾವಣೆಯಲ್ಲಿ ನಿವೇಶನವನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಸಹ ಇವತ್ತು ಒಂದು ಆಶ್ರಯ ಆಗಿರೋದ್ರಿಂದ ಅವ್ರನ್ನ ನೆನೆಸ್ಕೊಳ್ತಾ ಇದ್ದಾರೆ ಅಂತೇಳೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಸುಧಾಕರ್ ಎಸ್ ಶೆಟ್ಟಿ ಅವರು FKCCನಲ್ಲಿ ಡೈರೆಕ್ಟರ್ ಆಗಿ ಅಲ್ಲಿಂದ ನಂತರ ಜಿಲ್ಲಾ ಸಮನ್ವಯ ಸಮಿತಿ ಅಧ್ಯಕ್ಷರಾದರು. ಇಡೀ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆನಲ್ಲೂ ಒಂದೊಂದು ಕಾರ್ಯಕ್ರಮಗಳನ್ನು ನಂಬಿಕೊಂಡು ಎಲ್ಲ ಕೈಗಾರಿಕಾ ಬೆಳವಣಿಗೆ, ಪ್ರತಿ ಜಿಲ್ಲೆಯಲ್ಲಿ ಕೈಗಾರಿಕಾ ಬೆಳವಣಿಗೆಗಳಿಗೆ ಒಂದು ಮೂಲ ಉದ್ದೇಶ ಇಟ್ಕೊಂಡ್ರು. ಅವರ ಒಂದು ಸೇವಾ ಮನೋಭಾವನೆ ಇಡೀ ಜಿಲ್ಲೆ ಬೆಳವಣಿಗೆ ಆಗಲಿಕ್ಕೆ ಮತ್ತು FKCCನಲ್ಲಿ ಇವರ ಒಂದು ತೋರು ಬೆರಳಿನ ಒಂದು ಕೆಲಸಗಳನ್ನ ಈಗಲೂ ಕೂಡ ಪತ್ತೆ ಹಚ್ಚಲಿಕ್ಕೆ FKCC ಅಂತ ಅಂದರೆ ಸುಧಾಕರ್ ಶೆಟ್ಟಿ ಅಂತ ಅನ್ನೋ ಒಂದು ಗುರುತರವಾದ ಒಂದು ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾನು ಸುಧಾಕರ್ ಎಸ್ ಶೆಟ್ಟಿ ಅವರು ಇದೇ ರೀತಿ ಎಲ್ಲ ರಂಗದಲ್ಲೂ ಅವರು ಮುಂದುವರಬೇಕು ಮತ್ತು ಎಲ್ಲ ಸಾರ್ವಜನಿಕರಿಗೆ, ಉದ್ಯಮಿಗಳಿಗೆ ಒಂದು ಮಾರ್ಗದರ್ಶನ ಆಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಅವ್ರಿಗೆ ನಾನು ವಂದಿಸ್ತೇನೆ. ನಮಸ್ಕಾರ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.